ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಹ್ಯಾಪಿ ಲರ್ನಿಂಗ್ ವಿತ್ MGC ಚಾನಲ್. ಡಿಸೆಂಬರ್ 23 ಅಥವಾ 24ರಂದು ಟೆಟ್ ಪರೀಕ್ಷೆಯ ಫಲಿತಾಂಶ ಬರ್ತಾ ಇದೆ. ಈಗ ಆಲ್ರೆಡಿ ಉತ್ತಮ ಅಂಕಗಳನ್ನು ಗಳಿಸಿ ಶಿಕ್ಷಕ ಹುದ್ದೆಯ ಕನಸನ್ನು ಕಾಣ್ತಾ ಇರ್ತಕ್ಕಂತಹ ನಮ್ಮ ಸ್ಪರ್ಧಾರ್ಥಿಗಳು ಶೀಘ್ರದಲ್ಲಿಯೇ ಶುಭ ಸುದ್ದಿಯನ್ನ ನಿರೀಕ್ಷೆ ಮಾಡ್ತಾರೆ. ವಿಧಾನಮಂಡಲ ಅಧಿವೇಶನದಲ್ಲಿ ಶಿಕ್ಷಣ ಸಚಿವರು 5267 ಶಿಕ್ಷಕರ ನೇಮಕಾತಿ ಮಾಡ್ತೀವಿ ಅಂತ ಹೇಳಿ ಲಿಖಿತವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಪರೀಕ್ಷೆ ಶೀಘ್ರದಲ್ಲಿಯೇ ಇದೆ. 6 to 8 ಗ್ರಾಜ್ಯುಯೇಟ್ ಪ್ರೈಮರಿ ಟೀಚರ್ GPT 6ರಿಂದ 8ನೇ ತರಗತಿಯ ಶಿಕ್ಷಕರಾಗಲು ಪರೀಕ್ಷೆಗೆ ತೀವ್ರ ಸಿದ್ಧತೆಯನ್ನ ಮಾಡ್ತಿರ್ತಕ್ಕಂತಹ ಎಲ್ಲಾ ಶಿಕ್ಷಕ ಅಭ್ಯರ್ಥಿಗಳಿಗೆ ಹಳೆಯ ಪ್ರಶ್ನೆ ಪತ್ರಿಕೆಯೊಂದನ್ನ ಅನಾಲಿಸಿಸ್ ಮಾಡುವಂತಹ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಮೊದಲ ಪತ್ರಿಕೆ ಇದಾಗಿದೆ. ಒಟ್ಟು 6ರಿಂದ 8 ನೇಮಕಾತಿಯಲ್ಲಿ ಒಟ್ಟು 3 ಪತ್ರಿಕೆಗಳಿರ್ತವೆ. ಪೇಪರ್ 1, ಪೇಪರ್ 2 ಹಾಗೆ ಪೇಪರ್ 3 ಅಂತೇಳಿ. ಇಲ್ಲಿ ಪೇಪರ್ 3 ಇರ್ತಕ್ಕಂಥದ್ದು ಒಟ್ಟು 7 ವಿಭಾಗಗಳಲ್ಲಿ ಇರುತ್ತೆ. 7 ವಿಭಾಗಗಳು ಅಂತ ಹೇಳಿದ್ರೆ ಅಲ್ಲಿ ಜನರಲ್ ಕನ್ನಡ ಅಂತ ಇರುತ್ತೆ, ಹಾಗೆ ಜನರಲ್ ಇಂಗ್ಲಿಷ್ ಅಂತ ಇರುತ್ತೆ, ಹಾಗೆ ಎಜುಕೇಶನಲ್ ಸೈಕಾಲಜಿ, ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಜಿ, ಹೆಲ್ತ್ ಅಂಡ್ ವ್ಯಾಲ್ಯೂ ಎಜುಕೇಶನ್, ಹಾಗೆ ಕಂಪ್ಯೂಟರ್ ಲಿಟ್ರಸಿ. ಒಟ್ಟು 7 ವಿಭಾಗಗಳಲ್ಲಿ 150 ಪ್ರಶ್ನೆಗಳನ್ನ ಅವರು ಕೇಳ್ತಾರೆ. ಹಾಗೆ ಒಟ್ಟು 2.5 ಗಂಟೆಗಳ ಅವಧಿ. ಅಂದ್ರೆ ಒಂದು ಪ್ರಶ್ನೆಗೆ 1 ನಿಮಿಷ ಮಾತ್ರ ಅವಕಾಶ ಇರುತ್ತೆ. ಹಾಗಾಗಿ ಅಭ್ಯರ್ಥಿಗಳು ತುಂಬಾ ಎಚ್ಚರಿಕೆಯಿಂದ ಈ ಒಂದು ಪರೀಕ್ಷೆಗೆ ಸಿದ್ಧರಾಗಬೇಕು. 2022 ಮೇ ತಿಂಗಳಲ್ಲಿ ನಡೆತಕ್ಕಂತಹ ಪತ್ರಿಕೆ 1 ಪೇಪರ್ 1 ನೋಡ್ತಾ ಹೋಗೋಣ. ಇದರನ್ನ ಈ ಒಂದು ಇಡೀ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಮೊದಲ ಬಾರಿ ನೋಡ್ತಕ್ಕಂಥವ್ರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಅಂತ ವಿನಂತಿ ಮಾಡ್ತಾ ಪತ್ರಿಕೆ 1 ಪೇಪರ್ 1 ನಾವು ಅನಾಲಿಸಿಸ್ ಮಾಡ್ತಾ ಹೋಗೋಣ. ಮೊದಲಿಗೆ ಸಾಮಾನ್ಯ ಕನ್ನಡ. ಇವು ಅನುನಾಸಿಕ ಅಕ್ಷರಗಳು ಅಂತ ಇದೆ. ಅನುನಾಸಿಕ ಅಕ್ಷರಗಳು ಗೊತ್ತು ನಿಮಗೆ. ಮೂಗಿನ ಸಹಾಯದಿಂದ ಉಚ್ಚಾರಣೆ ಮಾಡ್ತಕ್ಕಂತಹ ಅನುನಾಸಿಕ ಅಕ್ಷರಗಳು ಯಾವ ಅಂತ ನಿಮಗೆ ಕಣ್ಮುಂದೆ ಗೊತ್ತಿದೆ. ಜ್ಞ, ಞ, ನ, ನ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಹಾಗೆ 2ನೇ ಪ್ರಶ್ನೆ, ರೂಢನಾಮಕ್ಕೆ ಉದಾಹರಣೆಯಾದ ಪದವಿದು. ನಾಮಪದಗಳ ವಿಧಗಳಲ್ಲಿ ಕನ್ನಡ ಗ್ರಾಮರ್ ಅಲ್ಲಿ ಕೇಳಿರ್ತಕ್ಕಂತಾರೆ. ಆಪ್ಷನ್ಸ್ ಮನುಷ್ಯ, ವ್ಯಾಪಾರಿ, ಕಾವೇರಿ ಮತ್ತು ಹೊಸದು ಅಂತಿದೆ. ಇಲ್ಲಿ ರೂಢಿಯಿಂದ ಬಂದಿರುವ ನಾಮಗಳು, ಹಾಗೆ ಅವನ್ನ ರೂಢನಾಮಗಳು ಅಂತ ಕರಿತೇವೆ. ಇಲ್ಲಿ ಮನುಷ್ಯ ಇಸ್ ದ ರೈಟ್ ಆನ್ಸರ್. ಹಾಗೆ ಪ್ರಶ್ನೆ 3, ಅಷ್ಟು ಇಷ್ಟು ಹಲವು ಪದಗಳು ಯಾವ ವ್ಯಾಕರಣಾಂಶಗಳಾಗಿವೆ? ಇವು ಪರಿಮಾಣ ವಾಚಕಗಳಾಗಿವೆ. ಅಷ್ಟು ಇಷ್ಟು ಪರಿಮಾಣವನ್ನ ಸೂಚನೆ ಮಾಡ್ತವೆ. ಆಡು ಭಾಷೆಯಲ್ಲಿ ನಾವು ಅಷ್ಟು ಇಷ್ಟು ಅಂತೇಳಿ ಬಳಸ್ತಾ ಇರ್ತೀವಿ. ಹಾಗೆ 4ನೇ ಪ್ರಶ್ನೆ, ಹೊಳೆಯಿಂದ ಪದದಲ್ಲಿರ್ತಕ್ಕಂಥ ವಿಭಕ್ತಿ ಪ್ರತ್ಯಯ ಯಾವುದು? ಪ್ರಥಮ, ಷಷ್ಠಿ, ಚತುರ್ಥಿ, ಹಾಗೆ ತೃತೀಯ ಅಂತ ಹೇಳಿ ಇದೆ. ಇದರಲ್ಲಿ ಉತ್ತರ ಹೊಳೆಯಿಂದ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ತೃತೀಯ ಇದರ ರೈಟ್ ಆನ್ಸರ್. ಪ್ರಥಮವು, ದ್ವಿತೀಯ ಅನ್ನೋ ತೃತೀಯಿಂದ ಅಂತೇಳಿ ನಾವು ನಮ್ಮ ಶಿಕ್ಷಕರ ಕಲ್ತಿರ್ತೀವಿ ಅವು. ಹಾಗೆ 5ನೇ ಪ್ರಶ್ನೆ, ಆದೇಶ ಸಂಧಿಗೆ ಉದಾಹರಣೆ ಮೈದೂರು, ಮಹಾತ್ಮ, ಅಜಂತ, ತನ್ಮಯ ಅಂತಿದೆ. ಇದರಲ್ಲಿ ಸರಿಯಾದ ಉತ್ತರ ಮೈದೂರು. ಅದನ್ನ ಬಿಡ್ಸ್ ಬರೆದ್ರೆ ಮೈದು ಪ್ಲಸ್ ಊರು ಆಗುತ್ತೆ. ಇದು ಆದೇಶ ಸಂಧಿಗೆ ಉದಾಹರಣೆ. ಹಾಗೆ ಬೆಟ್ಟದಾವರೆ, 6ನೇ ಪ್ರಶ್ನೆ ಬೆಟ್ಟದಾವರೆ. ಒಟ್ಟು 150 ಪ್ರಶ್ನೆಗಳಿದೆ ಸ್ನೇಹಿತರೆ. ವಿಡಿಯೋ ಸ್ವಲ್ಪ ಲೆಂತಿ ಆಗ್ಬೋದು, ಆದರೆ ಒಂದು ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸಿದ ಅನುಭವ ನಿಮಗಾಗುತ್ತೆ. ತುಂಬಾ ಇಂಟ್ರೆಸ್ಟಿಂಗ್. ಹಾಗೆ ಇದೇ ರೀತಿಯ ಪ್ರಶ್ನೆ ಪತ್ರಿಕೆಗಳನ್ನ ನಾವು ಮುಂದೆ ಚರ್ಚೆ ಮಾಡೋಣ. ಬೆಟ್ಟದಾವರೆ ಇದು ಯಾವ ಸಮಾಸ? ಒಟ್ಟು 8 ಸಮಾಸಗಳಿದಾವೆ. ಇದರಲ್ಲಿ ಕ್ರಿಯಾ ಸಮಾಸ, ಗಮಕ ಸಮಾಸ, ದ್ವಿಗು ಹಾಗೆ ತತ್ಪುರುಷ ಸಮಾಸ ಅಂತಿದೆ. ಇದರಲ್ಲಿ ಸರಿಯಾದ ಉತ್ತರ ತತ್ಪುರುಷ ಸಮಾಸ. ಪದಗಳನ್ನ ಬಿಡಿಸಿ ಬರೆದ ವಿಗ್ರಹ ವಾಕ್ಯ ಅಂತೇಳಿ ನಾವು ಸಮಾಸದಲ್ಲಿ ಕರಿತೀವಿ. ಈ ಬೆಟ್ಟದಾವರೆಯನ್ನ ಬಿಡಿಸಿ ಬರೆದ್ರೆ ಬೆಟ್ಟದ ಪ್ಲಸ್ ತಾವರೆ ತತ್ಪುರುಷ ಸಮಾಸ ಆಗಿದೆ. ಹಾಗೆ ಮುಂದಿನ ಪ್ರಶ್ನೆ, ಬಟ್ಟ ಬಯಲು ಈ ಯಾವ ವ್ಯಾಕರಣ ಅಂಶ ಅಂತೇಳಿ ನಾವು ಕರಿತೀವಿ? ಜೋಡು ನುಡಿ, ದ್ವಿರುಕ್ತಿ, ಅನುಕರಣ ವ್ಯಯ, ಹಾಗೆ ಭಾವಸೂಚಕ ವ್ಯಯ. ಇದು ಬಟ್ಟ ಬಯಲು ದ್ವಿರುಕ್ತಿಗೆ ಉದಾಹರಣೆ.
ನೀವು ಜೋಡು ನುಡಿ ಮತ್ತೆ ದ್ವಿರುಕ್ತಿಗೆ ವ್ಯತ್ಯಾಸಗಳನ್ನ ಸ್ವಲ್ಪ ನೋಡ್ಕೋಬೇಕು. ಹಾಗೆ ನೋಡಿ ಕೆಳಗಡೆನೆ ಒಂದು ಅದೇ ಪ್ರಶ್ನೆ ಇದೆ. ಜೋಡು ನುಡಿಗೆ ಉದಾಹರಣೆ ಯಾವುದು? ಕೊನೆಗೆ ಚೂರು ಚೂರು, ಹಾಲ್ಜೇನು, ಅಬ್ಬಬ್ಬ. ಇಲ್ಲಿ ಅನುಕರಣ ವ್ಯಯ ಕೂಡ ಇದೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಹಾಲ್ಜೇನು. ಹಾಲ್ಜೇನು ಇಸ್ ದ. ಕಗ್ಗಂಟು, ಈ ನುಡಿಗಟ್ಟಿನ ಅರ್ಥ ಏನು ಅಂತ ಹೇಳಿ ನೋಡೋಣ. ಕಗ್ಗಂಟು, ಹತೋಟಿಯಲ್ಲಿಡು, ಬಗೆಹರಿಸಲಾಗದ ಸಮಸ್ಯೆ, ಸಿದ್ಧನಾಗು, ಸುಳ್ಳು ಮಾತು. ಇದೊಂದು ತುಂಬಾ ಈಸಿಯಾದ ಪ್ರಶ್ನೆ ಆಗಿದೆ. ಸರಿಯಾದ ಉತ್ತರ ಬಗೆಹರಿಸಲಾಗದ ಸಮಸ್ಯೆ. ಕಗ್ಗ ಪ್ಲಸ್ ಕಂಟು. ಹಾಗಾಗಿ 10ನೇ ಪ್ರಶ್ನೆ ನೋಡೋಣ. ಸಾಮಾನ್ಯಾರ್ಥ ಕಾವ್ಯಯಕ್ಕೆ ಉದಾಹರಣೆ ಯಾವುದು ಅಂತ ಹೇಳಿದ್ರೆ, ಸೊಗಸಾಗಿ, ಕರಕರ, ಬಳಿರೆ, ಅವನೇ. ಇದರಲ್ಲಿ ಸಾಮಾನ್ಯ ಅರ್ಥ ಕಾವ್ಯ, ಇದಕ್ಕೆ ಸರಿಯಾದ ಉತ್ತರ ಸೊಗಸಾಗಿ. 11ನೇ ಪ್ರಶ್ನೆ ನೋಡ್ತಾ ಹೋದ್ರೆ, ವೈಶಾಖ ಪದದ ತದ್ಭವ ರೂಪ. ನಾವು ಕನ್ನಡ ಕ್ಯಾಲೆಂಡರ್ ನಲ್ಲಿ ಹೇಳ್ತೀವಿ ಚೈತ್ರ, ವೈಶಾಖ ಅಂತ ಹೇಳಿ. ಈ ವೈಶಾಖ ಪದದ ತತ್ಸಮ ತದ್ಭವ ರೂಪ ಕೂಡ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಬೆಸುಗೆ, ಬೇತಾಳ, ಬೇಹಾರ, ಬೇಸಗೆ. ಸರಿಯಾದ ಉತ್ತರ ಬೇಸಗೆ. ಹಾಗೆ ಮುಂದಿನ ಪ್ರಶ್ನೆ ನೋಡೋಣ. ಮಹಾಶಕ್ತನಾದ ದೇವರು ಸಮಸ್ತ ಲೋಕಗಳನ್ನು ಪ್ರೀತಿಯಿಂದ ಕಾಪಾಡುವನು. ಈ ವಾಕ್ಯದಲ್ಲಿ ಕರ್ತೃಪದ ಯಾವುದು? ನಮ್ಮ ಕನ್ನಡದಲ್ಲಿ ವ್ಯಾಕರಣದಲ್ಲಿ ನಾವು ಓದಿರ್ತೀವಿ ಕರ್ತೃ, ಕರ್ಮ, ಕ್ರಿಯಾ ಅಂತೇಳಿ. ಇಲ್ಲಿ ಮಹಾಶಕ್ತನಾದ ದೇವರು ಸಮಸ್ತ ಲೋಕಗಳನ್ನು ಪ್ರೀತಿಯಿಂದ ಕಾಪಾಡುವನು. ಇದರಲ್ಲಿ ಯಾವುದು ಕರ್ತೃ ಅಂತ ಹೇಳಿದ್ರೆ ಸರಿಯಾದ ಉತ್ತರ ದೇವರು. ಇಲ್ಲಿ ಬರ್ತಕ್ಕಂತಹ ದೇವರು ಸರಿಯಾದ ಉತ್ತರ. ಹಾಗೆ ಭತ್ತ, ಭತ್ತ ಎಂಬ ಅರ್ಥವನ್ನು ನೀಡುವ ಪದವಿದು. ನರೆದಲೆಗ, ಕಳವೆ, ಹಾರಕ, ನವಣೆ. ಇದಕ್ಕೆ ಸರಿಯಾದ ಉತ್ತರ ಕಳವೆ. ಹಾಗೆ ಜ್ಞಾನಿ ಪದದ ವಿರುದ್ಧ ಪದ ಯಾವುದು? ಜ್ಞಾನಿ ಪದದ ವಿರುದ್ಧ ಪದ ಅಜ್ಞಾನಿ. ಸುಜ್ಞಾನಿ ಅಲ್ಲ ಸ್ನೇಹಿತರೆ, ಅದು ಇನ್ನೂ ಉತ್ತಮ ಜ್ಞಾನಿ ಅಂತ ಹೇಳಿ. ಹಾಗಾಗಿ ಸರಿಯಾದ ಉತ್ತರ ಅಜ್ಞಾನಿ. 15ನೇ ಪ್ರಶ್ನೆ. ಮರಣ ಹೋಮ, ಪರಿಶುದ್ಧತೆ, ಪಾತಿ. ಈ ಅರ್ಥಗಳನ್ನು ಹೊಂದಿರುವ ಪದವಿದು. ಮಡಿ, ಕಾಪಾಡು, ಬೇಡ, ಹರಿ. ಇದಕ್ಕೆ ಸರಿಯಾದ ಉತ್ತರ ಮಡಿ. ಯುದ್ಧದಲ್ಲಿ ಮಡಿದನು ಅಂತ ಹೇಳಿ ನಾವು ವಾಕ್ಯವನ್ನ ಓದ್ತೀವಿ. ಯುದ್ಧದಲ್ಲಿ ಮಡಿದನು, ವೀರಮರಣವನ್ನ ಹೊಂದಿದನು. ಮುಂದಿನ ಪ್ರಶ್ನೆ. ವಿವೇಕ ಶಾಲೆಗೆ ಹೋಗುತ್ತಾನೆ. ಈ ಹೋಗುತ್ತಾನೆ ಗೆರೆ ಎಳೆದಿರುವ ಪದದ ಕಾಲಸೂಚಕ ಪ್ರತ್ಯಯ ಯಾವುದು? ನೋಡಿ, ಕಾಲಸೂಚಕ ಪ್ರತ್ಯಯ ಇಲ್ಲಿ ಬರುತ್ತೆ. ನಿಮಗೆ ಗೊತ್ತು, ಭೂತಕಾಲ, ಭವಿಷ್ಯಕಾಲ, ಹಾಗೆ ವರ್ತಮಾನ ಕಾಲ ನಾವು ಅಭ್ಯಾಸ ಮಾಡಿರ್ತೀವಿ. ಇಲ್ಲಿ ಕಾಲಸೂಚಕ ಪ್ರತ್ಯಯ ನಾವು ಗುರ್ತು ಮಾಡಬೇಕು. ಇಲ್ಲಿ ಕಾಲಸೂಚಕ ಪ್ರತ್ಯಯ ಉತ್ತ ಅಂತೇಳಿ, ಹೋಗುತ್ತಾನೆ. ಇಲ್ಲಿ ಉತ್ತ ಅನ್ನೋದು ಕಾಲಸೂಚಕ ಪ್ರತ್ಯಯ. 17ನೇ ಪ್ರಶ್ನೆ. ನಾನು ಸದಾಕಾಲ ಒಳ್ಳೆಯ ಯೋಚನೆ ಮಾಡುವೆ. ಈ ವಾಕ್ಯದಲ್ಲಿ ಮಾಡುವೆ ಎಂಬ ಪದಲು ಕ್ರಿಯಾರೂಪ ಯಾವುದು? ಪ್ರಶ್ನಾರ್ಥಕ, ವಿದ್ಯಾರ್ಥಕ, ಸಂಭವನಾರ್ಥಕ, ಹಾಗೆ ನಿಷೇಧಾರ್ಥಕ. ಇದರಲ್ಲಿ ಯಾವುದು ಅಂತ ಹೇಳಿದ್ರೆ ವಿದ್ಯಾರ್ಥಕ. ವಿದ್ಯಾರ್ಥಕ ಇಸ್ ದ ರೈಟ್ ಆನ್ಸರ್. ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಈ ಲೇಖನ ಚಿಹ್ನೆಯನ್ನು ಬದಲಾಗುತ್ತದೆ. ಒಂದು ಸ್ಟೇಟ್ಮೆಂಟ್ ಅನ್ನ, ಒಂದು ಒಪಿನಿಯನ್ ಕೊಡುವಾಗ ಈ ಒಂದು ಲೇಖನ ಚಿಹ್ನೆಯನ್ನು ನಾವು ಬಳಸ್ತೀವಿ. ಉದ್ಧರಣ, ವಾಕ್ಯವೇಷ್ಟನ, ಆವರಣ, ಹಾಗೆ ವಿವರಣಾತ್ಮಕ. ಇದರಲ್ಲಿ ಸರಿಯಾದ ಉತ್ತರ ವಿವರಣಾತ್ಮಕ ಚಿಹ್ನೆ. ನಾವು ವಿವರಣಾತ್ಮಕ ಚಿಹ್ನೆಯನ್ನ ಬಳಸ್ತೀವಿ ವಾಕ್ಯಗಳಲ್ಲಿ. ಈ ರೀತಿ ಬಳಸ್ತೀವಿ ಅಥವಾ ಈ ರೀತಿ ಬಳಸ್ತೀವಿ. ಇದು ಭಗಣ. ಮಾಲೆಯನ್ನ ಹಾಕ್ಬೇಕಲ್ಲಿ. ಮೊದಲು ಗುರು ಆಗುತ್ತೆ, ಆಮೇಲೆ ಲಘು, ಹಾಗೆ ಲಘು. ಲಘು ಎಲ್ಲಿ ಬರುತ್ತೆ? ಭಗಣ ಇಲ್ಲಿ ಬರುತ್ತೆ. ಹಾಗಾಗಿ ಇದು ಭಗಣ. ಈ ಒಂದು ಪದಗಳನ್ನು ನೆನ್ಪಿಟ್ಕೊಂಡ್ರೆ ನಮಗೆ ತುಂಬಾ ಈಸಿ ಆಗುತ್ತೆ. ಯಾಮತ ರಾಜ ಬಾನಸಲಗಮನ್ನ. ಹಾಗೆ ಒಂದು ಅಲಂಕಾರವನ್ನು ಕೇಳಿದರೆ, ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲೆರೆದಂತೆ. ಈ ವಾಕ್ಯದಲ್ಲಿರ್ತಕ್ಕಂಥ ಅಲಂಕಾರ ಯಾವುದು? ನೀಚರಿಗೆ ಮಾಡಿದ ಉಪಕಾರ ಹಾವಿಗೆ ಹಾಲೆರೆದಂತೆ. ಉಪಮಾಲಂಕಾರ. ಸರಿಯಾದ ಉತ್ತರ ಇಲ್ಲಿ ಅಂತೆ. ಅಂತೆ, ಓಲ್ ಇದ್ರೆ ಅದು ಇಂಗ್ಲಿಷ್ ಅಲ್ಲಿ ಆಸ್ ಲೈಕ್, ಸಿಮಿಲಿ ಅಂತ ಬರುತ್ತೆ. ಅದೇ ರೀತಿ ಉಪಮಾಲಂಕಾರ. ಷಟ್ಪದಿ ಬ್ರಹ್ಮ ಅಭಿಧಾನವನ್ನು ಹೊಂದಿರುವ ಕವಿ ಯಾರು? ತುಂಬಾ ಈಸಿ ಪ್ರಶ್ನೆ. ರಾಘವಾಂಕ. ಸರಿಯಾದ ಉತ್ತರ ರಾಘವಾಂಕ. ರಾಘವಾಂಕನ ಪ್ರಸಿದ್ಧ ಕಾವ್ಯ ಕೇಳ್ಬೋದು,
ಹರಿಶ್ಚಂದ್ರ ಕಾವ್ಯ ಇವನು 12ನೇ ಶತಮಾನದಲ್ಲಿ ಇರ್ತಕ್ಕಂತಹ ಕನ್ನಡದ ಕವಿ. 12ನೇ ಶತಮಾನದಲ್ಲಿ ಇರ್ತಕ್ಕಂಥ ಕನ್ನಡದ ಕವಿ. ರಾಘವಾಂಕನ ಪ್ರಸಿದ್ಧ ಕಾವ್ಯ ಹರಿಶ್ಚಂದ್ರ ಕಾವ್ಯ. ಹಾಗೆ ಕನ್ನಡದಲ್ಲಿ ಕೊನೆಯ ಪ್ರಶ್ನೆ, ತಾಳಿದವನು ಬಾಳಿಯಾನು. ಈ ಗಾದೆಯನ್ನ ತಿಳಿಸಿ. ವೆರಿ ಈಸಿ. ತಾಳಿದವನು ಬಾಳಿಯಾನು ಅಂತ ಹೇಳಿದ್ರೆ ತಾಳ್ಮೆ ಇರಬೇಕು, ಪೇಷನ್ಸ್ ಅಂತೇಳಿ. ಈ ಒಟ್ಟು 25 ಪ್ರಶ್ನೆಗಳಿದೆ ಸ್ನೇಹಿತರೆ. ಹಾಗೆ ಮುಂದಿನ ಮೊದಲನೇ ಪತ್ರಿಕೆಯಲ್ಲಿ ಮುಂದಿನ ವಿಭಾಗ ಜನರಲ್ ಇಂಗ್ಲಿಷ್. ಜನರಲ್ ಇಂಗ್ಲಿಷ್ ಕೂಡ ತುಂಬಾ ಈಸಿ ಇದೆ, ನೋಡ್ತಾ ಹೋಗೋಣ ಸ್ನೇಹಿತರೆ. ಸುನೀತಾ ಈಸ್ ರೆಗ್ಯುಲರ್ ಟು ದ ಕ್ಲಾಸ್ ಬಟ್ ಸುಷ್ಮಾ ಈಸ್ ಡ್ಯಾಶ್. ಚೂಸ್ ದ ಅಪ್ರೋಪ್ರಿಯೇಟ್ ಪ್ರಿಫಿಕ್ಸ್ ಆಫ್ ದ ವರ್ಡ್. ಪ್ರಿಫಿಕ್ಸ್ ಅನ್ನ ಮಾಡಬೇಕು ಟು ದ ವರ್ಡ್ ಅಂಡರ್ಲೈನ್ ಟು ಮೇಕ್ ಇಟ್ ಆಪೋಸಿಟ್. ಪ್ರಿಫಿಕ್ಸ್ ಅನ್ನ ಸೇರಿಸಿ ಆಂಟೋನಿಮ್ ಮಾಡ್ತಕ್ಕಂಥದ್ದು. ರೆಗ್ಯುಲರ್ಗೆ ಈಸಿ ಆಗಿರ್ತಕ್ಕಂಥದ್ದು ಇರ್ರೆಗ್ಯುಲರ್. ರೆಗ್ಯುಲರ್, ಇರ್ರೆಗ್ಯುಲರ್, ಮೂರನೇ ಆಪ್ಷನ್ ಈಸಿ, ಸರಿ ಉತ್ತರ. ಹಾಗೆ ದ ಪ್ರೆಸಿಡೆಂಟ್ ಅಪಾಯಿಂಟೆಡ್ ಹಿಮ್. ಹಿಯರ್ ಆರ್ ದ ಅಂಡರ್ಲೈನ್ಡ್ ವರ್ಡ್ ಈಸ್ ಅ ಅಥವಾ ಆನ್. ಪ್ರೆಸಿಡೆಂಟ್ ಅನ್ನೋದು ಏನದು? ಕಲೆಕ್ಟಿವ್ ನೌನ, ಕಾಮನ್ ನೌನ, ಪ್ರಾಪರ್ ನೌನ, ಅಬ್ಸ್ಟ್ರಾಕ್ಟ್ ನೌನ ಅಂತ ಹೇಳಿ ಇದೆ. ಪ್ರೆಸಿಡೆಂಟ್ ಇಸ್ ಎ ಕಾಮನ್ ನೌನ್. ಒಂದು ಗ್ರಾಮರ್ ಕ್ಲಾಸ್ ಅನ್ನ ಬೇಕಾದ್ರೆ ಎಕ್ಸ್ಟ್ರಾ ಮಾಡೋಣ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ. ನೌನ್ಸ್ ಮತ್ತೆ ಪ್ರಿಫಿಕ್ಸಸ್ ಬಗ್ಗೆ, ಎಲ್ಲ ಗ್ರಾಮರ್ ಪಾಯಿಂಟ್ಸ್ ಬಗ್ಗೆ, ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ. ಮುಂದಿನ ಪ್ರಶ್ನೆ, ಹ್ಯಾಮ್ಲೆಟ್ ಈಸ್ ಡ್ಯಾಶ್ ಗ್ರೇಟೆಸ್ಟ್ ಪ್ಲೇ ಆಫ್ ಶೇಕ್ಸ್ಪಿಯರ್. ಚೂಸ್ ಅನ್ ಆರ್ಟಿಕಲ್ ಅಂಡ್ ಫಿಲ್ ಇನ್ ದ ಬ್ಲಾಂಕ್. ಎ ಆನ್, ಫಾರ್, ದ. ಹ್ಯಾಮ್ಲೆಟ್ ಅವನ ಗ್ರೇಟೆಸ್ಟ್ ಟ್ರಾಜಡಿಯಲ್ಲಿ ಒಂದು, HOKM ಅಂತ ಕರಿತೀವಿ, ಅದರಲ್ಲಿ ಒಂದು. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ದ. ಸರಿಯಾದ ಉತ್ತರ ದ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸೂಪರ್ಲೇಟಿವ್ ಡಿಗ್ರಿ ಇದೆ ಸ್ನೇಹಿತರೆ. ಸೂಪರ್ಲೇಟಿವ್ ಡಿಗ್ರಿ ಇರೋದ್ರಿಂದ ಇಲ್ಲಿ ದ ಇಸ್ ದ ರೈಟ್ ಆನ್ಸರ್. ಹೇಮಾ, ನೆಕ್ಸ್ಟ್ ಕ್ವಶನ್. ಹೇಮಾ ಇಸ್ ಎ ಡ್ಯಾನ್ಸರ್ ಡ್ಯಾಶ್. ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್. ಕ್ವಶನ್ ಟ್ಯಾಗ್ ಅನ್ನ ಮಾಡಬೇಕು. ನಾವು ಕ್ವಶನ್ ಟ್ಯಾಗ್ ಅನ್ನ ಮಾಡುವಾಗ ಸ್ನೇಹಿತರೆ ಹೆಲ್ಪಿಂಗ್ ವರ್ಬ್ ಗಳನ್ನ ನೋಡ್ಕೋಬೇಕು. ಹೆಲ್ಪಿಂಗ್ ವರ್ಬ್ ಇಲ್ಲದೆ ಇದ್ರೆ ಮೇನ್ ವರ್ಬ್ ಅನ್ನ ಡಿವೈಡ್ ಮಾಡ್ಕೋಬೇಕು. ಹೇಮಾ ಇಸ್ ಅ ಡ್ಯಾನ್ಸರ್, ಇದು ಅಫರ್ಮೇಟಿವ್ ಸೆಂಟೆನ್ಸ್ ಇದೆ. ಕ್ವಶನ್ ಟ್ಯಾಗ್ ನೆಗೆಟಿವ್ ಇರುತ್ತೆ. ಸೆಂಟೆನ್ಸ್ ನೆಗೆಟಿವ್ ಇದ್ರೆ ಕ್ವಶನ್ ಟ್ಯಾಗ್ ಪಾಸಿಟಿವ್ ಇರುತ್ತೆ, ಅಫರ್ಮೇಟಿವ್ ಇರುತ್ತೆ. ಈಸ್ ಅನ್ನೋದು ಪ್ರೆಸೆಂಟ್ ಟೆನ್ಸ್ ಸಿಂಗ್ಯುಲರ್. ಹಾಗಾಗಿ ಇದು ಹೇಮಾ ಶಿ ಇಸ್ ಎ ಗರ್ಲ್, isn't she is the correct answer. When was R.K. Lakshman, our brother R.K. Narayana, R.K. Lakshman is a great cartoonist. R.K. Narayan born. When was? Identify the type of sentences from the given alternatives. ಇದು ಯಾವ ರೀತಿಯ ವಾಕ್ಯ ಅಂತ ಹೇಳಿ ಕೇಳಿದ್ದಾರೆ. ಅಸರ್ಟಿವ್, ಎಕ್ಸ್ಕ್ಲಮೇಟರಿ, ಇಂಟ್ರಾಗೇಟಿವ್ ಮತ್ತೆ ಇಂಪರೇಟಿವ್. ಇದು ತುಂಬಾ ಈಸಿ ಇದೆ ಸ್ನೇಹಿತರೆ. ಪ್ರಶ್ನೆಯನ್ನ ಮಾಡ್ತಾ ಇದೆ ನಮಗೆ, ಹಾಗಾಗಿ ಇದು ಇಂಟ್ರಾಗೇಟಿವ್ ಸೆಂಟೆನ್ಸ್. ಮುಂದಿನ ಪ್ರಶ್ನೆಗೆ ಹೋಗೋಣ. ದ ಇಂಡಿಯನ್ ಅಂಬಾಸಿಡರ್ ವಿಸಿಟೆಡ್ ದ ವೆಸ್ಟರ್ನ್ ಕಂಟ್ರೀಸ್. ಇಲ್ಲಿ ಇಂಡಿಯನ್ ಅಂಬಾಸಿಡರ್ಗೆ ಅಂಡರ್ಲೈನ್ ಆಗಿದೆ. ಪ್ರಶ್ನೆಯನ್ನು ನೋಡೋಣ. ಚೂಸ್ ದ ಅಪ್ರೋಪ್ರಿಯೇಟ್ ಕ್ವೆಶ್ಚನ್ ಸೋ ಆಸ್ ಟು ಗೆಟ್ ದ ಅಂಡರ್ಲೈನ್ಡ್ ವರ್ಡ್ಸ್ ಆಸ್ ಆನ್ಸರ್. ಇಂಡಿಯನ್ ಅಂಬಾಸಿಡರ್ ಅನ್ನೋ ಒಂದು ವರ್ಡ್ಸ್ ಗಳು ಆನ್ಸರ್ ಆಗಿ ಬರಬೇಕು. ಇದರಲ್ಲಿ ಯಾವುದು? ವೆನ್ ಡಿಡ್ ದ ಇಂಡಿಯನ್ ಅಂಬಾಸಿಡರ್ who visited the western countries? Why did the Indian ambassador visit the western countries? How did the Indian ambassador? ಇದು ಆನ್ಸರ್ ಆಗಿ ಬರಬೇಕು ಅಂತ ಹೇಳಿದ್ರೆ ನಮಗೆ ಇಲ್ಲಿ ಸರಿಯಾದ ಉತ್ತರ ಹೂ ವಿಸಿಟೆಡ್. ನಮ್ಮ ಇಂಡಿಯನ್ ಅಂಬಾಸಿಡರ್ಸ್ ವೆಸ್ಟರ್ನ್ ಕಂಟ್ರಿಯನ್ನ ವಿಸಿಟ್ ಮಾಡಿದ್ರು. ಇದು ಎರಡನೇ ಆಯ್ಕೆ ಸರಿಯಾದ ಉತ್ತರ. ಚೂಸ್ ಆಡ್ ಒನ್ ಔಟ್. 4 ಈ ನಮಗೆ ಕ್ವಶನ್ಸ್ ಎಲ್ಲ ಕ್ವಶನ್ ಪೇಪರ್ ಅಲ್ಲಿ ಅಥವಾ ಟೆಕ್ಸ್ಟ್ ಬುಕ್ ಅಲ್ಲಿ ಬರ್ತಾ ಇದೆ. ಪಿಕ್ ಔಟ್ ದ ಆಡ್ ವರ್ಡ್ ವಿಚ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್ ಅಂತ ಹೇಳಿ. ಇಲ್ಲಿ ಆಡ್ ಒನ್ ಅನ್ನ ಅಂದ್ರೆ ಸಂಬಂಧ ಇಲ್ಲದೆ ಇರೋ ಪದವನ್ನ ತೆಗಿಬೇಕು. ಕೋಚ್, ಟೀಚರ್, ಲರ್ನರ್, ಟ್ರೈನರ್. ವೆರಿ ಈಸಿ ಕ್ವಶನ್. ಕೋಚ್ is equal to facilitator, teacher, trainer, both 3 words are same. Learner is a student, so learner ಸರಿಯಾದ ಉತ್ತರ. ನೆಕ್ಸ್ಟ್, you and I are studying in the same class. You and I are studying in the same class. ಇಲ್ಲಿ ನಾನು, ನೀನು ಮತ್ತೆ ನಾನು ಒಂದೇ ತರಗತಿಯಲ್ಲಿ ಓದ್ತಾ ಇದ್ದೀವಿ. ಡ್ಯಾಶ್ ಆರ್ ಕ್ಲಾಸ್ಮೇಟ್ಸ್. ಚೂಸ್ ದ ಅಪ್ರೋಪ್ರಿಯೇಟ್ ಆನ್ಸರ್ಸ್. ಪ್ರನೌನ್ ಅನ್ನ ಆಯ್ಕೆ ಮಾಡ್ಬೇಕಂತ ಇಲ್ಲಿ. ಯು ಅಂಡ್ ಐ. ಚೂಸ್ ದ ಅಪ್ರೋಪ್ರಿಯೇಟ್ ಪ್ರನೌನ್. ಇಲ್ಲಿ ಸರಿಯಾದ ಉತ್ತರ ವಿ.
ನೀನು ಮತ್ತೆ ನಾನು, ನಾವು ಇಬ್ಬರು ಒಂದೇ ತರಗತಿಯಲ್ಲಿ ಓದ್ತಾ ಇದ್ದೀವಿ. ವಿ ಆರ್ ಕ್ಲಾಸ್ಮೇಟ್ಸ್. ಮಹಾತ್ಮ ಗಾಂಧೀಜಿ ವೆಪನ್ಸ್ ಆಸ್ ಹಿಸ್ ನಾನ್ ವೈಲೆನ್ಸ್ ಅಡಾಪ್ಟೆಡ್ ಡ್ಯೂರಿಂಗ್ ಫ್ರೀಡಮ್ ಸ್ಟ್ರಗಲ್. ರಿಅರೇಂಜ್ ಮಾಡಿ ಸರಿಯಾದ ವಾಕ್ಯವನ್ನ ಮೀನಿಂಗ್ಫುಲ್ ಸೆಂಟೆನ್ಸ್ ಮಾಡಿ ಅಂತ ಇದೆ. ಇದರಲ್ಲಿ 34 ಶಫಲ್ ಆಗಿದೆ. ಆ ವರ್ಡ್ಸ್ ಗಳನ್ನ ಸೇರಿಸಿ ನಾವು ಒಂದೇ ವಾಕ್ಯವನ್ನ ಸರಿಯಾಗಿ ಮೀನಿಂಗ್ಫುಲ್ ಆಗಿ ಮಾಡಬೇಕು. ಯಾವುದು ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2 ಸ್ನೇಹಿತರೆ. ಎ ಫಸ್ಟ್ ಬರಬೇಕು, ಮಹಾತ್ಮ ಗಾಂಧಿ, ಅದಾದ ನಂತರ ಅಡಾಪ್ಟೆಡ್, ಅದಾದ ನಂತರ ನಾನ್ ವೈಲೆನ್ಸ್, ಆಸ್ ಹಿಸ್ ವೆಪನ್ಸ್, ಕೊನೆಯದಾಗಿ ಫ್ರೀಡಮ್ ಸ್ಟ್ರಗಲ್. ಇದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಚೂಸ್ ದ ರೈಟ್ ಡಿಕ್ಷನರಿ ಆರ್ಡರ್ ಆಫ್ ದ ವರ್ಡ್ಸ್. ಇಟ್ಸ್ ವೆರಿ ಈಸಿ. ಇನ್ ಡಿಕ್ಷನರಿ ದ ವರ್ಡ್ಸ್ ಆರ್ ಅರೇಂಜ್ಡ್ ಇನ್ ದ ಆಲ್ಫಾಬೆಟಿಕಲ್ ಆರ್ಡರ್. ಸೊ ಹಾಗಾಗಿ ನಾವು ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಬರ್ಕೊಂಡು ಇದನ್ನ ನಾವು ಕರೆಕ್ಟ್ ಆಗಿ ಮಾಡಿದ್ರೆ ತುಂಬಾ ಈಸಿ ಕ್ವಶನ್. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಬಾದರ್, ಬ್ರದರ್, ಬರ್ಗ್ಲರ್, ಬ್ಲಾಸಮ್. ಬರ್ಗ್ಲರ್ ಮೀನ್ಸ್ thief. So blossom, brother. So question option number 3 is the right option. blossom ಬರುತ್ತೆ, BL, L ಆದ್ಮೇಲೆ O ಬರುತ್ತೆ ಸ್ನೇಹಿತರೆ, ಅದಾದ್ಮೇಲೆ R ಬರುತ್ತೆ, R ಆದ್ಮೇಲೆ ಸ್ನೇಹಿತರೆ U ಬರುತ್ತೆ. ಹಾಗಾಗಿ ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್. ಶಿ ಇಸ್ ಬ್ಯೂಟಿಫುಲ್ ಡ್ಯಾಶ್ ಪುವರ್. ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ ಟು ಕಂಪ್ಲೀಟ್ ದ ಸೆಂಟೆನ್ಸ್. ಇಲ್ಲಿ ಇದು ಲಿಂಕಿಂಗ್ ವರ್ಡ್, ಕಂಜಂಕ್ಷನ್ ಕೇಳಿದರೆ ಅಪ್ರೋಪ್ರಿಯೇಟ್ ವರ್ಡ್ ಯಾವುದು ಅಂತ ಹೇಳಿದ್ರೆ ನೋಡ್ಕೊಳ್ಳಿ. ಶಿ ಇಸ್ ಬ್ಯೂಟಿಫುಲ್ ಬಟ್ ಪುವರ್, ನಮ್ಮ ಸಿಂಡ್ರೆಲ್ಲಾ ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಸುಮಾ ಡ್ಯಾಶ್ ಟೆಂಪಲ್ ಎವ್ರಿ ಡೇ, ಎವ್ರಿ ಥರ್ಸ್ಡೇ. ಸುಮಾ ಪ್ರತಿ ಗುರುವಾರ ಟೆಂಪಲ್ಗೆ ಭೇಟಿ ಕೊಡ್ತಾಳೆ. ಹಾಗಾದ್ರೆ ಇದರಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಹೇಳಿದ್ರೆ, ಸೊ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ಹಾಗಾಗಿ ಹಿ, ಶಿ, ಇಟ್ ಇದಕ್ಕೆ ನಾವು ವರ್ಬಿಗೆ ಎಸ್ ಅನ್ನ ಸೇರಿಸಬೇಕು. ಹಿ, ಶಿ, ಇಟ್ಟಿಗೆ ಮಾತ್ರ ಸುಮಾ, ಶಿ. ಸೊ ಹಾಗಾಗಿ ಸುಮಾ ವಿಸಿಟ್ಸ್ ಟೆಂಪಲ್ ಎವ್ರಿ ಡೇ. ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ. ಹಿ ವಾಕ್ಡ್ ಡ್ಯಾಶ್ ದ ಥಿಯೇಟರ್. ಚೂಸ್ ದ ಸೂಟಬಲ್ ಪ್ರಿಪೋಸಿಷನ್ಸ್ ಅಂಡ್ ಫಿಲ್ ಇನ್ ದ ಬ್ಲ್ಯಾಂಕ್. ಪ್ರಿಪೋಸಿಷನ್ ನ ಚೂಸ್ ಮಾಡಬೇಕು. ಸೊ he walked in the theater, he walked on the theater, he walked into the theater, he walked over the theater. ಇದರಲ್ಲಿ he walked into the theater is the correct answer. Next question. It is very cold outside. Sit by the fire and dash. Choose the correct phrasal verb. Phrasal verb ಅನ್ನ ತುಂಬಬೇಕು. warm in, warm up, warm out and warm from. ಈ 4 ಇದರಲ್ಲಿ ನಮಗೆ ತುಂಬಾ ಈಸಿ, ಇದು ತುಂಬಾ ಟ್ವಿಸ್ಟ್ ಇಲ್ಲ ಈ ಫ್ರೇಸಲ್ ವರ್ಬ್. ಹಾಗಾಗಿ ವಾರ್ಮ್ ಅಪ್. ಮುಂದಿನ ಪ್ರಶ್ನೆ. ಐಡೆಂಟಿಫೈ ದ ವರ್ಡ್ ವಿತ್ ದ ಕರೆಕ್ಟ್ ಸ್ಪೆಲ್ಲಿಂಗ್. ನೋಡಿ ಇದರಲ್ಲಿ ಸ್ಪೆಲ್ಲಿಂಗ್ ಅಲ್ಲಿ ತುಂಬಾ ಇದೆ. ಮಿಸ್ಟರಿ, ಮಿಸ್ಟೇರಿ, ಮಿಸ್ಟ್ರಿ. ನೋಡಿ ನಮಗೆ ಕನ್ಫ್ಯೂಷನ್ ಆಗುತ್ತೆ. ಹಾಗಾದ್ರೆ ಇಲ್ಲಿ ಮೊದಲನೇ ಆಪ್ಷನ್ ಇದೆಯಲ್ಲ, ಮಿಸ್ಟರಿ ಅಂದ್ರೆ ರಹಸ್ಯ, ಇದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. ಹಿಸ್ ಜಾಬ್ hunt had proved fruitless. Now he is treading water. ಸೊ ಅವನ ಕೆಲಸದ ಹುಡುಕಾಟ ಫ್ರೂಟ್ಲೆಸ್ ಅಂದ್ರೆ ಕೆಲಸಕ್ಕೆ ಬರಲಿಲ್ಲ, ಏನು ಉಪಯೋಗ ಆಗಲಿಲ್ಲ. ನೌ he is a treading water. ಅಪ್ರೋಪ್ರಿಯೇಟ್ ಮೀನಿಂಗ್ ಏನು? ಟ್ರೆಡಿಂಗ್ ವಾಟರ್ ಅಂತ ಹೇಳಿದ್ರೆ ಅದು ಬೇರೆ ಇಡಿಯಂ, ಅದು ಫ್ರೇಸಸ್ ಅಂಡ್ ಇಡಿಯಮ್ಸ್ ಅಂತ ಬರುತ್ತೆ. ಪಡೆನುಡಿ ಅಂತ ಹೇಳಿ ನಾರ್ಮಲ್ ಮೀನಿಂಗ್ ಇರಲ್ಲ, ಹಿಡನ್ ಮೀನಿಂಗ್ ಇರುತ್ತೆ. ಹಾಗಾಗಿ ಅದನ್ನ ನೋಡೋಣ. ಬ್ರಿಂಗಿಂಗ್ ವಾಟರ್, ಪ್ಲೇಯಿಂಗ್ ಇನ್ ವಾಟರ್, ಮೇಕಿಂಗ್ ನೋ ಪ್ರೋಗ್ರೆಸ್, ವೇಸ್ಟಿಂಗ್ ಟೈಮ್. ಇದರಲ್ಲಿ ನೋಡಿ ಬ್ರಿಂಗಿಂಗ್ ವಾಟರ್ ಇದು ವರ್ಡ್ ಟು ವರ್ಡ್ ಮೀನಿಂಗ್ ಆಗುತ್ತೆ. ಪ್ಲೇಯಿಂಗ್ ಇನ್ ವಾಟರ್, ದಿಸ್ ಇಸ್ ನಾಟ್ ಕರೆಕ್ಟ್. ಮೇಕಿಂಗ್ ನೋ ಪ್ರೋಗ್ರೆಸ್ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲೇ ಇದೆ ಫ್ರೂಟ್ಲೆಸ್ ಅಂತ ಇರೋದ್ರಿಂದ ಇಟ್ಸ್ ವೆರಿ ಈಸಿ. ಹಿ ಈಸ್ ಮೇಕಿಂಗ್ ನೋ ಪ್ರೋಗ್ರೆಸ್ ಇನ್ ಸರ್ಚಿಂಗ್ ದ ಜಾಬ್ ಅಂತೇಳಿ. ಮುಂದಿನ ಪ್ರಶ್ನೆ ಸ್ನೇಹಿತರೆ. ಐ ಡ್ಯಾಶ್ ರಿಟರ್ನ್ ಅ ಲೆಟರ್. ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್. ಇಲ್ಲಿ ಪಿ ಇದೆ, ರೈಟ್, ರೋಟ್, ರಿಟರ್ನ್, ಪಿ ಇದೆ. ಹಾಗಾಗಿ ಯೋಚನೆ ಮಾಡಿ ಬರೀಬೇಕು ಸ್ನೇಹಿತರೆ. ಇಲ್ಲಿ ಸಬ್ಜೆಕ್ಟ್ ಐ ಇದೆ. ಹಾಗಾಗಿ ಐ ಹ್ಯಾವ್ ರಿಟರ್ನ್ ಎ ಲೆಟರ್. ಐ ಹ್ಯಾವ್
ರಿಟನ್ ಎ ಲೆಟರ್. ಇಲ್ಲಿ ಹ್ಯಾವ್ ಬಿನ್ ಬಂದಿದ್ರೆ ರೈಟಿಂಗ್ ಆಗಿರೋದು, ಹಾಗಾಗಿ ಇಲ್ಲಿ ಬೇರೆ ಸಬ್ಜೆಕ್ಟ್ಗಳು ಬಂದ್ರೆ ಹಿ ಶಿ ಇಟ್ ಬಂದ್ರೆ ಹ್ಯಾಸ್ ಆಗೋದು. ಹಾಗಾಗಿ ಇಲ್ಲಿ ಐ ಹ್ಯಾವ್ ರಿಟನ್ ಅ ಲೆಟರ್ ಇಸ್ ಅ ಕರೆಕ್ಟ್ ಆನ್ಸರ್. ಮುಂದಿನ ಪ್ರಶ್ನೆ, ಮ್ಯಾನ್ ಈಸ್ ಅ ಸೋಷಿಯಲ್ ಅನಿಮಲ್. ಐಡೆಂಟಿಫೈ ದ ಸಬ್ಜೆಕ್ಟ್ ಇನ್ ದ ಅಬೋವ್ ಸೆಂಟೆನ್ಸ್. ಕ್ವಶನ್ ಪೇಪರ್ ಸ್ಲೋ ಆದ್ರೆ ಅಥವಾ ತುಂಬಾ ಫಾಸ್ಟ್ ಆದ್ರೆ ನಿಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ಮುಂದಿನ ಕ್ವಶನ್ ಪೇಪರ್ ಸಾಲ್ವ್ ನಲ್ಲಿ ಅದನ್ನ ಸರಿ ಮಾಡ್ಕೊಳ್ಳೋಣ. ಮ್ಯಾನ್ ಈಸ್ ಅ ಸೋಷಿಯಲ್ ಅನಿಮಲ್. ಐಡೆಂಟಿಫೈ ದ ಸಬ್ಜೆಕ್ಟ್ ಇನ್ ದ ಅಬೋವ್ ಸೆಂಟೆನ್ಸ್. ನಾನು ಆಗ್ಲೇ ಹೇಳ್ತಾ ಬಂದೆ, ಕರ್ತೃ ಕರ್ಮ ಕ್ರಿಯೆ ಕನ್ನಡದಲ್ಲಿದ್ದಾಗೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅಂತ ಇರುತ್ತೆ ಅಥವಾ ಪ್ರೆಡಿಕೇಟ್ ಪಾರ್ಟ್ ಇರುತ್ತೆ. ಇಲ್ಲಿ ತುಂಬಾ ಈಸಿ ಇದೆ ಇದು, ಹಾಗಾಗಿ ಮ್ಯಾನ್ ಇಸ್ ದ ಕರೆಕ್ಟ್ ಆನ್ಸರ್. ಮ್ಯಾನ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಎಕ್ಸ್ಕ್ಯೂಸ್ ಮೀ, ಕ್ಯಾನ್ ಯು ಹೆಲ್ಪ್ ಮೀ ಇನ್ ಲೊಕೇಟಿಂಗ್ ದ ಬುಕ್ ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರುತ್. ಮುಂದಿನ ಸರಿ ನಿಮಗೆ ಹೂ ರೋಡ್ ದ ಬುಕ್ ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರುತ್ ಅಂತ ಕೇಳ್ಬೋದು. ಗಾಂಧೀಜಿಯವರ ಆತ್ಮಕಥೆ ಇದು. The language function used in the above sentence is, excuse me, can you help me in locating the book? You know, this is the place. Language function ಇರತಕ್ಕಂತ ಪ್ಲೇಸ್ ಇದು. ಸೊ ಎಕ್ಸ್ಕ್ಯೂಸ್ ಮೀ ಅಂತ ಕೂಡ ಇದೆ. ಸೀಕಿಂಗ್ ಇನ್ಫಾರ್ಮೇಶನ್, ಮಾಹಿತಿ ಕೇಳ್ತಾ ಇದ್ದಾರಾ? ಇಲ್ಲ. ಸೀಕಿಂಗ್ ಪರ್ಮಿಷನ್ ಕೇಳ್ತಾ ಇದ್ದಾರಾ? ನೋ. ಸೊ ಸಾರಿ ಇಲ್ಲಿ ಎಕ್ಸ್ಕ್ಯೂಸ್ ಮೀ. ಮುಂದಿನ ಪ್ರಶ್ನೆ 44. ಎಕ್ಸ್ಕ್ಯೂಸ್ ಮೀ, ಕ್ಯಾನ್ ಯು ಹೆಲ್ಪ್ ಮೀ ಇನ್ ಲೊಕೇಟಿಂಗ್ ದ ಬುಕ್ ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರುತ್. ಮುಂದಿನ ಸರಿ ಹೂ ರೋಡ್ ದ ಬುಕ್ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರುತ್ ಅಂತ ಕೇಳ್ಬೋದು. ಸೋಷಿಯಲ್ ಪಾರ್ಟ್ ಅಲ್ಲಿ ಇದು ಗಾಂಧೀಜಿಯವರ ಆತ್ಮಕಥೆ. ದ ಲ್ಯಾಂಗ್ವೇಜ್ ಫಂಕ್ಷನ್. ಒಂದು ನಿಮಿಷ ಸ್ನೇಹಿತರೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಎಕ್ಸ್ಕ್ಯೂಸ್ ಮೀ, ಕ್ಯಾನ್ ಯು ಹೆಲ್ಪ್ ಮೀ ಇನ್ ಲೊಕೇಟಿಂಗ್ ದ ಬುಕ್ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರುತ್. ದಯವಿಟ್ಟು ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರುತ್ ಪುಸ್ತಕ ಎಲ್ಲಿದೆ ಆ ಜಾಗ ತೋರಿಸ್ತೀರಾ, ಎಲ್ಲಿದೆ ಹೆಲ್ಪ್ ಮಾಡ್ತೀರಾ ಅಂತೇಳಿ. ಸೊ ದಿಸ್ ಇಸ್ ದ ಪ್ಲೇಸ್. ಲ್ಯಾಂಗ್ವೇಜ್ ಫಂಕ್ಷನ್ ಇರ್ತಕ್ಕಂತಹ ದ ಲ್ಯಾಂಗ್ವೇಜ್ ಫಂಕ್ಷನ್ ಯೂಸ್ಡ್ ಇನ್ ದ ಅಬೋವ್ ಸೆಂಟೆನ್ಸಸ್ ಈ ಭಾಗದಲ್ಲಿ ಬರುತ್ತೆ ಸ್ನೇಹಿತರೆ. ನೋಡೋಣ. ಸೀಕಿಂಗ್ ಇನ್ಫಾರ್ಮೇಶನ್, ಸೀಕಿಂಗ್ ಪರ್ಮಿಷನ್, ಆಫರಿಂಗ್ ಹೆಲ್ಪ್, ಸಜೆಸ್ಟಿಂಗ್. ಹಾಗಾಗಿ ನೀವು 4 ಪ್ರಶ್ನೆಗಳು 4 ಆಪ್ಷನ್ಗಳಲ್ಲಿ ಉತ್ತರ ಗೊತ್ತಿಲ್ಲ, ಈಗ 4 ಆಪ್ಷನ್ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಗಿವ್ ಅಪ್ ತಂತ್ರವನ್ನ ಬಳಸಬೇಕು. ಅಂದ್ರೆ ಆಡ್ ಒನ್ ಅನ್ನ ರಿಮೂವ್ ಮಾಡ್ತಾ ಬರಬೇಕು. ಸಜೆಷನ್ ಅಂತೂ ಅಲ್ಲ. ಹಾಗಾಗಿ ಆಫರಿಂಗ್ ಹೆಲ್ಪ್ ಅಂತೂ ಡು ಯು ವಾಂಟ್ ಎನಿ ಹೆಲ್ಪ್ ಅಂತ ಕೇಳ್ತಾ ಇಲ್ಲ. ನಮಗೆ 2 ಡೌಟ್ ಇದೆ, ಸೀಕಿಂಗ್ ಇನ್ಫಾರ್ಮೇಶನ್ ಅಥವಾ ಸೀಕಿಂಗ್ ಪರ್ಮಿಷನ್ ಅಂತೂ ಕೇಳ್ತಾ ಇಲ್ಲ. ಸೊ ಇಲ್ಲಿ ಮಾಹಿತಿಯನ್ನ ಕೇಳ್ತಾ ಇದ್ದಾರೆ. ಹಾಗಾಗಿ ಸೀಕಿಂಗ್ ಇನ್ಫಾರ್ಮೇಶನ್ ಇಸ್ ದ ಕರೆಕ್ಟ್ ಆನ್ಸರ್. ಹಾಗೆ ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. 45. ಆಕ್ಷನ್ಸ್ ಸ್ಪೀಕ್ ಲೌಡರ್ ದೆನ್ ಡ್ಯಾಶ್. ಇದೊಂದು ಪ್ರವರ್ಬ್, ಗಾದೆ ಸ್ನೇಹಿತರೆ. ಆಗಾಗ ವಾಟ್ಸಪ್ ಸ್ಟೇಟಸ್ ಅಲ್ಲಿ ಬರ್ತಾ ಇರುತ್ತೆ, ನಿಮ್ಮ ಕೆಲಸ ಮಾತನಾಡಬೇಕು, ನಿಮ್ಮ ಮಾತುಗಳು ಮಾತನಾಡಬಾರ್ದು ಅಂತೇಳಿ. ಅದಕ್ಕೆ ಸಂಬಂಧಪಟ್ಟಂತ ಒಂದು ಇಂಗ್ಲಿಷ್ ಪ್ರವರ್ಬ್. ಆಕ್ಷನ್ ಸ್ಪೀಕ್ ಲೌಡರ್ ದೆನ್ ಡ್ಯಾಶ್. ಸ್ಟೇಟ್ಮೆಂಟ್, ವರ್ಡ್ಸ್, ಪ್ರಾಮಿಸ್, ಥಾಟ್ಸ್. ಹಾಗಾದ್ರೆ ಸರಿ ಉತ್ತರ ಸ್ನೇಹಿತರೆ ವರ್ಡ್ಸ್. ಕೆಲಸಗಳು ಮಾತಿಗಿಂತ ಜೋರಾಗಿ ಮಾತನಾಡ್ತವೆ. 46. ಮೇಕಿಂಗ್ ಅ ಕಪ್ ಆಫ್ ಟೀ ಇಸ್ ನಾಟ್ ಅ ಡಿಫಿಕಲ್ಟ್ ಟಾಸ್ಕ್. ರಿಅರೇಂಜ್ ದ ಫಾಲೋಯಿಂಗ್ ಸೀಕ್ವೆನ್ಶಿಯಲಿ. ಸೀಕ್ವೆನ್ಸ್ ಆಗಿ ಅರೇಂಜ್ ಮಾಡಬೇಕು. pour some water in a pan and set it to boil. Cover the pan with a lid and let the tea brew. Add tea leaves to the boiling water. After few minutes, pour the tea into the teapot. Then add sugar and milk according to taste. 6th and 7th 8th ಅಲ್ಲಿ ಯಾವುದೋ ಒಂದು ಟೆಕ್ಸ್ಟ್ ಬುಕ್ ಅಲ್ಲಿ ಹೌ ಟು ಪ್ರಿಪೇರ್ ದ ಟೀ ಅಂತ ಒಂದು ಚಾಪ್ಟರ್ ಅಲ್ಲಿ ಇದನ್ನ ಇದೆ, ಓದಿದ ನೆನಪು. ಹಾಗಾಗಿ
ಹೌ ಟು ಪ್ರಿಪೇರ್ ದ ಟೀ, ದಿಸ್ ಇಸ್ ವೆರಿ ಈಸಿ. ಸೊ ಫಸ್ಟ್ ನಾವೇನ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು. ಇಲ್ಲಿ ನೋಡ್ಕೊಳ್ಳಿ, ರಿಅರೇಂಜ್ ಮಾಡ್ಕೊಳ್ಳಿ. ಇದರಲ್ಲಿ ಸರಿಯಾದ ಉತ್ತರ 3. ಥರ್ಡ್ ಇಸ್ ದ ಕರೆಕ್ಟ್ ಆನ್ಸರ್. 3ನೇದು ಸರಿ ಉತ್ತರ ಸ್ನೇಹಿತರೆ. ಸೊ ಥರ್ಡ್ ಒನ್, 3ನೇದು ACBEE. ಎ ಫಸ್ಟ್ pour some water into pan and set it to boil ಅಂತ ಹೇಳಿ. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, add tea leaves to the boiling water. Next, B, cover the pan with a lid and let the tea brew. ಹಾಗೆ ನೆಕ್ಸ್ಟ್, then add sugar and milk according to taste. Last one, tea. After a few minutes, pour the sordu tea into the teapot. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಪ್ಯಾಸೇಜ್ ಅನ್ನು ವೇಗವಾಗಿ ಓದೋಣ. ಒನ್ ಡೇ a young mother left her sleeping toddler means a small kid, 1 to 3 years ಇರ್ಬೋದು, on the floor and went out to fetch water in a pot, leaving her pet mongoose in charge of the baby. mongoose ಅಂತ ಹೇಳಿದ್ರೆ ಮುಂಗ್ಸಿ ಸ್ನೇಹಿತರೆ, ಗೊತ್ತಿದೆ ನಿಮಗೆ, ಈ ಕಥೆಯನ್ನ ನೀವು ಕೇಳಿರ್ತೀರಿ. when she returned a little later, she found the mongoose with its mouth full of blood lying near the doorstep. Presuming that the mongoose had killed the sleeping baby, in her anguish, she took the iron rod lying nearby and killed the animal with it. Later, when she entered the room where she had left her baby asleep, she saw a venomous viper on how lying dead next to the baby's bed, its body in pieces strewn around. She gasped in horror as she took in the scene, realizing that her baby had been unharmed as the mongoose had fought with the snake and had killed it. All her remorse and lament could not bring her pet mongoose back to life. ಕನ್ನಡದ ರಾಮಲಕ್ಷ್ಮಣ ಚಿತ್ರದಲ್ಲಿ ಹಾಡಿದೆ. ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ಈ ಒಂದು ಹಾಡಲ್ಲಿ ಬಂದೋಗುತ್ತೆ. ಸೊ ಗೊತ್ತಿದೆ ಎಲ್ಲ ಶಿಕ್ಷಕರಿಗೆ, ಶಿಕ್ಷಕ ಅಭ್ಯರ್ಥಿಗಳು ನೆನಪಾಗಿದೆ ಈ ಹಾಡು. ಸೊ ಇದು ನೋಡ್ತಾ ಹೋಗೋಣ. ಹಾವು ಮತ್ತು ಮುಂಗುಸಿ ಮತ್ತೆ ನೀರಿಗೆ ಹೊರಟಳು, ಗಂಗೆಯು ನೀರಿಗೆ ಹೊರಟಾಗ ಅಂತ ಒಂದು ಹಾಡಿದೆ ನೋಡಿ, ಅದಕ್ಕೆ ಸಂಬಂಧಪಟ್ಟಿದ ಪ್ರಶ್ನೆ ಇದು. ವೈ ಡಿಡ್ ದ ಮದರ್ ಲೀವ್ ಹರ್ ಸ್ಲೀಪಿಂಗ್ ಬೆಡ್? ಪ್ಯಾಸೇಜ್ ಕಾಂಪ್ರಿಹೆನ್ಷನ್ ಅಲ್ಲಿ ಇನ್ನೊಂದು ಸುಲಭವಾದ ಟ್ರಿಕ್ಸ್ ಅಂತ ಹೇಳಿದ್ರೆ, ಮೊದಲಿಗೆ ನೀವು ಪ್ಯಾಸೇಜ್ ಅನ್ನ 1-2 ಸಾರಿ ಓದಾದ ನಂತರ ಪ್ರಶ್ನೆಗಳನ್ನ ಓದ್ಕೊಳ್ಳಿ ಸ್ನೇಹಿತರೆ. ಪ್ರಶ್ನೆಗಳನ್ನು ಓದಿದ್ರಾಗ ಇದು ಪ್ಯಾಸೇಜ್ ತುಂಬಾ ಈಸಿ ಇದೆ. ಪ್ರಶ್ನೆಗಳನ್ನು ಓದಿದಾಗ ಆ ಕನೆಕ್ಟೆಡ್ ವರ್ಡ್, ರಿಲೇಟೆಡ್ ವರ್ಡ್ ಎಲ್ಲಿರುತ್ತೋ ಅಲ್ಲಿ ಆನ್ಸರ್ ಇರುತ್ತೆ. ದಿಸ್ ಇಸ್ ವೆರಿ ಈಸಿ ಪ್ಯಾಸೇಜ್. ವೈ ಡಿಡ್ ದ ಮದರ್ ಲೀವ್ ಹರ್ ಸ್ಲೀಪಿಂಗ್ ಚೈಲ್ಡ್? ಸೊ ಯಾಕೆ ಅವಳು ಮಗುವನ್ನ ಬಿಟ್ಟು ಹೋದ್ಲು? ಸೊ ಈಸಿ ಇದೆ ಆನ್ಸರ್, ಇಲ್ಲೇ ಇದೆ ನೋಡಿ. ಸೊ ವೆಂಟ್ ಔಟ್ ಟು ಫೆಚ್ ದ ವಾಟರ್, ಅಂತ ಇದೆ ಸ್ನೇಹಿತರೆ. ಹಾಗಾಗಿ ಇಲ್ಲಿದೆ. ಸೊ ಹಾಗಾಗಿ ಆನ್ಸರ್ ಇದರಲ್ಲಿ ಟು ಫೆಚ್ ವಾಟರ್ ಇಸ್ ದ ಕರೆಕ್ಟ್ ಆನ್ಸರ್. ಹಾಗೆ ಮುಂದಿನ ಪ್ರಶ್ನೆ, ವಾಟ್ ಡಿಡ್ ದ ಮದರ್ ಸಿ ಆನ್ ದ ಮೌತ್ ಆಫ್ ಮಂಗೂಸ್ ವೆನ್ ಶಿ ಕೇಮ್ ಬ್ಯಾಕ್ ಹೋಮ್? ಆಸ್ ಯೂಶುವಲ್ ಬ್ಲಡ್ ಅನ್ನ ನೋಡಿದ್ಲು, ಹಾಗಾಗಿ ತುಂಬಾ ಅವಳು ಗಾಬರಿಯನ್ನ ಆದ್ಲು ಅಂತ ಹೇಳಿ ಆ ಪ್ಯಾಸೇಜ್ ಅಲ್ಲಿ ಇದೆ ಸ್ನೇಹಿತರೆ. ಸೊ ಬ್ಲಡ್ ಇಸ್ ದ ಕರೆಕ್ಟ್ ಆನ್ಸರ್. ಹಾಗೆ ನೆಕ್ಸ್ಟ್ ಕ್ವೆಶನ್, ವಾಟ್ ಡಿಡ್ ದ ಮದರ್ ಯೂಸ್ ಟು ಕಿಲ್ ದ ಮಂಗೂಸ್? ಯಾವ್ದ್ರಲ್ಲಿ ಅದನ್ನ ಸಾಯಿಸಿದ್ಲು? ಬಕೆಟ್, ವುಡ್, ಸ್ಟೀಲ್ ರಾಡ್, ಐರನ್ ರಾಡ್. ಅಲ್ಲೇ ಹತ್ತಿರ ಇರ್ತಕ್ಕಂತಹ ಐರನ್ ರಾಡ್ ಅನ್ನು ತಗೊಂಡವಳು ಸಾಯಿಸಿದ್ಲು. ದ ವೆನಮಸ್ ವೈಪರ್ ಅಂದ್ರೆ ಸ್ನೇಕ್ ವಾಸ್ ಕಿಲ್ಡ್ ಬೈ ದ ಮದರ್, ಬೇಬಿ, ಮಂಗೂಸ್, ನೈಬರ್ಸ್. ಯಾರಿಂದ ಹಾವು ಸಾಯ್ತು ಅಂತ ಹೇಳಿದ್ರೆ ಇಟ್ಸ್ ವೆರಿ ಈಸಿ, ಮಂಗೂಸ್ ಇಂದ ಸಾಯ್ತು. ಹಾಗಾಗಿ ಸ್ನೇಹಿತರೆ 2ನೇ ಭಾಗ ಮುಗೀತು. ಮುಂದಿನದು ಅತಿ ಮುಖ್ಯವಾದ ಭಾಗ, ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಮುಂದಿನ 51ನೇ ಪ್ರಶ್ನೆ, ಚಿದಂಬರ ರಹಸ್ಯ. ಈ ಒಂದು ಪುಸ್ತಕದ ಹೆಸರು ಕೇಳದೇ ಇರುವ ಕನ್ನಡಿಗರೇ ಇಲ್ಲ. ಚಿದಂಬರ ರಹಸ್ಯ ಕೃತಿಯ ಕರ್ತೃ ಕುವೆಂಪು, KP ಪೂರ್ಣಚಂದ್ರ ತೇಜಸ್ವಿ, ಲಂಕೇಶ್, ಗಿರೀಶ್ ಕಾರ್ನಾಡ್. ನಿಮಗೆ ಗೊತ್ತಿದೆ ಸ್ನೇಹಿತರೆ ಇದರ ಉತ್ತರ
KP ಪೂರ್ಣಚಂದ್ರ ತೇಜಸ್ವಿ 1985 ಅಲ್ಲಿ ಈ ಪುಸ್ತಕವನ್ನ ಅವರು ಬರೆದು ಬಿಡುಗಡೆ ಮಾಡ್ತಾರೆ. ಚಿದಂಬರ ರಹಸ್ಯ ಪೂರ್ಣಚಂದ್ರ ತೇಜಸ್ವಿ ಅವರು ಕುವೆಂಪುರವರ ಮಗ. ಭಾರತದ ನೆಪೋಲಿಯನ್, ಮುಂದಿನ ಪ್ರಶ್ನೆ, ಭಾರತದ ನೆಪೋಲಿಯನ್ ಎಂದು ಕರೆಯಲ್ಪಡುವ ರಾಜ ಯಾರು? ಇದಂತೂ ತುಂಬಾ ಸರಿ ಬಂದಿದೆ ಸ್ನೇಹಿತರೆ. ಸಮುದ್ರಗುಪ್ತ ಸರಿಯಾದ ಉತ್ತರ. ಸಮುದ್ರಗುಪ್ತನ ರಾಜಧಾನಿ ಯಾವುದು ಅಂತ ಕೇಳ್ಬೋದು. ಬಿಹಾರದ ಪಾಟಲಿಪುತ್ರ, ಈಗಿನ ಪಾಟ್ನಾ. ಅದೊಂದು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. BCCI ವಿಶ್ವದ ಅತ್ಯಂತ ಶ್ರೀಮಂತ ಕ್ರಿಕೆಟ್ ಸಂಸ್ಥೆ. ಇದರ ವಿಸ್ತೃತ ರೂಪ ಅಬ್ರಿವಿಯೇಷನ್ ಕೇಳಿದರೆ ಸ್ನೇಹಿತರೆ, ಹಾಗಾಗಿ ಇದರಲ್ಲಿ ಅಬ್ರಿವಿಯೇಷನ್ ಬೋರ್ಡ್ ಆಫ್ ಕಂಟ್ರೋಲ್ ಸೈಕಲ್ ಇನ್ ಇಂಡಿಯಾ, ಬೋರ್ಡ್ ಆಫ್ ಕಮಿಟಿ ಆಫ್ ಕ್ರಿಕೆಟ್ ಇನ್ ಇಂಡಿಯಾ, ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ, ಬೋರ್ಡ್ ಆಫ್ ಕಂಟ್ರೋಲ್ ಕಮಿಟಿ ಇನ್ ಇಂಡಿಯಾ. ಕಮಿಟಿ ಸ್ಪೆಲ್ಲಿಂಗ್ ಅನ್ನು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಬೋರ್ಡ್ ಆಫ್ ಕಂಟ್ರೋಲ್ ಕ್ರಿಕೆಟ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ. ಸೊ ಮುಂದಿನ ಪ್ರಶ್ನೆ ತುಂಬಾ ಈಸಿ ಇದೆ. ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣ ಇರುವ ಸ್ಥಳ ಯಾವುದು? ತುಂಬಾ ಈಸಿ ಸ್ನೇಹಿತರೆ. ಇದು ಲಂಡನ್. ಲಂಡನ್ ನಲ್ಲಿ ಲಾರ್ಡ್ಸ್ ಕ್ರೀಡಾ ಸ್ಟೇಡಿಯಂ ಇದೆ, ಕ್ರಿಕೆಟ್ ಸ್ಟೇಡಿಯಂ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಭಾರತದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನ ಆಚರಿಸೋ ದಿನ ಯಾವುದು? ಇದಂತೂ ತುಂಬಾ ಈಸಿ ಪ್ರಶ್ನೆ. ಸೊ ಪ್ರತಿ ವರ್ಷ ಫೆಬ್ರವರಿ 28ರಂದು ನಾವು ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಣೆ ಮಾಡ್ತೀವಿ. 1928 ಅಲ್ಲಿ ರಾಮನ್ ಅವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಜರ್ನಲ್ ಅಲ್ಲಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬ್ಯಾಂಗ್ಳೂರ್, ಇಲ್ಲಿ ಜರ್ನಲ್ ಅಲ್ಲಿ 28 ಫೆಬ್ರವರಿ ಎಂದು ಅವರು ರಾಮನ್ ಎಫೆಕ್ಟ್ ಒಂದು ಥೀಸಿಸ್ ಅನ್ನ, ಒಂದು ಪ್ರಬಂಧವನ್ನ ಮಂಡಿಸ್ತಾರೆ. ಅದು ರಾಮನ್ ಎಫೆಕ್ಟ್ ಅಂತ ಫೇಮಸ್ ಆಯ್ತು. ಹಾಗಾಗಿ ಅದಕ್ಕೆ ಅವರಿಗೆ 1930 ನೊಬೆಲ್ ಪ್ರಶಸ್ತಿಯನ್ನ ಕೊಟ್ಟರು. ಇದೊಂದು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ವರ್ಷವನ್ನ. ವೈರಸ್ ಗಳ ಬಗೆಗಿನ ಅಧ್ಯಯನದ ವಿಜ್ಞಾನದ ಶಾಖೆ ಯಾವುದು? ಏನಂತ ಕರೀತಾರೆ ವೈರಸ್ ಗಳ ಅಧ್ಯಯನವನ್ನ? ಸ್ಟಡಿ ಆಫ್ ವೈರಸ್ ಏನಂತ ಕರೀತಾರೆ ಅಂತ ಹೇಳಿ ಇಲ್ಲಿ ಪ್ರಶ್ನೆ ಇದೆ. ನೆಕ್ಸ್ಟ್ ಈಸಿ ಇದೆ, ವೈರಾಲಜಿ. ಸೊ ಈಸಿ, ಗೆಸ್ ಮಾಡಿದ್ರು ಸರಿಯಾಗ್ಬೋದು. ಈ ವಿಜ್ಞಾನವನ್ನು ಓದದೇ ಇರ್ತಕ್ಕಂಥ ಆರ್ಟ್ಸ್ ಸ್ಟೂಡೆಂಟ್ಸ್ ಕೂಡ ಗೆಸ್ ಮಾಡ್ಬೋದು, ಎಲ್ಲದೂ ಆಗಲ್ಲ. ನೆಕ್ಸ್ಟ್ 57ನೇ ಪ್ರಶ್ನೆ, ಕನ್ನಡದ ಬೆಟ್ಟದ ಹೂ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದ ಬಾಲನಟ ಯಾರು? ಇದು ಕಣ್ಣು ಮುಚ್ಕೊಂಡು ಎಲ್ಲರಿಗೂ ಮನಸ್ಸಲ್ಲಿ ಇರ್ತಕ್ಕಂತಹ ಉತ್ತರ ನಮ್ಮ ಪ್ರೀತಿಯ ಅಪ್ಪು ಪುನೀತ್ ರಾಜ್ಕುಮಾರ್ ಅವರು. ಈ ಒಂದು ಚಿತ್ರ 1985 ನಲ್ಲಿ ಬಿಡುಗಡೆ ಆಗುತ್ತೆ, ನಮ್ಮ ಪ್ರೀತಿಯ ಅಪ್ಪು ಅವ್ರದ್ದು. ಸೊ ತುಂಬಾ ಈಸಿ ಪ್ರಶ್ನೆ. ಮುಂದಿನ ಪ್ರಶ್ನೆ, ಕೆನಡಾ ದೇಶದ ರಾಜಧಾನಿ ಯಾವುದು? ಒಟ್ಟಾವಾ, ಟೊರಾಂಟೊ, ಹ್ಯಾಮಿಲ್ಟನ್, ಮಾಸ್ಕೋ ಅಂತೂ ಅಲ್ಲ, ಯಾಕಂದ್ರೆ ಅದು ರಷ್ಯಾದ್ದು. ಸೊ ಇದು ನಮಗೆ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಹಾಗಾಗಿ ಸ್ನೇಹಿತರೆ, ನಾವು ತುಂಬಾ ಹೆಸರು ಕೇಳೋದು ಹ್ಯಾಮಿಲ್ಟನ್, ಕ್ರಿಕೆಟ್ ಓದೋರೆಲ್ಲ ಕೇಳ್ತಾ ಇರ್ತೀವಿ ಹ್ಯಾಮಿಲ್ಟನ್ ಅದು ಇದು ಅಂತೇಳಿ. ಕೆನಡಾ ದೇಶದ ರಾಜಧಾನಿ ಒಟ್ಟಾವಾ ಇಸ್ ದ ರೈಟ್ ಆನ್ಸರ್. ಹಾಗೆ ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ, ಯಾವುದು ಸರಿಯಾಗಿ ಮ್ಯಾಚ್ ಆಗಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಬಿಳಿ ಕ್ರಾಂತಿ ಹಾಲು ಸರಿ ಇದೆ, ಹಸಿರು ಕ್ರಾಂತಿ ಕೃಷಿ. ನಮ್ಮಲ್ಲಿ ಹಸಿರು ಕ್ರಾಂತಿಯ ಪಿತಾಮಹ ನಾರ್ಮಲ್ ಬೋರ್ಲಾಗ್ ಅವರು, ಭಾರತದಲ್ಲಿ ಸ್ವಾಮಿನಾಥನ್ ಅವರು. ನೀಲಿ ಕ್ರಾಂತಿ, ಸೊ ಸಮುದ್ರದ ಬಣ್ಣ ಒಂದು ಕಾರ್ಲೇಟ್ ಆಗುತ್ತೆ, ಮೀನು ಸರಿ ಇದೆ. ಕೆಂಪು ಕ್ರಾಂತಿ ಉಣ್ಣೆ ಅಲ್ಲ. ಸೊ ಹಾಗಾಗಿ ಕೆಂಪು ಕ್ರಾಂತಿ ಯಾವುದು ಅಂತ ಹೇಳಿದ್ರೆ ಟೊಮಾಟೊ ಮತ್ತೆ ಮೀಟ್, ರೆಡ್ ಮೀಟ್ ಬರುತ್ತಲ್ಲ, ಸೊ ಮೀಟ್ ಮಾಂಸ, ಅದು ಒಂದು ಕೆಂಪು ಕ್ರಾಂತಿ ಉದಾಹರಣೆ. 1980s ಅಲ್ಲಿ 1980ರ ದಶಕದಲ್ಲಿ ನಮ್ಮ ಭಾರತದಲ್ಲಿ ಶುರು ಆಯಿತು. ನಂತರ ಒಂದು ಮೆಂಟಲ್ ಎಬಿಲಿಟಿ ಪ್ರಶ್ನೆ ಇದೆ ಸ್ನೇಹಿತರೆ, ಬಿಟ್ಟು ಹೋದ ಸಂಖ್ಯೆಯನ್ನ ಗುರುತಿಸಿ. ತುಂಬಾ ಈಸಿ ಇದೆ ಪ್ರಶ್ನೆ ಇದು, ನೋಡಿ. ಹಾಗೆ 5429 ಇದೆ, 382411 ಇದೆ, 94 ಇಲ್ಲಿ ಕ್ವೆಶ್ಚನ್ ಮಾರ್ಕ್ ಇದೆ, ಇಲ್ಲಿ ಯಾವ ಆನ್ಸರ್ ಬರುತ್ತೆ ಅಂತ ಹೇಳಿ ತುಂಬಾ ಈಸಿ ಇದೆ. 54 = 9, 38 = 11, 94 = 13. ಹಾಗೆ 5 4s are 20, 3 8s are 24, 9 4s are, so this is the right answer, 36. ಸೊ ಇಲ್ಲಿ ಇನ್ನೊಂದು ಏನಂದ್ರೆ
9 4 36. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಎ ಇಸ್ ಈಕ್ವಲ್ ಟು 26 ಆದಾಗ CAT 57 ಆದರೆ ಸನ್ SUN ಸನ್ ಏನಾಗುತ್ತೆ? ಇದು ತುಂಬ ಈಸಿ ಪ್ರಶ್ನೆ ಸ್ನೇಹಿತರೆ. ನೀವು ಅಲ್ಲೇ ಸ್ಪೇಸ್ ಫಾರ್ ರಫ್ ವರ್ಕ್ ಅಂತ ಇರೋ ಜಾಗದಲ್ಲಿ, ಈ ಜಾಗದಲ್ಲಿ ಬೇಡ, ಅಲ್ಲಿ ABCD ಆಲ್ಫಾಬೆಟ್ ಲೆಟರ್ಸನ್ನು 26ವರೆಗೂ ಬರ್ಕೊಂಡು ಅಲ್ಲಿ ನಂಬರ್ ಕೊಟ್ಕೊಂತ ಬನ್ನಿ. ಒಂದು ಕ್ಲಾಕ್ ವೈಸು ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಎರಡೂ ಬರೆದು ಚೆಕ್ ಮಾಡ್ಕೊಳ್ಳಿ. ಎಲ್ಲ ಸೇರಿಸಿದಾಗ ಏನದು 26, ಇಲ್ಲಿ ಆ್ಯಂಟಿ ಕ್ಲಾಕ್ ವೈಸ್ ಉಲ್ಟಾ ಬರ್ತಿದ್ದಾರೆ. ಸೊ A ಇಸ್ 26 ಆದಾಗ ನಂಬರ್ಗಳನ್ನೆಲ್ಲ ಇಲ್ಲಿಂದ Z ಇಂದ 1 ಶುರು ಆಗುತ್ತೆ. ಅದೆಲ್ಲ ಕೌಂಟ್ ಮಾಡಿದಾಗ CAT 57 ಆಗುತ್ತೆ. SUN ಅನ್ನ ನಾವು ಚೆಕ್ ಮಾಡಿ ಸೇರಿಸಿ ಬರೆದಾಗ 27 ಬರುತ್ತೆ ಸ್ನೇಹಿತರೆ. ಮಾಡಿ ನೋಡಿ. ಮುಂದಿನ ಪ್ರಶ್ನೆ ಹೋಗೋಣ. ಆಕೃತಿಯಲ್ಲಿರೋ ಒಟ್ಟು ತ್ರಿಭುಜಗಳ ಸಂಖ್ಯೆ ಎಷ್ಟು? ಅವರು ನಮಗೆ ಏನು ಅನ್ಸುತ್ತೆ 1 2 3 4 ಅಂತ ಬರೆದು ಬಿಡ್ತೀವಿ ನಾರ್ಮಲ್ ಆಗಿ. ತುಂಬಾ ತಲೆ ಓಡಿಸಿದ್ರೆ 1 2 3 4 ಇಲ್ಲೊಂದಿದೆ 5 ಅಂತ ಅನ್ಕೊಂಡ್ಬಿಡ್ತೀವಿ. 5 ಆಪ್ಷನ್ ಇಲ್ಲ ಸ್ನೇಹಿತರೆ ಇಲ್ಲಿ. ಹಾಗಾಗಿ ತುಂಬಾ ಯೋಚನೆ ಮಾಡಿ ಇದಕ್ಕೆ ಆನ್ಸರ್ನ ಬರೀಬೇಕು. ಒಟ್ಟು ಸರಿಯಾದ ಉತ್ತರ 10 ಇದೆ. ನೋಡಿ ಸ್ನೇಹಿತರೆ, 1 2 3 4 ಇಲ್ಲೊಂದು 5 ಇದೆ, 6 ಇದೆ, ಆಮೇಲೆ 7 ಇದೆ. ಇದನ್ನ ಕ್ಲೀನಾಗಿ ಗಮನಿಸಿ. ಸರಿಯಾದ ಉತ್ತರ 10. ಇಲ್ಲಿ ಕೊಟ್ಟಿರೋ ಪದಗಳಿಗೆ ಹೊಂದಿಕೆಯಾಗುವ ವೆನ್ನಕ್ಷೆ ಬರೀಬೇಕು. ವೆನ್ನಕ್ಷೆ ಅಂದ್ರೆ ಗೊತ್ತಿದೆ ಸ್ನೇಹಿತರೆ ನಿಮಗೆ. ಇಲ್ಲಿ ಪ್ರಶ್ನೆಯನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ನವಿಲುಗಳು, ಪಕ್ಷಿಗಳು, ಒಂಟೆಗಳು ಅಂತಿದೆ. ಸೊ ಇಲ್ಲಿ ನವಿಲುಗಳು ಮತ್ತೆ ಪಕ್ಷಿಗಳು ಒಂದೇ ಗುಂಪಿಗೆ ಸೇರುತ್ತೆ, ಆದ್ರೆ ಒಂಟೆಗಳು ಪಕ್ಷಿಗಳಲ್ಲ. ಹಾಗಾಗಿ ನೋಡ್ಬೇಕು. ಸೊ ಪಕ್ಷಿಗಳು ಬಂದು ನವಿಲು, ಒಂಟೆ ಅಂತ ಬರಲ್ಲ ಇದರಲ್ಲಿ. ಸರಿಯಾದ ಉತ್ತರ ಇದಾಗುತ್ತೆ 2 ಸರಿಯಾದ ಉತ್ತರ. ಯಾಕೆ ಅಂತ ಹೇಳಿದ್ರೆ ಒಂಟೆಗಳನ್ನು ನಾವು ಸಪರೇಟ್ ಆಗಿ ಇಟ್ಟಿದ್ದೀವಿ, ಇಲ್ಲಿ ಪಕ್ಷಿ ಸಂಕುಲದಲ್ಲಿ ನವಿಲುಗಳು ಬರ್ತವೆ. ಹಾಗಾಗಿ ದಿಸ್ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ ಹೋಗೋಣ ಸ್ನೇಹಿತರೆ. 64 ಮೊದಲೆರಡು, ಇದು ಕೂಡ ಮೆಂಟಲ್ ಎಬಿಲಿಟಿ ಪ್ರಶ್ನೆ. ಮೊದಲೆರಡು ಸಂಖ್ಯೆಗಳಿರುವ ಸಂಬಂಧವನ್ನು ಗುರುತಿಸಿ ಬಿಟ್ಟು ಹೋದ ಸಂಖ್ಯೆಯನ್ನು ಕಂಡುಹಿಡಿಯಿರಿ. 2:9 5 ಯಾವುದು ಅಂತ ಹೇಳಿ ಬರೀಬೇಕು. ಇಲ್ಲಿ ಸರಿಯಾದ ಉತ್ತರ 36. CSC ಅವರು 2 ಉತ್ತರಗಳನ್ನು ಕೊಟ್ಟಿದ್ದಾರೆ. ಸೊ 36 ಮತ್ತೆ 49 2 ಆಪ್ಷನ್ಸ್ ಅನ್ನ ನೀವು ಕ್ಯಾಲ್ಕುಲೇಷನ್ ಮಾಡಿ ಸ್ನೇಹಿತರೆ. ಸೊ ಅಲ್ಲಿ ಆನ್ಸರ್ನ ಬರುತ್ತೆ. ಮುಂದಿನ ಪ್ರಶ್ನೆ ಹೋಗೋಣ ಸ್ನೇಹಿತರೆ. ದಿಕ್ಕನ್ನ ಕಂಡುಹಿಡಿಯುವ ಪ್ರಶ್ನೆ. ಒಬ್ಬ ವ್ಯಕ್ತಿ ಉತ್ತರಕ್ಕೆ, ಅದಕ್ಕಿಂತ ಮುಂಚೆ ನೀವು ಮ್ಯಾಪ್ ಅನ್ನು ಹಾಕೋಬೇಕು. ಇಲ್ಲಿ ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಅಂತ ಹಾಕೊಳ್ಳಿ. ಹಾಕೊಂಡಾದ್ಮೇಲೆ ಉತ್ತರಕ್ಕೆ 20 ಮೀಟರ್ ನಡೆದು, ಉತ್ತರ ಅಂದ್ರೆ ಹೀಗೆ 20 ಮೀಟರ್ ನಡೆದು ಮತ್ತೆ ಎಡಕ್ಕೆ ತಿರುಗಿ, ಅವನ ಎಡಕ್ಕೆ ಅಂದ್ರೆ ಈ ಕಡೆ ತಿರುಗಿ 40 ಮೀಟರ್ ನಡೀತಾನೆ, ಅಂದ್ರೆ ಇದರ 2ರಷ್ಟು ನಡೀತಾನೆ. ಮತ್ತೆ ಎಡಕ್ಕೆ ತಿರುಗಿ 20 ಮೀಟರ್, ಇಷ್ಟನ್ನು ನಡೀತಾನೆ. ನಂತರ ಬಲಕ್ಕೆ ತಿರುಗ್ತಾನೆ, ಅವನ ಬಲಕ್ಕೆ ಅಂದ್ರೆ ಈ ಕಡೆ, ಇಲ್ಲಿಂದ ಈ ಭಾಗದಿಂದ ಮತ್ತೆ ಬಲಕ್ಕೆ ತಿರುಗಿ 20 ಮೀಟರ್ ನಡೀತಾನೆ. ಹಾಗಾದ್ರೆ ಅವನ ಮೂಲ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ, ಇಲ್ಲಿಂದ ಅವನು ಎಷ್ಟು ದೂರ ಇದ್ದಾನೆ ಅಂತ ಹೇಳಿ, ಇಲ್ಲಿಂದ ಈ ಭಾಗದಿಂದ ಇಲ್ಲಿಗೆ ಎಷ್ಟು ಮೀಟರ್ ದೂರ ಇದ್ದಾನೆ ಅಂತ ಹೇಳಿ ನೀವು ಕ್ಯಾಲ್ಕುಲೇಷನ್ ಹಾಕ್ಬೇಕು ಸ್ನೇಹಿತರೆ. ಇಲ್ಲಿ 20 ಮೀಟರ್ ಹೋಗಿರ್ತಾನೆ, ಇಲ್ಲಿ 40 ಮೀಟರ್ ಬಂದಿರ್ತಾನೆ. 40 + 20, ಹಾಗಾಗಿ ನೀವು ಆ ತರ ಹಾಕ್ಬೇಕು ಸ್ನೇಹಿತರೆ. ಒಟ್ಟು ಇಲ್ಲಿ 40, ಈ ಭಾಗದಲ್ಲಿ 40, ಇದೊಂದು 20, ಒಟ್ಟು ಟೋಟಲ್ 60 ಆಪ್ಷನ್ ಇದೆ ಸ್ನೇಹಿತರೆ. 60 ಮೀಟರ್. ಈ ತರದನ್ನ ಸ್ಪೇಸ್ ಫಾರ್ ವರ್ಕಲ್ ಮಾಡ್ಕೊಳ್ಳಿ, ಇಲ್ಲಿ ಬೇಡ. ಮುಂದಿನ ಪ್ರಶ್ನೆ. ಒಂದು ವೇಳೆ ಎ ಅನ್ನು ಪ್ಲಸ್, ನೋಡಿ ನೀವು ಅಲ್ಲಿ ಮನಸ್ಸಲ್ಲೇ ಕ್ಯಾಲ್ಕುಲೇಷನ್ ಹಾಕೋಬೇಕು. A + B ಅನ್ನು ಸಿ ಅಂದ್ರೆ ಮೈನಸ್, ಸಿ ಅನ್ನು ಎಕ್ಸ್ ಅಂದ್ರೆ ಇಂಟು ಗುಣಾಕಾರದ ಚಿಹ್ನೆ ಬರೆದ್ರೆ ಈ 10 ಏನಾಗುತ್ತೆ, ಸಿ ಕಡೆ ಇಂಟು ಹಾಕೊಳ್ಳಿ ಸ್ನೇಹಿತರೆ. 10 × 4 ಆಗುತ್ತೆ. ಎ ಇದ್ರೆ ಪ್ಲಸ್ ಹಾಕೊಳ್ಳಿ, 4 ಆದ್ಮೇಲೆ ಪ್ಲಸ್ ಬರುತ್ತೆ. ಮತ್ತೆ 4, ಸಿ ಅಂದ್ರೆ ಇಂಟು ಹಾಕೊಳ್ಳಿ, 4, ಬಿ ಅಂದ್ರೆ ಮೈನಸ್ ಬರ್ಕೊಳ್ಳಿ. ಇಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ಈ ತರ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಇಲ್ಲಿ ಸರಿಯಾದ ಉತ್ತರ 50. 50 ಇಸ್ ದ ಕರೆಕ್ಟ್ ಆನ್ಸರ್. ಮುಂದಿನ ಪ್ರಶ್ನೆ. ಅತಿ ಹೆಚ್ಚು ಪುರುಷರ ಲಾನ್ ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ ಪಡೆದ ಪ್ರಶಸ್ತಿ ಯಾವುದು? ಇಲ್ಲಿ GK ಯಲ್ಲಿ ತುಂಬಾ ಕ್ವಶನ್ಸ್ ಕೇಳ್ತಾರೆ. ನಿಮಗೆ ಒಂದು ಪ್ರಶ್ನೆ ಕೇಳ್ಬೋದು, ವಿಶ್ವದಲ್ಲಿರ್ತಕ್ಕಂಥ, ಪ್ರಪಂಚದಲ್ಲಿರ್ತಕ್ಕಂಥ ಪ್ರಮುಖ ಗ್ರ್ಯಾಂಡ್ ಸ್ಲಾಮ್ಗಳು ಯಾವುದು ಅಂತ ಕೇಳ್ಬೋದು. ಒಟ್ಟು 4 ಗ್ರ್ಯಾಂಡ್ ಸ್ಲಾಮ್ಗಳಿದೆ ಸ್ನೇಹಿತರೆ. ಮೊದಲನೇದು ಆಸ್ಟ್ರೇಲಿಯನ್ ಓಪನ್ ಇದೆ, ಹಾಗೆ ನೆಕ್ಸ್ಟ್ US ಓಪನ್ ಇದೆ, ನಿಮಗೆ ಗೊತ್ತಿರುತ್ತೆ. ಹಾಗೆ ಫ್ರೆಂಚ್ ಓಪನ್ ಇರುತ್ತೆ,
ನೆಕ್ಸ್ಟ್ ವಿಂಬಲ್ಡನ್ ಇರುತ್ತೆ. ಸೊ 4 ಗ್ರ್ಯಾಂಡ್ ಸ್ಲಾಮ್ಗಳು ಇರ್ತವೆ ಸ್ನೇಹಿತರೆ, ಅದನ್ನು ನೆನ್ಪಿಟ್ಕೊಳ್ಳಿ. ಇದರಲ್ಲಿ ಅತಿ ಹೆಚ್ಚು ಪುರಸ್ಕಾರ ಲಾನ್ ಟೆನ್ನಿಸ್, ಹಸಿರು ಹುಲ್ಲು ಗ್ರ್ಯಾಂಡ್ ಸ್ಲಾಮ್ಗಳನ್ನು ಗೆದ್ದವರು ಯಾರು ಅಂತ ಹೇಳಿದ್ರೆ 67ನೇ ಪ್ರಶ್ನೆಗೆ ಸರಿಯಾದ ಉತ್ತರ ರಾಫೆಲ್ ನಡಾಲ್. ಸೊ ಇದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಜಲಶಕ್ತಿ ಅಭಿಯಾನದ ಪ್ರಮುಖ ಉದ್ದೇಶ. ಜಲ ಅಂದ್ರೆ ನೀರು ಸ್ನೇಹಿತರೆ, ಸೊ ಹಾಗಾಗಿ ಅದನ್ನೊಂದು ನೆನ್ಪಿಟ್ಕೊಳ್ಳಿ. 68ನೇ ಪ್ರಶ್ನೆ, ಇಲ್ಲಿ ಕೊಳವೆ ಅನಿಲ ಅಂತ ಕೊಟ್ಟಿದ್ದಾರೆ, ಅಡಿಗೆ ಅನಿಲ ಅದೇ ಕೊಳವೆ ಮೂಲಕ ಅಡಿಗೆ ಅನಿಲ, ಕೊಳವೆಯಲ್ಲಿ ನೀರು ಸರಬರಾಜು ಮಾಡೋದು, ಕೊಳವೆ ಬಾವಿ ಪೂರೈಸೋದು, ನೀರಿನ ಶುದ್ಧಿ ಘಟಕ. ಬಟ್ CAC ಅವರು ಈ ಪ್ರಶ್ನೆಯನ್ನ ಡಿಲೀಟ್ ಮಾಡಿದ್ದಾರೆ, ಇದನ್ನು ನೆನ್ಪಿಟ್ಕೊಳ್ಳಿ. ಇದನ್ನ ಜಲಶಕ್ತಿ ಅಭಿಯಾನವನ್ನ ನೀವು ನೋಟ್ಸ್ ಮಾಡ್ಕೊಂಡು ಅದನ್ನ ಓದ್ಕೊಳ್ಳಿ, ಅದರ ಪಾಯಿಂಟ್ಸ್ ಗಳನ್ನ ಓದ್ಕೊಳ್ಳಿ. ಮುಂದಿನ ಪ್ರಶ್ನೆ ಹೋಗೋಣ. 69ನೇದು, ವೈದ್ಯಕೀಯ ಸಾಧನೆಗೆ ಪದ್ಮವಿಭೂಷಣ ಪ್ರಶಸ್ತಿ 2021ರಲ್ಲಿ ಪಡೆದು. ಇದು 2022ರಲ್ಲಿ ಎಕ್ಸಾಮ್ ಆಗಿದೆ, ಹಾಗಾಗಿ ಹಿಂದಿನ ವರ್ಷದ ಪ್ರಶ್ನೆಯನ್ನು ಕೇಳಿದರೆ ಪದ್ಮಭೂಷಣ ಈ ವರ್ಷ 2022ರಲ್ಲಿ ಪಡೆತಕ್ಕಂಥ ಪದ್ಮಭೂಷಣ, ಭಾರತ ರತ್ನ ಇವನ್ನೆಲ್ಲ ನೀವು ಓದ್ಕೊಳ್ಳಿ ಸ್ನೇಹಿತರೆ. ಸುದರ್ಶನ್ ಸಾಹು, BM ಹೆಗಡೆ, ಕೃಷ್ಣ ಮೋಹನ್ ಪತಿ, ಧನಂಜಯ ದಿವಾಕರ. ಈ 4 ಜನರಲ್ಲಿ ಸರಿಯಾದ ಉತ್ತರ BM ಹೆಗಡೆ. ಸಾಮಾನ್ಯ ಜನರ ಡಾಕ್ಟರ್ ಅಂತೇಳಿ ಯೂಟ್ಯೂಬ್ ಅಲ್ಲಿ ತುಂಬಾ ಸಂದರ್ಶನ ಬರ್ತಾ ಹೋದ್ರು. BM ಹೆಗಡೆ ಅವರು 2021ರಲ್ಲಿ ಪದ್ಮಭೂಷಣವನ್ನು ಪಡೆದಿದ್ದಾರೆ. ಮೊದಲ ಬಾರಿಗೆ ಯಂಗ್ ರೀಡರ್ ಬೋಟ್ ಲೈಬ್ರರಿಯನ್ನ ಆರಂಭಿಸಿದ ರಾಜ್ಯ. ಇದು ಪೇಪರ್ಗಳೆಲ್ಲ ತುಂಬಾ ಸುದ್ದಿ ಆಯ್ತು ಸ್ನೇಹಿತರೆ. ಸೊ ಯಂಗ್ ರೀಡರ್ನ ಅವನ್ನ ಅಟ್ರಾಕ್ಟ್ ಮಾಡ್ಬೇಕು ರೀಡಿಂಗಿಗೆ ಅಂತ ಹೇಳಿ, ಸೊ ಯಂಗ್ ರೀಡರ್ ಬೋಟ್ ಲೈಬ್ರರಿ, ನದಿಗಳಲ್ಲಿ ಬೋಟ್ಗಳನ್ನ ಮಾಡಿ ಲೈಬ್ರರಿನ ಆರಂಭಿಸಿ ಅಲ್ಲಿಗೆ ಯುವ ಜನರನ್ನ ಮತ್ತೆ ಸಾಹಿತ್ಯಾಸಕ್ತರನ್ನ ಕರೆತಕ್ಕಂತಹ ಒಂದು ಸ್ಕೀಮ್ ಅನ್ನು ತಂದಿರೋ ರಾಜ್ಯ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಹೂಗ್ಲಿ ನದಿಯಲ್ಲಿ ಇದು ಆರಂಭ ಆಯಿತು 2021ರಲ್ಲಿ. ಇದೊಂದು ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ವಿಭಿನ್ನವಾದ ಕಾನ್ಸೆಪ್ಟ್. ಕರ್ನಾಟಕದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ನೀಡುವ ಅತ್ಯುನ್ನತ ಸಾಹಿತ್ಯಿಕ ಗೌರವ, ಹೈಯೆಸ್ಟ್ ಅವಾರ್ಡ್. ಇಂಡಿಯಾದಲ್ಲಾದ್ರೆ ಜ್ಞಾನಪೀಠ ಆಗುತ್ತೆ, ಕರ್ನಾಟಕದಲ್ಲಿ ಪಂಪ ಪ್ರಶಸ್ತಿ ಇದೆ ಬಿಗ್ಗೆಸ್ಟ್ ಒನ್. ಭಾರತದಲ್ಲಿ ಜ್ಞಾನಪೀಠ. ಸೊ ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಕರ್ನಾಟಕದಲ್ಲಿ 8 ಜನ ಇದ್ದಾರೆ, ಅದನ್ನು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಈ ಜ್ಞಾನಪೀಠ ಪ್ರಶಸ್ತಿ ಮೊನ್ನೆ ಒಂದು ಪ್ರಶ್ನೆ ಬಂದಿತ್ತು. ಜ್ಞಾನಪೀಠ ಪ್ರಶಸ್ತಿಯ ಒಟ್ಟು ಪ್ರಶಸ್ತಿ ಮೊತ್ತ ಈಗ 15 ಲಕ್ಷಕ್ಕೆ ಬಂದಿದೆ. ಹಾಗೆ ಒಂದು ವಾಗ್ದೇವಿಯ ಒಂದು ಮೂರ್ತಿಯನ್ನ ಕೂಡ ಕೊಡ್ತಾರೆ. ಕರ್ನಾಟಕದಲ್ಲಿ ನಮ್ಮ ಕನ್ನಡದ ಜ್ಞಾನಪೀಠ ಇದ್ದಂಗಿದು. ಇದನ್ನ ಪಂಪ ಪ್ರಶಸ್ತಿ ನೀಡ್ತಕ್ಕಂಥವ್ರು ಕನ್ನಡ ಮತ್ತೆ ಸಂಸ್ಕೃತಿ ಇಲಾಖೆಯವರು. ಈ ಹಾಗಾದ್ರೆ ಪಂಪ ಪ್ರಶಸ್ತಿ ಯಾವಾಗಿಂದ ಶುರು ಆಯಿತು ಅಂತ ಹೇಳಿದ್ರೆ 1987ರಿಂದ ಕುವೆಂಪುರವರು ಮೊಟ್ಟ ಮೊದಲಿಗೆ ಪಡೆದ್ರು. ಕುವೆಂಪುರವರು. ಈಗ ಪ್ರಸ್ತುತ ಪಂಪ ಪ್ರಶಸ್ತಿಯ ಒಟ್ಟು ಮೊತ್ತ ಎಷ್ಟಿದೆ ಅಂತ ಹೇಳಿದ್ರೆ 5 ಲಕ್ಷ ಇದೆ ಸ್ನೇಹಿತರೆ, ಇದನ್ನು ನೆನ್ಪಿಟ್ಕೊಳ್ಳಿ. 5 ಲಕ್ಷ. ನಾನು ಇಂಗ್ಲಿಷ್ ಟೀಚರ್ ಆಗಿರೋದ್ರಿಂದ ಕನ್ನಡ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಕರ್ನಾಟಕದಲ್ಲಿ SLC ಪರೀಕ್ಷೆಯನ್ನು ಯಶಸ್ವಿಯಾಗಿ ಪೂರೈಸಿದ ರೈತರ ಮಕ್ಕಳ ಮುಂದಿನ ವಿದ್ಯಾಭ್ಯಾಸದ ಸಲುವಾಗಿ ಪ್ರತಿ ವರ್ಷ ಶಿಷ್ಯ ವೇತನ ಅಂದ್ರೆ ಸ್ಕಾಲರ್ಶಿಪ್ ಅನ್ನು ಒದಗಿಸುವ ಯಾವುದು ಅಂತೇಳಿ ರೈತರ ಮಕ್ಕಳಾಗಿರ್ಬೇಕು. ಅವೆಲ್ಲ ಕೆಲವೊಂದು ಕ್ರೈಟೀರಿಯಾ ಇದೆ ಸ್ನೇಹಿತರೆ, ಅದನ್ನ ಗಮನಿಸ್ಕೊಳ್ಳಿ. ಇದರಲ್ಲಿ 72 ಸರಿಯಾದ ಉತ್ತರ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿಯನ್ನ ಆರಂಭಿಸಿದ್ದಾರೆ. ಮುಂದಿನ ಪ್ರಶ್ನೆ, 2021ರಲ್ಲಿ ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ಶೃಂಗಸಭೆ ಎಲ್ಲಿ ನಡೀತು ಅಂತೇಳಿ. ಮ್ಯಾಡ್ರಿಡ್, ದುಬೈ, ಗ್ಲಾಸ್ಗೋ ಮತ್ತೆ ಡರ್ಬನ್. ಸರಿಯಾದ ಉತ್ತರ ಗ್ಲಾಸ್ಗೋ. ಕೇಳ್ಬೋದು ಸ್ನೇಹಿತರೆ, ಗ್ಲಾಸ್ಗೋ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಸ್ಕಾಟ್ಲ್ಯಾಂಡ್ ಅಲ್ಲಿ ಬರುತ್ತೆ. ಸ್ಕಾಟ್ಲ್ಯಾಂಡ್ ನ ಅತಿ ದೊಡ್ಡ ಸಿಟಿ ಇದು ಗ್ಲಾಸ್ಗೋ. ನೆಕ್ಸ್ಟ್ ಕ್ವಶನ್, ದ ಫಾರೋಸ್ ಇನ್ ಎ ಫೀಲ್ಡ್, ದ ಅನ್ಎಕ್ಸ್ಪ್ಲೋರ್ಡ್ ಲೈಫ್. ಈ ಬುಕ್ ಅನ್ನ ಬರೆದವರು ಯಾರು? ಜೀವನ ಚರಿತ್ರೆ. ಇದು ಬಯೋಗ್ರಫಿ, ಇದು ಆತ್ಮಚರಿತ್ರೆ ಅಲ್ಲ, ಜೀವನ ಚರಿತ್ರೆ ಇವರಿಗೆ ಸಂಬಂಧಿಸಿದೆ. I.K. ಗುಜ್ರಾಲ್, P.V. ನರಸಿಂಹರಾವ್, H.D. ದೇವೇಗೌಡ, V.P. ಸಿಂಗ್. ಸೊ ಇದರ ಸರಿಯಾದ ಉತ್ತರ ಸ್ನೇಹಿತರೆ H.D. ದೇವೇಗೌಡ. ನಮ್ಮ ಕರ್ನಾಟಕದ ಬಗ್ಗೆ ಜೀವನ ಚರಿತ್ರೆಯನ್ನ ಈ ಬುಕ್ಸ್ ಅಲ್ಲಿ ಬರ್ತಿದ್ದಾರೆ ಸ್ನೇಹಿತರೆ. ದೇವೇಗೌಡರ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಇವರು ಭಾರತದ ಎಷ್ಟನೇ ಪ್ರಧಾನಮಂತ್ರಿ ಅಂತ ಕ್ವಶನ್ ಕೇಳ್ಬೋದು. 11ನೇ ಪ್ರಧಾನಿ. ಇವರು ಭಾರತದ 11ನೇ ಪ್ರಧಾನಿ. 1996 ಇಂದ 1997 ವರೆಗೆ ಅವರು ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿದ್ರು. ಮುಂದಿನ GK ಭಾಗದಲ್ಲಿ ಮುಂದಿನ ಪ್ರಶ್ನೆ, ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆ ಎಲ್ಲಿದೆ?
ಈ ವರ್ಷನೇ ಆವಾಗಲೇ ಅದು ತಯಾರಿ ಆಗ್ತಾ ಇತ್ತು. ಸೊ ಹಾಗಾಗಿ ಇದನ್ನ ಆಗ್ಲೇ 2021 ಇದನ್ನ ಶಂಕುಸ್ಥಾಪನೆ ಮಾಡಿದ್ರು. ಹಾಗಾಗಿ ಪ್ರಶ್ನೆಯನ್ನು ಕೇಳಿದರೆ ಸ್ನೇಹಿತರೆ, ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆ ಇರೋದು ಚೀನಾಬ್ ನದಿಯ ಬೇರೆ. ಇದು ಎಲ್ಲಿ ಬರುತ್ತೆ ಅಂತಂದ್ರೆ ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಬರುತ್ತೆ. ಇದರ ಒಟ್ಟು ಎತ್ತರ ಹೈಟ್ ಕೇಳಿದ್ರೆ ಪ್ರಶ್ನೆ 1178 ಅಡಿ. ಸೊ ಅದನ್ನು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ನರೇಂದ್ರ ಮೋದಿ ಅವರು ಇದನ್ನ ಜೂನ್ 2025 ಉದ್ಘಾಟನೆಯನ್ನ ಮಾಡಿದ್ರು. ಇದು GK ಭಾಗದ ಪ್ರಶ್ನೆಗಳು ಸ್ನೇಹಿತರೆ. ಮುಂದಿನ ನಾವು ಪ್ರಶ್ನೆಗೆ ಹೋಗೋಣ. ಇದು ಭಾಗ D.Ed ಮತ್ತೆ B.Ed ಅಲ್ಲಿ ನಾವು ಓದಿರ್ತೇವೆ. ಶೈಕ್ಷಣಿಕ ಮನೋವಿಜ್ಞಾನ, ಎಜುಕೇಶನ್ ಸೈಕಾಲಜಿ, ಮಗುವಿನ ಬೆಳವಣಿಗೆ ಮತ್ತೆ ಪೆಡಗಾಜಿ, ಬೋಧನಾಶಾಸ್ತ್ರ ಓದಿರ್ತೀವಿ. ವೇಗವಾಗಿ ಹೋಗೋಣ ಸ್ನೇಹಿತರೆ. 76 ಪ್ರಶ್ನೆ ಸಂಖ್ಯೆ 76. ಚಾನವಸ್ತಿ ಅಂತೇಳಿ ಆ ಮಗುವಿಗಿದ್ದಂತಹ ಸಮಸ್ಯೆ ಡಿಸ್ಲೆಕ್ಸಿಯಾ. ಬೇಸಿಕಲಿ ಇದು ರೀಡಿಂಗ್ ಗೆ ಸಂಬಂಧಿಸಿದ್ದು. P ಯನ್ನು B ಆಗಿ B ಯನ್ನು P ಆಗಿ ಓದ್ತಕ್ಕಂಥ ಒಂದು ಸಣ್ಣ ಓದುವಿನ ವ್ಯತ್ಯಾಸದಲ್ಲಿ ಬರುತ್ತೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ ಹೋಗೋಣ. ಅಂತರಾವಲೋಕನ, ಇಂಟ್ರಾಸ್ಪೆಕ್ಷನ್ ತಂತ್ರ, ಅಂತರಾವಲೋಕನ ತಂತ್ರಗಳನ್ನು ಬಳಸಿ ಒಬ್ಬ ವ್ಯಕ್ತಿಯ ವರ್ತನೆಯನ್ನ ಪ್ರಾಯೋಗಿಕವಾಗಿ ಕಾರಣೀಕರಿಸಲು ಸಾಧ್ಯವಿಲ್ಲದ ಒಂದು ಸನ್ನಿವೇಶ. ಒಬ್ಬ ವ್ಯಕ್ತಿಯ ಹತಾಶೆಗೊಳಗಾದಾಗ, ಒಬ್ಬ ವ್ಯಕ್ತಿಯ ಸಂತೋಷವನ್ನು ಅನುಭವಿಸುತ್ತಿರುವಾಗ, ಒಬ್ಬ ವ್ಯಕ್ತಿ ಇತರ ಚಟುವಟಿಕೆಗಳಲ್ಲಿ ಭಾಗಿಯಾದಾಗ, ಒಬ್ಬ ವ್ಯಕ್ತಿ ಉದ್ದೇಶಪೂರ್ವಕವಾಗಿ ಅಭಿನಯಿಸಿದಾಗ. ಇದಕ್ಕೆ ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ 1. ವೆನ್ ದ ಪರ್ಸನ್ ಇಸ್ ಫ್ರಸ್ಟ್ರೇಟೆಡ್. ಹತಾಶೆಗೊಳಗಾದಾಗ ಪ್ರಾಯೋಗಿಕವಾಗಿ ಅವನ್ನ ಟೆಸ್ಟ್ ಮಾಡಕ್ಕಾಗಲ್ಲ, ಎಮೋಷನ್ಸ್ ವೇರಿಯೇಷನ್ಸ್ ಇರುತ್ತೆ. ಹಾಗಾಗಿ ಇದು ಬರೋದಿಲ್ಲ ಸ್ನೇಹಿತರೆ. ಹಾಗೆ ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಇದರಲ್ಲಿ ತನ್ನ ತಂಡದ ಸದಸ್ಯರೊಬ್ಬರ ಕೆಲಸದ ಪ್ರಮಾಣವನ್ನು ಅವಲೋಕಿಸಲು ಮೇಲ್ವಿಚಾರಕರು ಅಂದ್ರೆ ಸೂಪರ್ವೈಸರ್ ಅಳವಡಿಸುವ ವಿಧಾನ ಯಾವುದು? ಅನೌಪಚಾರಿಕ ಅವಲೋಕನ, ಪಾಲ್ಗೊಳ್ಳದ ಅವಲೋಕನ, ಅಬ್ಸರ್ವೇಷನ್ ಪಾಲ್ಗೊಳ್ಳುವಿಕೆ ಅವಲೋಕನ, ಮತ್ತೆ ಔಪಚಾರಿಕ ಅವಲೋಕನ. ಈ ತರದ ಪ್ರಶ್ನೆಗಳಲ್ಲಿ ಸ್ನೇಹಿತರೆ ದಯವಿಟ್ಟು ಇಂಗ್ಲಿಷ್ ವರ್ಷನ್ ನೋಡಿ. ನಿಮಗೆ ವರ್ಡ್ ಫೆಮಿಲಿಯರ್ ಇರುತ್ತೆ. ಹಾಗಾಗಿ ಕನ್ನಡವನ್ನು ಓದಿ ನೀವು ಇಂಗ್ಲಿಷ್ ವರ್ಷನ್ ಎಲ್ಲ ಓದ್ಕೊಂಡ್ರೆ ದಿಸ್ ಇಸ್ ವೆರಿ ಈಸಿ. ಇದು ತುಂಬಾ ಈಸಿ ಆಗುತ್ತೆ. ಇದಕ್ಕೆ ಮೇಲ್ವಿಚಾರಕರು ಯಾವ ಟೆಕ್ನಿಕ್ ಅನ್ನ ಬಳಸ್ತಾರೆ ಅಂತ ಹೇಳಿದ್ರೆ, ಇದಕ್ಕೆ ಸರಿಯಾದ ಉತ್ತರ 3. ಪಾಲ್ಗೊಳ್ಳುವಿಕೆ ಅವಲೋಕನ. ಅವರು ಕೂಡ ಪಾಲ್ಗೊಂಡು ತಮ್ಮ ಕೋವರ್ಕರ್ ಏನ್ ಮಾಡ್ತಾರೆ ಅಂತ ಹೇಳಿ ಗಮನಿಸ್ತಾರೆ. ನೆಕ್ಸ್ಟ್ ಸ್ವತಂತ್ರ ಚಲಕ, ಹಾಗೆ ಪ್ರಚೋದನೆ. ಮೊದಲೆರಡು ಪದಗಳಿರುವ ಸಂಬಂಧಿಸಿದಂತೆ ಮೂರನೇ ಪದಕ್ಕಿರುವ ಸಂಬಂಧದ ಪದ ಬರೆಯಿರಿ ಅಂತ ಈ ಪ್ರಶ್ನೆ. ಸ್ವತಂತ್ರ ಚಲಕಕ್ಕೆ ಪ್ರಚೋದನೆ, ಅವಲಂಬಿತ ಅಥವಾ ಅವಲಂಬಿ ಚಲಕಕ್ಕೆ ಏನು ಉತ್ತರ ಅಂತ ಹೇಳಿದ್ರೆ ರೆಸ್ಪಾನ್ಸ್. ಆಯ್ಕೆ ಸಂಖ್ಯೆ 1 ಪ್ರತಿಕ್ರಿಯೆ. ಅವಲಂಬಿ ಚಲಕಕ್ಕೆ ಪ್ರತಿಕ್ರಿಯೆ. ವಿದ್ಯಾರ್ಥಿಯ ಶೈಕ್ಷಣಿಕ ಪ್ರಗತಿಯನ್ನ ಅರ್ಥ ಮಾಡಿಕೊಳ್ಳಲು ಆತನ ಅಂಕಪಟ್ಟಿಯನ್ನು ಗಮನಿಸಬಹುದು, ಮಾರ್ಕ್ಸ್ ಕಾರ್ಡ್ ಅನ್ನ. ಇದಕ್ಕೆ ಬಳಸಬಹುದಾದ ವಿಧಾನ ತುಂಬಾ ಈಸಿ ಇದೆ ಸ್ನೇಹಿತರೆ. ಇದಕ್ಕೆ ಬಳಸಬಹುದಾದ ಕೇಸ್ ಸ್ಟಡಿ ಅಂದ್ರೆ ವ್ಯಕ್ತಿ ಅಧ್ಯಯನ ಮಾಡುವಾಗ ಅವನಿಗೆ ಸಂಬಂಧಿಸಿದ ದಾಖಲೆಗಳನ್ನೆಲ್ಲ ನಾವು ಸಂಗ್ರಹ ಮಾಡ್ತೀವಿ. ಅದರಲ್ಲಿ ಮಾರ್ಕ್ಸ್ ಕಾರ್ಡು, ಅವನ TC, ಆಮೇಲೆ ಕಾಂಟ್ಯಾಕ್ಟ್ ಸರ್ಟಿಫಿಕೇಟ್ ಅವನ್ನೆಲ್ಲ ನೋಡ್ತೀವಿ. ಮುಂದಿನ ಪ್ರಶ್ನೆ, ಅನ್ಯೋನ್ಯತೆ ಮತ್ತು ನಿಕಟ ಸ್ನೇಹ, ತುಂಬಾ ಕ್ಲೋಸ್ನೆಸ್ ವ್ಯಕ್ತಪಡಿಸುವುದು ಯಾವಾಗ? ಮಗುವಿನ ಒಂದು ಸೈಕಾಲಜಿಯನ್ನು ಓದುವಾಗ ಬರುತ್ತೆ. ಪೂರ್ವ ಬಾಲ್ಯಾವಸ್ಥೆ, ಉತ್ತರ ಬಾಲ್ಯಾವಸ್ಥೆ, ತಾರುಣ್ಯಾವಸ್ಥೆ, ಮಧ್ಯಮ ಪ್ರೌಢಾವಸ್ಥೆ. ಈ ತರ ವರ್ಡ್ಗಳಿಗೆ ದಯವಿಟ್ಟು ಇಂಗ್ಲಿಷ್ ವರ್ಷನ್ ನೋಡಿ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 3 ತಾರುಣ್ಯಾವಸ್ಥೆ, ಅಡೋಲಸೆನ್ಸ್ ಅಂತ ಕರಿತೀವಿ ಸ್ನೇಹಿತರೆ. ಅಡೋಲಸೆನ್ಸ್. ಸೊ ಏಜ್ 10 to 19 years. 10 to 19 years. ನೀವೆಲ್ಲ ನೆಕ್ಸ್ಟ್ 6ರಿಂದ 8 ಶಿಕ್ಷಕರಾದ್ರೆ ಈ ವಯಸ್ಸಿನ ಮಕ್ಕಳು ನಿಮ್ಮ ಕೈಗೆ ಬರ್ತಾರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಹೇಳಿಕೆ 1, ಹೇಳಿಕೆ B, A ಮತ್ತೆ B ಯಲ್ಲಿದೆ. ಹೇಳಿಕೆ ಏನು? ಜೀವಿಯಲ್ಲಿ ಉಂಟಾಗುವ ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ಬದಲಾವಣೆಯ ವಿಕಾಸ.
ಯಾವುದೇ ಹೇಳಿಕೆ ಬಿ, ಯಾವುದೇ ಜೀವಿಯಲ್ಲಿ ಉಂಟಾಗುವ ವಿಕಾಸವು ಬೆಳವಣಿಗೆ, ಸಾಮರ್ಥ್ಯ, ಪಕ್ವತೆ ಮತ್ತು ಪರಿಸರದೊಂದಿಗಿನ ಅನುಕ್ರಿಯೆಯನ್ನು ಒಳಗೊಂಡಿರುತ್ತದೆ. ಇದರಲ್ಲಿ ಹೇಳಿಕೆ ಎ ಸರಿಯಾಗಿದೆ ಮತ್ತು ಸಮರ್ಥನೀಯವಾಗಿದೆ, ಹೇಳಿಕೆ ಎ ಸರಿಯಾಗಿದೆ ಮತ್ತೆ ಸಮರ್ಥನೀಯವಾಗಿಲ್ಲ, ಹೇಳಿಕೆ ತಪ್ಪಾಗಿದೆ, ಹೇಳಿಕೆ ಬಿ ಮಾತ್ರ ಸರಿಯಾಗಿದೆ, ಹೇಳಿಕೆ ಎ ಮತ್ತು ಬಿ ಎರಡೂ ತಪ್ಪಾಗಿದೆ. ಇದಕ್ಕೆ ಸರಿಯಾದ ಉತ್ತರ 1 ಸ್ನೇಹಿತರೆ. ಸರಿಯಾಗಿದೆ ಮತ್ತು ಹೇಳಿಕೆ ಅದಕ್ಕೆ ಸಮರ್ಥನೆಯನ್ನ ಕೊಡುತ್ತೆ ಅಂತೇಳಿ. ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. 83. ಎಲ್ಲಾ ಮಕ್ಕಳು ಏಕರೀತಿಯ ವಿಕಾಸದ ಹಂತಗಳನ್ನು ಪ್ರದರ್ಶಿಸಿದರೂ ಅವರ ವಿಕಾಸದ ಹಾದಿಯಲ್ಲಿ ವ್ಯತ್ಯಯವಾಗಿರುತ್ತದೆ. ಇದರ ಅಡಗಿರುವ ತತ್ವ ಯಾವುದು? ಒಂದೇ ರೀತಿಯ ಪ್ರೋಗ್ರೆಸ್ ಅನ್ನು ತೋರಿಸಿದರೂ ಕೂಡ ಅವರಲ್ಲಿ ಇಂಡಿವಿಜುವಲ್ ಡಿಫರೆನ್ಸ್ ಇರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಂಖ್ಯೆ 2, ಅನನ್ಯತೆ ತತ್ವ. ಎವರಿ ಚೈಲ್ಡ್ ಇಸ್ ಯುನಿಕ್ ಅಂತ ಹೇಳ್ತಾರಲ್ಲ, ಹಾಗಾಗಿ ಈ ಒಂದು ಇಂಗ್ಲಿಷ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಇಂಗ್ಲಿಷಲ್ಲಿ ಪ್ರಿನ್ಸಿಪಲ್ ಆಫ್ ಯುನಿಕ್ನೆಸ್ ಅಂತ ಇರುತ್ತೆ, ಅನನ್ಯತೆ ಯುನಿಕ್ನೆಸ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಪಟ್ಟಿ 1 ಮತ್ತೆ ಪಟ್ಟಿ 2 ಇದೆ. ನೈತಿಕ ವಿಕಾಸದ ಹಂತಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ವಿಕಾಸದ ಅವಧಿಯೊಳಗಿನ ಸರಿಯಾದ ಹೊಂದಾಣಿಕೆ ಮಾಡಬೇಕು. ನಂಬಿಕೆ ಮತ್ತು ಅಪನಂಬಿಕೆ ಈ ಯಾವ ಏಜ್ ಗ್ರೂಪ್ ಅಲ್ಲಿ ಬರುತ್ತೆ, ಸ್ವಾಯತ್ತತೆ ಮತ್ತು ಯಾವ ಏಜ್ ಅಲ್ಲಿ ಬರುತ್ತೆ, ಸ್ವಾಯತ್ತತೆ ಮತ್ತು ವರ್ಸಸ್ ನಾಚಿಕೆ ಮತ್ತು ಅನುಮಾನ ಎಲ್ಲಿ ಬರುತ್ತೆ, ಉಪಕ್ರಮಿಸುವಿಕೆ ವರ್ಸಸ್ ಅಪರಾಧ ಮನೋಭಾವ, ಕಾರ್ಯಶೀಲತೆ ವರ್ಸಸ್ ಕೀಳರಿಮೆ. 84ಕ್ಕೆ ಸರಿಯಾದ ಉತ್ತರ 1 ಸ್ನೇಹಿತರೆ. ನಂಬಿಕೆ ಮತ್ತು ಅಪನಂಬಿಕೆ ಹುಟ್ಟಿನಿಂದ 1.5 ವರ್ಷದಲ್ಲಿ ಬರುತ್ತೆ. ಮಕ್ಕಳು ಬೇರೆಯವ್ರ ಹತ್ರ ಹೋಗಲ್ಲ, ಅಪ್ಪ ಅಮ್ಮನ ಹತ್ರ ಮಾತ್ರ ಮುಖ ನೋಡಿ ಹೋಗ್ತಾರೆ. 2ನೇದು ಎ 1.5ರಿಂದ 3 ವರ್ಷ. 3ನೇದು ಡಿ 3ರಿಂದ 6 ವರ್ಷ. 3ನೇದು ಹಾಗೆ ಕೊನೆಯದು ಕಾರ್ಯಶೀಲತೆ ವರ್ಸಸ್ ಕೀಳರಿಮೆ 6-12 ವರ್ಷ. 85. ಒಂದು ಮಗು ತತ್ಕ್ಷಣದಲ್ಲಿ ಸಂಘಶೀಲತೆ ವರ್ತನೆಯನ್ನು ಅಂದರೆ ಗ್ರೂಪಿಸಂ ತೋರಿಸಲು ಮುಂದಾಗುತ್ತಂತೆ. ಈ ವರ್ತನೆಗೆ ಸಹಭಾಗಿತ್ವವಾಗಿರುವ ಸಂವೇದನೆ ಯಾವುದು? ಪ್ರಶ್ನೆ ಮಾಲೀಕತ್ವದ ಭಾವ, ಸೃಜನಾತ್ಮಕತೆಯ ಭಾವ, ಒಂಟಿತನದ ಭಾವ ಹಾಗೆ ಭಯದ ಭಾವ. ಇದಕ್ಕೆ ಸರಿಯಾದ ಉತ್ತರ ಒಂಟಿತನದ ಭಾವ. ನಾನು ಎಲ್ಲಿ ಒಂಟಿಯಾಗಿದ್ದೀನಿ ಅಂತೇಳಿ ಪ್ರಿಟೆಂಡ್ ಮಾಡುತ್ತೆ, ನಾನು ಗ್ರೂಪಲ್ಲಿ ಇದ್ದೀನಿ, ನಾನು ತುಂಬ ಸ್ನೇಹಿತರಿದ್ದಾರೆ ಅಂತೇಳಿ. ಅದೊಂದು ಚೂರು ಸೈಕಾಲಜಿಯಲ್ಲಿ ಬರುತ್ತೆ. ನೆಕ್ಸ್ಟ್ 86. ಭಾಷೆ, ಶಾಲೆ ಮತ್ತು ಪೋಷಕರಿಂದ ಪಡೆಯುವ ತರಬೇತಿ ಮೂಲಕ ಮಗುವಿನಲ್ಲಿ ಉಂಟಾಗುವ ಕಲಿಕೆಗೆ ಒತ್ತು ನೀಡುವ ವಿಕಾಸದ ಒಂದು ಘಟಕಾಂಶ ಯಾವುದು? ಭಾಷೆ, ಶಾಲೆ ಹಾಗೂ ಪೋಷಕರಿಂದ. ಇದಕ್ಕೆ ಸರಿಯಾದ ಉತ್ತರ ಸಾಮಾಜಿಕ ಪ್ರಸರಣ, ಸೋಷಿಯಲೈಸೇಷನ್. ಮುಂದಿನ ಪ್ರಶ್ನೆ. ಪಿಯಾಜೆಯವರ ಪ್ರಕಾರ ಮಗುವು ನೈತಿಕವೂ ಅಲ್ಲದ ಅನೈತಿಕವೂ ಅಲ್ಲದ ವರ್ತನೆಗಳನ್ನು ತೋರ್ಪಡಿಸುವ ನೈತಿಕ ವಿಕಾಸದ ಹಂತ ಯಾವುದು ಅಂತ ಹೇಳಿದ್ರೆ 87ನೇ ಪ್ರಶ್ನೆಗೆ ಸರಿಯಾದ ಉತ್ತರ 1 ಸಂಬಂಧ ಭಾವಹೀನ ಹಂತ. ಅನೋಮಿ ಅಂತ ಕರೀತಾರೆ ಇಂಗ್ಲಿಷಲ್ಲಿ. ಅನೋಮಿ ಅಂತ ಹೇಳಿದ್ರೆ ಹೋಪ್ಲೆಸ್ನೆಸ್ ಅಂತೇಳಿ ಅಥವಾ ಐಸೋಲೇಷನ್. ಮುಂದಿನ ಪ್ರಶ್ನೆ. ಉತ್ತರ ಬಾಲ್ಯದ ಕೊನೆ ಹಂತದ ವಿದ್ಯಾರ್ಥಿಗಳ ದೈಹಿಕ ವಿಕಾಸಕ್ಕೆ ಸಂಬಂಧಿಸಿದಂತೆ ಸೂಕ್ತವಲ್ಲದ ಹೇಳಿಕೆಯನ್ನ ಗುರುತಿಸಿ. ಹಾಲು ಹಲ್ಲುಗಳು ಶಾಶ್ವತ ಹಲ್ಲುಗಳಿಂದ ಸ್ಥಾನಾಂತರಗೊಳ್ಳುತ್ತದೆ. ಕರಕುಶಲ ಕೌಶಲ್ಯವು ವಿಕಾಸಗೊಳ್ಳುತ್ತದೆ. ಬಾಲಕರ ಎತ್ತರವು ಬಾಲಕಿಯರ ಎತ್ತರಕ್ಕಿಂತ ಹೆಚ್ಚಾಗಿರುತ್ತದೆ. ಬಾಲಕಿಯರ ಎತ್ತರವು ಬಾಲಕರ ಎತ್ತರಕ್ಕಿಂತ ಹೆಚ್ಚಾಗಿರುತ್ತದೆ. ಇದರಲ್ಲಿ ಸೂಕ್ತವಲ್ಲದ ಅಂದ್ರೆ ಸರಿ ಇಲ್ಲದ ತಪ್ಪಾಗಿರುವ ಹೇಳಿಕೆಯನ್ನ ಹೇಳ್ಬೇಕು ಸ್ನೇಹಿತರೆ. ಆಪ್ಷನ್ 3 ಬಾಲಕರ ಎತ್ತರವು ಬಾಲಕಿಯರ ಎತ್ತರಕ್ಕಿಂತ ಹೆಚ್ಚಾಗಿರುತ್ತದೆ. ಇದು ತಪ್ಪು. ಉಳಿದೆಲ್ಲ ಸ್ಟೇಟ್ಮೆಂಟ್ಗಳು ಸರಿ ಇದೆ ಸ್ನೇಹಿತರೆ. ಸೊ ಬಾಲಕರ ಎತ್ತರ ಹೆಚ್ಚು ಬಾಲಕಿಯರ ಕಡಿಮೆ ಅಂತಿರಲ್ಲ. ಇಟ್ ಡಿಪೆಂಡ್ಸ್, ಪ್ಯೂರ್ಲಿ ಡಿಪೆಂಡ್ಸ್ ಅಪಾನ್ ಹೆರಿಡಿಟಿ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಒಬ್ಬ ವಿದ್ಯಾರ್ಥಿಗೆ ನೀವು ಸಮಸ್ಯೆಯನ್ನು ನೀಡಿದರೆ ಅದನ್ನು ಪೂರ್ಣಗೊಳಿಸಲು ಆತನು 3 ಅಥವಾ ಅದಕ್ಕಿಂತ ಹೆಚ್ಚು ದಿನಗಳ ಕಾಲಾವಕಾಶ ತೆಗೆದುಕೊಳ್ಳುತ್ತಾನೆ. ಹಾಗೆ ಪ್ರತಿದಿನವೂ ಅದೇ ಕ್ರಮಾನುಗತಿಯಲ್ಲಿ ಸ್ವಲ್ಪ ಮಾರ್ಪಾಡುಗಳೊಂದಿಗೆ ಸಾಗುತ್ತಾನೆ. ಬಿ ಹೇಳಿಕೆ. ಕಲಿಯುವ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ನಿಧಾನಗತಿಯು ವಿಧಾನವನ್ನು ಒಳಗೊಂಡಂತೆ ವ್ಯವಸ್ಥಿತವಾಗಿ ಹೊಸ ವಿಚಾರವನ್ನು ಗಳಿಸಿಕೊಳ್ಳುತ್ತಾರೆ. ಇದರಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಮತ್ತೆ ಅದಕ್ಕೆ ಪೂರಕವಾಗಿದೆ, ಯಾವುದು ಪೂರಕವಾಗಿಲ್ಲ, ಎರಡೂ ಹೇಳಿಕೆ ತಪ್ಪಾಗಿದೆಯಾ, ಎರಡರಲ್ಲಿ ಒಂದು ಹೇಳಿಕೆ ತಪ್ಪಾಗಿದೆಯಾ ಅಂತೇಳಿ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ 1
ಹೇಳಿಕೆ ಸರಿಯಾಗಿದೆ ಮತ್ತು ಅದಕ್ಕೆ ಪೂರಕವಾಗಿದೆ. ಮುಂದಿನ ಪ್ರಶ್ನೆ, ಒಂದು ಮಗು ಇತರರಿಗೆ ತನ್ನಿಂದ ತಪ್ಪಾದಾಗ ಅಪರಾಧ ಮನೋಭಾವ ಗಿಲ್ಟಿ ಫೀಲ್ ಅನುಭವಿಸುತ್ತದೆ. ಮಗುವಿನ ಈ ವರ್ತನೆಗೆ ಕಾರಣವಾದ ವಿಕಾಸ ಸಾಮಾಜಿಕ, ದೈಹಿಕ, ಬೌದ್ಧಿಕ ಹಾಗೂ ಸೌಂದರ್ಯೋಪಾಸನ. ಇದಕ್ಕೆ ಸರಿಯಾದ ಉತ್ತರ ಸಾಮಾಜಿಕ, ಸೋಷಿಯಲ್ ಬಿಹೇವಿಯರ್. ನಗರದ ಮಕ್ಕಳ ವಸ್ತ್ರ ವಿನ್ಯಾಸ, ಮಾತುಗಾರಿಕೆ ಮುಂತಾದ ಅಂಶಗಳು ಹಳ್ಳಿಯವರಿಂದ ಅನುಕರಣೆ ಒಳಪಡುತ್ತೆ. ರಿವರ್ಸ್ ಇದು, ಹಳ್ಳಿಯವರಿಂದ ಆಕರ್ಷಣೆ ಒಳಪಟ್ಟು ಅವರ ವಸ್ತ್ರ ವಿನ್ಯಾಸ ಇರುತ್ತೆ ಅಂತೇಳಿ. ಇದರಲ್ಲಿ ಅಡಗಿರುವ ಅನುಕರಣೆ ಇಮಿಟೇಷನ್ ಯಾವುದು, ನಿಯಮ ಯಾವುದು ಅಂತೇಳಿ 4 ಉತ್ತರಗಳಲ್ಲಿ ಸರಿಯಾದ ಉತ್ತರ ಫ್ರಮ್ ಹೈಯರ್ ಟು ಲೋಯರ್, ಮೇಲುಸ್ತರದಿಂದ ಕೆಳಸ್ತರ. ದೈಹಿಕ ಶಿಕ್ಷಕರು ಬಾಸ್ಕೆಟ್ಬಾಲ್ ಕ್ರೀಡೆಗಾಗಿ ಎತ್ತರದ ಆಧಾರದ ಮೇಲೆ ಅಭ್ಯರ್ಥಿನ ಆಯ್ಕೆ ಮಾಡುತ್ತಾರೆ. ಎತ್ತರ ಇದರ ಫಲವಾಗಿದೆ. ಯಾವ್ದ್ರಿಂದ ಬರುತ್ತೆ? ಮೇಲೆ ಒಂದು ಡಿಸ್ಕಷನ್ ಮಾಡಿದೀವಿ ಪ್ರಶ್ನೆ. ಎತ್ತರ ಪರಿಸರದಿಂದ ಬರುತ್ತಾ, ಪಕ್ವತೆಯಿಂದ ಬರುತ್ತಾ, ಅನುವಂಶದಿಂದ ಬರುತ್ತಾ, ತರಬೇತಿಯಿಂದ ಬರುತ್ತಾ ಅಂತೇಳಿ ನಾವು ಆಲ್ರೆಡಿ ಅದನ್ನ ಡಿಸ್ಕಸ್ ಮಾಡಿದ್ವಿ. ಹೆರಿಡಿಟಿ, ಅನುವಂಶಿತದಿಂದ ಬರುತ್ತೆ. ಹೈಟ್ ವಿಲ್ ಡಿಸೈಡ್ ಬೈ ಹೆರಿಡಿಟಿ. ತರುಣರು ಅಂದ್ರೆ ಯಂಗ್ಸ್ಟರ್ಸ್ ನಿಷ್ಠಾಭಾವವನ್ನ ಇವರೆಡೆಗೆ ಬೆಳೆಸ್ಕೊಳ್ತಾ ಇದ್ದಾರೆ ಇತ್ತೀಚೆಗೆ. ಯಾರು ಅಂತ ಹೇಳಿದ್ರೆ ಪೋಷಕರ ಜೊತೆ ಬೆಳೆಸ್ಕೊತಿದಾರ, ಒಡ ಹುಟ್ಟಿದವರ, ಸಮಾವೇಶಕರ, ಶಿಕ್ಷಕರಂತೂ ಅಲ್ವೇ ಅಲ್ಲ ಬಿಡಿ. ಪಿಯರ್ಸ್, ಇತ್ತೀಚಿನ ವಾತಾವರಣದಲ್ಲಿ ಗುರು ಶಿಷ್ಯರ ಸಂಬಂಧ ತುಂಬಾ ಹದಗೆಡ್ತಾ ಇದೆ ಸ್ನೇಹಿತರೆ. ಅದನ್ನ ನಾವೆಲ್ಲ ಸೇರಿ ಸರಿ ಮಾಡಬೇಕು. ಸೊ ಸಮವಯಸ್ಕರು ಪಿಯರ್ ಗ್ರೂಪ್ ಅಂತ ಕರಿತೀವಿ. ಆ ಪಿಯರ್ ಗ್ರೂಪ್ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಅಪರಾಧ ಮತ್ತು ಸಮಸ್ಯೆ ವರ್ತನೆ ಇತಿಹಾಸವನ್ನು ಹೊಂದಿರುವ ತರುಣರಲ್ಲಿ ಕಂಡುಬರುವ ಸಂಕೇತ ಯಾವುದು? ತನ್ನತನದ ಗೊಂದಲ, ಸೆಲ್ಫ್ ಐಡೆಂಟಿಟಿ ಕ್ರೈಸಿಸ್, ತನ್ನತನದ ಸ್ಥಿತಿ, ಋಣಾತ್ಮಕ ಸ್ವಬಿಂಬ, ತನ್ನತನದ ವಿಷಮ ಸ್ಥಿತಿ. ಇದಕ್ಕೆ ಸರಿಯಾದ ಉತ್ತರ ಪ್ರಶ್ನೆ ಆಪ್ಷನ್ 2, ಋಣಾತ್ಮಕ ಸ್ವಬಿಂಬ. ಮುಂದಿನ ಪ್ರಶ್ನೆ, ವಿದ್ಯಾರ್ಥಿಯು ನೃತ್ಯ ಪ್ರದರ್ಶನದಲ್ಲಿ ಕಣ್ಣು ಮತ್ತು ಕೈಗಳ ಸಮನ್ವಯತೆಯನ್ನು ಬಳಸುತ್ತಾನೆ. ಈ ಪ್ರಕ್ರಿಯೆಗೆ ಕಾರಣವಾಗುವ ವಿಕಾಸ ಯಾವುದು? 95 ಸರಿಯಾದ ಉತ್ತರ ಸ್ನಾಯು ವಿಕಾಸ. ಸ್ನಾಯು ವಿಕಾಸ ನೃತ್ಯದಲ್ಲಿ ಡ್ಯಾನ್ಸ್, ಕೂಚುಪುಡಿ ಆಗಿರ್ಬೋದು, ಭರತನಾಟ್ಯ ಆಗಿರ್ಬೋದು, ಇದರಲ್ಲಿ ಕೈ ಮತ್ತು ಕಣ್ಣುಗಳ ಸಮನ್ವಯತೆ ಇರುತ್ತೆ. ಇದಕ್ಕೆ ಕಾರಣವಾದ ವಿಕಾಸ ಸ್ನಾಯು ವಿಕಾಸ. ಇದರಲ್ಲಿ ಮೋಟಾರ್ ಡೆವಲಪ್ಮೆಂಟ್ ಅಂತ ಕರೀತಾರೆ. ಮೋಟಾರ್ ಡೆವಲಪ್ಮೆಂಟ್ ಅಲ್ಲಿ 2 ಸ್ಕಿಲ್ಸ್ ಬರುತ್ತೆ. ಒಂದು ಗ್ರಾಸ್ ಮೋಟಾರ್ ಸ್ಕಿಲ್ಸ್ ಮತ್ತೆ ಫೈನ್ ಮೋಟಾರ್ ಸ್ಕಿಲ್ಸ್ ಅಂತ. ಅದನ್ನು ಸೈಕಾಲಜಿಯಲ್ಲಿ, ಚೈಲ್ಡ್ ಡೆವಲಪ್ಮೆಂಟ್ ಸೈಕಾಲಜಿಯಲ್ಲಿ ಓದ್ತೀರಿ ಸ್ನೇಹಿತರೆ. ಶಾಲೆಯಲ್ಲಿ ಮಧ್ಯಾಹ್ನ 3ಕ್ಕೆ ಬಾರಿಸುವ ಗಂಟೆ ಶಬ್ದದ ನಂತರ ವಿದ್ಯಾರ್ಥಿಗಳು ಶಾಲೆಯಿಂದ ಹೊರಗೆ ಹೋಗುತ್ತಾರೆ. ಈ ವರ್ತನೆ ಸ್ವರೂಪ ವಾಶ್ರೂಮಿಗೆ ಅಥವಾ ಸ್ಪೋರ್ಟ್ಸಿಗೆ 3 ಗಂಟೆ ಬಾರಿಸೋ. ನೆಕ್ಸ್ಟ್ ಅದಕ್ಕೆ ಸರಿಯಾದ ಉತ್ತರ 96 ಕಲಿಕೆ. ಮುಂದಿನ ಪ್ರಶ್ನೆ, ಪರಿಹಾರ ಸಮಸ್ಯೆಗೆ ತಂತ್ರವಲ್ಲದ್ದು. ಪರಿಹಾರ ಸಮಸ್ಯೆಗೆ ತಂತ್ರ ಅಲ್ಲದೆ ಇರೋದು ಯಾವ್ದಪ್ಪ ಅಂತ ಹೇಳಿದ್ರೆ ಹಂತ ವಿಭಜನ, ಅಲ್ಗೋರಿದಮ್, ಸತ್ಯಾನ್ವೇಷಣೆಯನ್ನ, ಪ್ರಾಯೋಗಿಕತೆನ ಅಥವಾ ಸರಾಸರಿ ಅಂತಿಮ ವಿಶ್ಲೇಷಣ. ಇದಕ್ಕೆ ಸರಿಯಾದ ಉತ್ತರ ಪ್ರಾಯೋಗಿಕತೆ. ಇದು ಪರಿಹಾರ ಸಮಸ್ಯೆಗೆ ತಂತ್ರ ಅಲ್ಲ. ಮುಂದಿನ ಪ್ರಶ್ನೆ, ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಕಲಿಕೆಯನ್ನು ಪರಿಣಾಮಕಾರಿ ಮಾಡುವಲ್ಲಿ ಶಿಕ್ಷೆಯನ್ನು ಬಳಸಲಾಗುತ್ತದೆ, ಪನಿಷ್ಮೆಂಟ್ ಅನ್ನ ಬಳಸಲಾಗುತ್ತದೆ. ಇದನ್ನು ಪ್ರತಿನಿಧಿಸುವುದು ಯಾವ್ದಪ್ಪ ಅಂತ ಹೇಳಿದ್ರೆ ಕ್ರಿಯಾಪ್ರಸೂತ, ಪ್ರಬಲ ಅಪೇಕ್ಷೆ, ಶಾಸ್ತ್ರೀಯ ಅನುಬಂಧನ, ವಿಮುಖ ಶಾಸ್ತ್ರೀಯ ಹಾಗೂ ಸಾಮಾಜಿಕ ಕಲಿಕೆ. ಇದರಲ್ಲಿ ಯಾವ್ದಪ್ಪ ಅಂತ ಹೇಳಿದ್ರೆ ಪ್ರಶ್ನೆ ವಿಮುಖ ಶಾಸ್ತ್ರೀಯ ಅನುಬಂಧನ ಇಸ್ ದ ರೈಟ್ ಆನ್ಸರ್. ಇದರಲ್ಲಿ ವಿಮುಖ ಶಾಸ್ತ್ರೀಯ ಅನುಬಂಧನ ಸರಿಯಾದ ಉತ್ತರ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಘಟಕವನ್ನು ಪೂರ್ಣಗೊಳಿಸಿದ ನಂತರ ಶಿಕ್ಷಕರು ನೀಡಿದ ನಿಯೋಜಿತ ಕಾರ್ಯ, ಅಸೈನ್ಮೆಂಟ್ ಅಥವಾ ಪ್ರಾಜೆಕ್ಟ್, ಅದನ್ನ ವಿದ್ಯಾರ್ಥಿ ಬರೆಯುತ್ತಾನೆ. ಪ್ರಸ್ತುತ ಸನ್ನಿವೇಶದಲ್ಲಿ ಕಂಡುಬರುವ ಕಲಿಕೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಕ್ರಿಯಾಪ್ರಸೂತ ಅನುಬಂಧನ ಕಲಿಕೆ. ಇದಕ್ಕೆ ಆಪರೆಂಟ್ ಕಂಡೀಷನಿಂಗ್ ಅಂತ ಹೇಳಿ ಕರೀತಾರೆ. ಸೊ ಇದನ್ನ ನಿಯೋಜಿತ ಕಾರ್ಯವನ್ನು ಬರೀತಕ್ಕಂಥದ್ದು. ಮುಂದಿನ ಪ್ರಶ್ನೆ, ವಸ್ತುಗತ ಮೌಲ್ಯೀಕರಣದ ಸ್ವರೂಪವು. ಇದರ ಸರಿಯಾದ ಉತ್ತರ ಹೇಗಿರುತ್ತೆ? ವಸ್ತುಗತ ಮೌಲ್ಯೀಕರಣ ಸ್ವರೂಪ ಹೇಗಿರುತ್ತೆ? ಮುಂದಿನ ವರ್ಗಕ್ಕೆ ಮಗು ತೇರ್ಗಡೆಯನ್ನು ಘೋಷಿಸಲು, ಮಗು ಏನನ್ನು ಕಲಿತಿದೆ ಎಂದು ತಿಳಿಯಲು, ಮಗುವಿನ ವಿಷಯ ಮಂಡನೆಯನ್ನು ತಿಳಿಯಲು, ಮಗುವಿನ ವೈಯಕ್ತಿಕ ಅಭ್ಯಾಸವನ್ನು ತಿಳಿಯಲು. ಇದಕ್ಕೆ ಸರಿಯಾದ ಉತ್ತರ ಮಗು ಏನನ್ನು ಕಲಿತಿದೆ, ವಾಟ್ ಈ ಹ್ಯಾಡ್ ಲರ್ನ್ಡ್. ಹಾಗೆ ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ಹಿರಿಯ ವಿದ್ಯಾರ್ಥಿಗಳ ಮೇಲೆ ದೀರ್ಘ ಪರಿಣಾಮ ಬೀರುವ ಒಂದು ಕಾರಕ. ಮನೆ ವಾತಾವರಣ, ಮನೆ ಧೋರಣೆ,
ಮನೋಧೋರಣೆ, ಸ್ವಯಂ ಪರಿಕಲ್ಪನೆ ಮತ್ತೆ ಒಡ ಹುಟ್ಟಿದವರಿಂದ ಘರ್ಷಣೆ. ಇದರಲ್ಲಿ ಯಾವುದು ಅಂತ ಹೇಳಿದ್ರೆ ಮನೆಯ ವಾತಾವರಣ ಹಿರಿಯ ವಿದ್ಯಾರ್ಥಿಗಳ ಮೇಲೆ ದೀರ್ಘ ಪರಿಣಾಮ ಬೀರ್ತಕ್ಕಂಥ ಹೋಮ್ ಎನ್ವೈರನ್ಮೆಂಟ್. ಗಾರ್ನರ್ ಅವರ ಬಹುವೈಖರಿ ಮಾದರಿಯ ಪ್ರಕಾರ ನಿರ್ದಿಷ್ಟ ವೈಖರಿಯ ಕಲಿಕಾರ್ಥಿಗಳ ಸಂಖ್ಯೆಯು 4, 6, 7, 5 ಇವರ ಥಿಯರಿಗಳಲ್ಲಿ ಬರುತ್ತೆ, ಅವರ ಇದರಲ್ಲಿ ರೂಲ್ಸ್ಗಳಲ್ಲಿ. ಇದಕ್ಕೆ ಸರಿಯಾದ ಉತ್ತರ 7 ಸರಿಯಾದ ಉತ್ತರ. ಹಾಗೆ 103ನೇ ಪ್ರಶ್ನೆ, ಸೃಜನಾತ್ಮಕ ಆಲೋಚನೆ ಘಟಕಗಳು ಮತ್ತು ಪಟ್ಟಿಯನ್ನ 2ರೊಂದಿಗೆ ಹೊಂದಿಸಿ ಬರೆಯಿರಿ. ನಿರರ್ಗಳತೆ, ಫ್ಲೂಯೆನ್ಸಿ, ನಮ್ಯತೆ, ಸ್ವಂತಿಕೆ, ವಿಸ್ತರಣೆ. ಇದರಲ್ಲಿ ಹೊಸತನ್ನು ಕಲ್ಪಿಸುವುದು, ಇತರರ ಕಲ್ಪನೆಗಳ ಮೇಲೆ ನಿರ್ಮಿಸುವುದು, ದೃಷ್ಟಿಕೋನವನ್ನು ಸುಲಭವಾಗಿ ಬದಲಾಯಿಸುವುದು, ಹೊಸ ಕಲ್ಪನೆಗಳನ್ನು ಸೃಷ್ಟಿಸುವುದು. ಇದಕ್ಕೆ ಸ್ನೇಹಿತರೆ ಸರಿಯಾದ ಉತ್ತರ 103, 4, ಆಪ್ಷನ್ 4. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೋಡೋಣ ಸ್ನೇಹಿತರೆ, ನಿರರ್ಗಳತೆಗೆ ಹೊಸ ಕಲ್ಪನೆಗಳನ್ನ ಸೃಷ್ಟಿ ಮಾಡೋದು, ಹಾಗೆ ನಮ್ಯತೆಗೆ ದೃಷ್ಟಿಕೋನವನ್ನು ಸುಲಭವಾಗಿ ಬದಲಾಯಿಸ್ತಕ್ಕಂಥದ್ದು, ಸ್ವಂತಿಕೆ ಅಂದರೆ ಸ್ವಂತ ಸ್ವಭಾವ, ಸ್ವಂತಿಕೆ ಇರ್ತಕ್ಕಂಥದ್ದು, ಇತರನ್ನ ಇಮಿಟೇಷನ್ ಮಾಡೋದಲ್ಲ. 4ನೇದು ವಿಸ್ತರಣೆ, ಎಕ್ಸ್ಟೆನ್ಷನ್, ಇತರರ ಕಲ್ಪನೆಗಳ ಮೇಲೆ ನಿರ್ಮಿಸುವುದು. ಮುಂದಿನ ಪ್ರಶ್ನೆ, ಆಂಡರ್ಸನ್ ಅವರ ವರ್ಗೀಕರಣದಂತೆ ಈ ಕೆಳಗೆ ನೀಡಿರುವ ಜ್ಞಾನದ ಮಟ್ಟಗಳನ್ನು ಅನುಕ್ರಮವಾಗಿ ಬರೆಯಿರಿ. ಸ್ಟೆಪ್ ವೈಸ್ ಬರಿಬೇಕು, ಸೀಕ್ವೆನ್ಷಿಯಲ್ ಆರ್ಡರ್ ಬರಿಬೇಕು. ಇದಕ್ಕೆ ಸರಿಯಾದ ಉತ್ತರ 3. ಸೊ 2ನೇದು ಮೊದಲು ಬರುತ್ತೆ, ಹಾಗೆ 4ನೇದು 2, ಕಾರ್ಯಕಾರಿ 3, ಮೆಟಾ ಕಾಗ್ನಿಷನ್ 4. ಈ ರೀತಿ ಬರಿಬೇಕು ಸ್ನೇಹಿತರೆ. ಶೋಧನಾತ್ಮಕ ಕಲಿಕಾ ವಿಧಾನವು ವರ್ಗೀಕರಣಗೊಂಡಿರುವ ಕ್ಷೇತ್ರ ಯಾವುದು? ಜ್ಞಾನಾತ್ಮಕ ರಚನಾವಾದ, 2ನೇದು ದೃಢ ನಂಬಿಕೆ, ಸಾಮಾಜಿಕ ರಚನಾವಾದ, ವೈಯಕ್ತಿಕ ರಚನಾವಾದ. 105ಕ್ಕೆ ಸರಿಯಾದ ಉತ್ತರ ಜ್ಞಾನಾತ್ಮಕ ರಚನಾವಾದ, ಕಾಗ್ನಿಟಿವ್ ಕನ್ಸ್ಟ್ರಕ್ಟಿವಿಸಮ್ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ 106, ವೈಗೋಟ್ಸ್ಕಿ ಅವರ ಪ್ರಕಾರ ಕಾರ್ಯವೊಂದರ ಮೇಲೆ ಪ್ರಭುತ್ವ ಸಾಧಿಸಲು ವಿದ್ಯಾರ್ಥಿಗೆ ಬೆಂಬಲ ನೀಡಲಾಗುತ್ತದೆ. ನಂತರ ಬೆಂಬಲವನ್ನು ಹಿಂತೆಗೆದುಕೊಂಡಾಗಲೂ ವಿದ್ಯಾರ್ಥಿನಿಯು ಮತ್ತೆ ಕಾರ್ಯವನ್ನು ಪೂರ್ಣಗೊಳಿಸುತ್ತಾನೆ. ಇದನ್ನು ಪ್ರತಿನಿಧಿಸುವುದು ಯಾವುದು ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ 106ಕ್ಕೆ 3, ಸಹಾಯಕ ಕಲಿಕಾ ಸಾಮೀಪ್ಯ ವಲಯ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ. 107, 5E ಕಲಿಕಾ ಮಾದರಿಯಲ್ಲಿ, ಈಗ ನಾವೆಲ್ಲ ಶಿಕ್ಷಕರು ಈ 5E ನಲ್ಲಿ ಲೆಸನ್ ಪ್ಲಾನ್ಸ್ ಎಲ್ಲ ಬರಿತಾ ಇದ್ದೀವಿ. ಕಲಿಯಲು ಪ್ರೇರೇಪಿಸುವ ಪ್ರಕ್ರಿಯೆಯನ್ನು ಎಂತ ಕರಿತೀವಿ? 5E ಅಂತೇಳಿ ಕರೀತಾರೆ. 5E ಅಂತ ನಿಮಗೆಲ್ಲ ಗೊತ್ತಿದೆ ಸ್ನೇಹಿತರೆ, B.Ed ಅಲ್ಲಿ D.Ed ಅಲ್ಲಿ ನಾವು ಓದಿರ್ತೀವಿ. ಸೊ 5E ಅಂತೇಳಿ, 1 ಎಂಗೇಜ್ ಅಂತೇಳಿ, 2ನೇದು ಎಕ್ಸ್ಪ್ಲೋರ್ ಅಂತೇಳಿ, 3ನೇದು ಎಕ್ಸ್ಪ್ಲೈನ್ ಅಂತೇಳಿ, 4ನೇದು ಎಲಾಬರೇಟ್, 5ನೇದು ಇವ್ಯಾಲ್ಯೂಯೇಟ್. ಸೊ 5 ಇರುತ್ತೆ ಸ್ನೇಹಿತರೆ, ಸ್ವಲ್ಪ ಅಕ್ಷರ ಹಿಂದೆ ಮುಂದೆ ಆಗಿದೆ. ಇದರಲ್ಲಿ ಪ್ರೇರೇಪಿಸಲು ಅಂದ್ರೆ ಇನ್ಸ್ಪೈರ್ ಮಾಡೋದಕ್ಕೆ ಯಾವುದನ್ನ ಬಳಸ್ತೀವಿ ಅಂತ ಹೇಳಿದ್ರೆ ಎಂಗೇಜ್. ಸರಿಯಾದ ಉತ್ತರ 2, ತೊಡಗಿಸ್ಕೊಳ್ಳೋದು. ಮೊದಲನೇದು, ಒಂದು ಮಗು ತನಗೆ ನೀಡಿದ ವಸ್ತುವನ್ನು ತಾನು ಹೊಂದಿರುವ ಪೂರ್ವಜ್ಞಾನವನ್ನು ಬಳಸಿ ಪ್ರೀ ನಾಲೆಜ್ ಮರು ಆಕಾರ ಅಥವಾ ಜೋಡಣೆ ಮಾಡುತ್ತದೆ. ಇದನ್ನು ಗುರುತಿಸುವ ರೀತಿ ಯಾವುದು? ಯಾವ ಮಗು ಅದು? ಇಂಟೆಲೆಕ್ಚುಯಲ್ ಪ್ರತಿಭಾವಂತ ಮಗುನ, ಸ್ಲೋ ಲರ್ನರ್ನ, ಸೃಜನಾತ್ಮಕತೆ ಹೊಂದಿರುವ ಮಗುನ, ಶೈಕ್ಷಣಿಕವಾಗಿ ಹಿಂದುಳಿದ ಮಗುನ? ಇದಕ್ಕೆ ಕ್ರಿಯೇಟಿವ್ ಚೈಲ್ಡ್, ಸೃಜನಾತ್ಮಕತೆ ಹೊಂದಿರುವ ಮಗು. 109, ಗಣತೀಯ ಕಲನದಲ್ಲಿ ಸಮಸ್ಯೆಯನ್ನು ಹೊಂದಿರುವ ಮಗುವನ್ನು ಏನೆಂದು ಕರೆಯುತ್ತಾರೆ? ಡಿಸ್ಗ್ರಾಫಿಯಾ, ಡಿಸ್ನೋಮಿಯಾ, ಡಿಸ್ಕ್ಯಾಲ್ಕುಲಿಯಾ, ಹಾಗೆ ಡಿಸ್ಆರ್ಥಿಯಾ. ಇದಕ್ಕೆ ಸರಿಯಾದ ಉತ್ತರ ಡಿಸ್ಕ್ಯಾಲ್ಕುಲಿಯಾ. ಈ ಕೆಳಕಂಡ ಆಧಾರದ ಮೇಲೆ ಕಲಿಕಾ ನ್ಯೂನತೆ, ಲರ್ನಿಂಗ್ ಡಿಸಬಿಲಿಟಿ ಹೊಂದಿರುವ ಮಗುವನ್ನು ಇತರ ಮಕ್ಕಳಿಂದ ಸ್ಪಷ್ಟವಾಗಿ ಭೇದ ಮಾಡಲಾಗಿಲ್ಲ. ಭೌತಿಕ ನೋಟ, ಮಾನಸಿಕ ಸಾಮರ್ಥ್ಯ, ಬುದ್ಧಿಯಾಂಕ ಮತ್ತು ಮಾನಸಿಕ ಸಾಮರ್ಥ್ಯ ಮತ್ತು ಶೈಕ್ಷಣಿಕ ಕ್ಷಮತೆ, ಭೌತಿಕ ನೋಟ ಮತ್ತು ಬುದ್ಧಿಯಾಂಕ, ಐಕ್ಯೂ ಬುದ್ಧಿಶಕ್ತಿ ಸೂಚ್ಯಂಕ, ಇಂಟೆಲಿಜೆಂಟ್ ಕ್ವೋಷಂಟ್ ಅಂತ ಹೇಳಿ ಸ್ನೇಹಿತರೆ ಒಂದು. ಸೊ ಐಕ್ಯೂ. ಇದರಲ್ಲಿ ಸರಿಯಾದ ಉತ್ತರ
ಭೌತಿಕ ನೋಟ ಮತ್ತು ಬುದ್ಧಿ ಸೂಚ್ಯಂಕ. ಇದರ ಮೂಲಕ ನಾವು ಆ ಮಗುವನ್ನ ಭೇದ ಮಾಡಲ್ಲ. 111 ಒಂದು ಶಾಲೆಯಲ್ಲಿ ಶಿಕ್ಷಕರನ್ನು ಸಮೃದ್ಧಿಗೊಳಿಸುವ ಕಾರ್ಯಕ್ರಮಗಳನ್ನು ಇವುಗಳು ಒಳಗೊಂಡಿಲ್ಲ. ಸ್ವತಂತ್ರ ಯೋಜನಾ ಕಾರ್ಯದ ಮೇಲೆ ಕೆಲಸ ಮಾಡುವುದು, ಪ್ರಯೋಗ ಪರೀಕ್ಷೆ, ಸ್ವತಂತ್ರ ಸಂಶೋಧನೆ, ಹಾಗೆ ಪರಿಹಾರಾತ್ಮಕ ನಿರ್ದೇಶನ. ಇದಕ್ಕೆ ಸರಿಯಾದ ಉತ್ತರ ಸ್ವತಂತ್ರ ಸಂಶೋಧನೆ. ಇದನ್ನು ಒಳಗೊಂಡಿಲ್ಲ. ಇದು ಶಾಲೆಯಲ್ಲಿ ಒಬ್ಬ ವಿದ್ಯಾರ್ಥಿಯು ಸಾಮಾಜೀಕರಣಗೊಳ್ಳದ ಅಂದ್ರೆ ಸೋಷಿಯಲೈಸೇಷನ್ ಆಗದ ಪ್ರತ್ಯೇಕಿತ ವರ್ತನೆಯನ್ನು ತೋರ್ಪಡಿಸುತ್ತಿದ್ರೆ ಆ ವಿದ್ಯಾರ್ಥಿಯ ಸ್ವಭಾವ ಯಾವುದು? ಎಲ್ಲರ ಜೊತೆ ಬೆರೆಯಲ್ಲ ಆ ಮಗು ಯಾವುದು ಅಂತ ಹೇಳಿದ್ರೆ ಅಂತರ್ಮುಖಿ, ಇಂಟ್ರಾವರ್ಟ್. ಎಕ್ಸ್ಟ್ರಾವರ್ಟ್ ಮತ್ತೆ ಇಂಟ್ರಾವರ್ಟ್ ಅಂತ ಕರಿತೀವಿ. ಅಂತರ್ಮುಖಿ. ಮುಂದಿನ ಪ್ರಶ್ನೆ, ಐಸೆಂಕ್ ರವರ ಪ್ರಕಾರ ವ್ಯಕ್ತಿತ್ವದ 4 ಮೂಲಭೂತ ವಿಧಗಳು ಯಾವುವು? 4 ಪಕ್ವತೆ, ಬುದ್ಧಿಶಕ್ತಿ, ವಿಶ್ವಾಸಾರ್ಹ, ಸ್ಥಿರ, ರೂಢಿಗತ, ದೃಢವಾದ, ಅಸ್ಥಿರ, ನಿಖರ, ಸ್ಥಿರ, ಅಸ್ಥಿರ, ಅಂತರ್ಮುಖಿ, ಬಹಿರ್ಮುಖಿ, ಆತಂಕ, ಉನ್ಮಾದ, ಆಸಕ್ತಿ, ಧೈರ್ಯಶಾಲಿ. ಇದಕ್ಕೆ ಸರಿಯಾದ ಉತ್ತರ ಸ್ಥಿರ, ಅಸ್ಥಿರ, ಅಂತರ್ಮುಖಿ ಮತ್ತು ಬಹಿರ್ಮುಖಿ. ಇದು ಸರಿಯಾದ ಉತ್ತರ ಸ್ನೇಹಿತರೆ. 114 ಆವರ್ತಕ ರೀತಿಯಲ್ಲಿ ವಿದ್ಯಾರ್ಥಿಯನ್ನು ನಿರಂತರವಾಗಿ ಮೌಲ್ಯಮಾಪನ ಮಾಡುವುದು ನಿರಂತರ ಸಮಗ್ರ ಮೌಲ್ಯಮಾಪನದ ಒಂದು ಅಂಶ. ಸಿಸಿ, ಕಂಟಿನ್ಯೂಸ್ ಅಂಡ್ ಕಾಂಪ್ರಿಹೆನ್ಸಿವ್ ವ್ಯಾಲ್ಯೂಯೇಷನ್. ಇಲ್ಲಿ ನಿರಂತರ ಒಳಗೊಂಡಿರುವುದು ಯಾವುದು? ಇದಕ್ಕೆ 4ನೇದು ನಿರಂತರ ಮತ್ತು ಆವರ್ತನ ಸರಿ ಉತ್ತರ. 8ನೇ ತರಗತಿಯ ಮಗುವೊಂದು ಮಧ್ಯಮ ಮೇಲ್ದರ್ಜೆ ವರ್ಗದ ಭಾಷಾ ಪ್ರಸರಣದಲ್ಲಿ ಪಠ್ಯ ವಿಷಯವನ್ನು ಓದಲು ಕಷ್ಟಪಡುವುದನ್ನು ಶಿಕ್ಷಕರು ಗಮನಿಸಿದರು. ಇಲ್ಲಿ ಬೋಧನಾ ಕಲಿಕಾ ಪ್ರಕ್ರಿಯೆಯ ದೌರ್ಬಲ್ಯವನ್ನು ಸಹಿಸಲು ನೆರವಾಗುವ ಮೌಲ್ಯಮಾಪನ ವಿಧಾನ ಯಾವುದು? ಇದು 2ನೇದು ಫಾರ್ಮೇಟಿವ್ ಅಸೆಸ್ಮೆಂಟ್. ದತ್ತಾಂಶ ಸಂಗ್ರಹಿಸಿದ ನಂತರ ಮೌಲ್ಯಮಾಪನ ಪ್ರಕ್ರಿಯೆ ಹೊಂದಿರುವ ಘಟಕಾಂಶಗಳು. ಸರಿಯಾದ ಉತ್ತರ ಅರ್ಥೈಸುವಿಕೆ, ವಿಶ್ಲೇಷಣೆ ಮತ್ತು ಅನುಚಿಂತನೆ. ಮುಂದಿನ ಪ್ರಶ್ನೆ, ಪರೀಕ್ಷೆ ಮತ್ತು ಅವಲೋಕನ ಎಕ್ಸಾಮ್ ಅಂಡ್ ಅಬ್ಸರ್ವೇಷನ್ ಮುಖಾಂತರ ದತ್ತಾಂಶವನ್ನು ಸಂಗ್ರಹಿಸಿ ಮೌಲ್ಯ ನಿರ್ಣಯದೊಂದಿಗೆ ವರ್ತನೆಯ ವಿಶ್ಲೇಷಣೆಯನ್ನು ಮಾಡಿ ಗುರುತಿಸುವ ಪದ ಪ್ರಯೋಗ ಯಾವುದು? 4ರಲ್ಲಿ ಸರಿಯಾದ ಉತ್ತರ ಇವ್ಯಾಲ್ಯೂಯೇಷನ್, ಮೌಲ್ಯೀಕರಣ. ನೆಕ್ಸ್ಟ್ 118 ಶೈಕ್ಷಣಿಕ ಉದ್ದೇಶದ ವರ್ಗೀಕರಣದಲ್ಲಿ ಕಲಿಕಾ ವರ್ತನ ರೂಪ ಹೋಲಿಕೆಗೆ ಸಂಬಂಧಿಸಿದ್ದು ಸ್ಮರಿಸುವಿಕೆ, ಅರ್ಥೈಸುವಿಕೆ, ಅನ್ವಯಿಸುವಿಕೆ ಮತ್ತು ವಿಶ್ಲೇಷಿಸುವಿಕೆ. ಸರಿಯಾದ ಉತ್ತರ ವಿಶ್ಲೇಷಿಸುವಿಕೆ, ಅನಲೈಸಿಂಗ್. ಮುಂದಿನ ಪ್ರಶ್ನೆ, ಶಾಲಾ ಕಾರ್ಯಕ್ರಮದ ಬಗ್ಗೆ ವಿದ್ಯಾರ್ಥಿಗಳ ಮನೋಭಾವವನ್ನು ಆಟಿಟ್ಯೂಡ್ ಅನ್ನ ಮಾಪನ ಮಾಡಲು ಶಿಕ್ಷಕರು ಬಳಸುವ ಸಾಮಾನ್ಯ ತಂತ್ರ, ಕಾಮನ್ ಟೆಕ್ನಿಕ್ ಯಾವುದು ಅಂತ ಹೇಳಿದ್ರೆ ಸರಿಯಾದ ಉತ್ತರ ಪರೋಪ ಅವಲೋಕನ ತಂತ್ರ. ಈ ತರ ವರ್ಡ್ಸ್ ಗಳಿಗೆ ದಯವಿಟ್ಟು ಇಂಗ್ಲಿಷ್ ವರ್ಷನ್ ನೋಡಿ ಸ್ನೇಹಿತರೆ. 120 ಪ್ರಶ್ನೆ ಸಂಖ್ಯೆ 120 ಉತ್ತಮ ವಾರ್ಷಿಕ ಸಾಧನಾ ಪರೀಕ್ಷೆಯನ್ನು ಸಿದ್ಧಪಡಿಸಲು ಅನುಸರಿಸಬೇಕಾದ ಕ್ರಮ. ಇಯರ್ಲಿ ಅಚೀವ್ಮೆಂಟ್ ಟೆಸ್ಟ್. ಪರೀಕ್ಷೆಯಲ್ಲಿ ನೀಡಲಾದ ಕ್ಲಿಷ್ಟತೆ ಮಟ್ಟದ ಪ್ರಾಮುಖ್ಯತೆ ನಿರ್ಧರಿಸುವುದು, ಪರೀಕ್ಷಿಸಬಹುದಾದ ವಿವಿಧ ಉದ್ದೇಶಗಳ ಪ್ರಾಮುಖ್ಯತೆ ನಿರ್ಧರಿಸುವುದು, ವಿವಿಧ ರೀತಿಯ ಪ್ರಶ್ನೆಗಳ ಪ್ರಾಮುಖ್ಯತೆ ನಿರ್ಧರಿಸುವುದು, ವಿವಿಧ ರೀತಿಯ ಪ್ರಶ್ನೆಗಳ ಕಾಲ ಮತ್ತು ಅಂಕಗಳ ಪ್ರಾಮುಖ್ಯತೆಯನ್ನು ನಿರ್ಧರಿಸುವುದು. ಇದಕ್ಕೆ ಸರಿಯಾದ ಉತ್ತರ 2. ಸ್ಟೆಪ್ಸ್ ಯಾವ ಫಸ್ಟ್ ಯಾವ ಸೆಕೆಂಡ್ ಅಂತೇಳಿ ಇದು ಮೊದಲನೇ ಸ್ಟೆಪ್ ಸ್ನೇಹಿತರೆ. ಹಾಗೆ ಇದು 2ನೇದು, ಇದು 3, ಇದು 4. ಹಾಗೆ 121 ನಿಗದಿತ ಸಮಯದಲ್ಲಿ ನೇಮಿತ ಕಾರ್ಯವನ್ನು ನಿಲ್ಲಿಸಿದ ವಿದ್ಯಾರ್ಥಿಯನ್ನು ತರಗತಿಯ ಶಿಕ್ಷಕರು ಶ್ಲಾಘಿಸಿದರು, ಪ್ರೈಸ್ ಮಾಡಿದರು. ಶಿಕ್ಷಕರು ಬಳಸಿದ ನಿಯಮವಿದು. ಇದರಲ್ಲಿ ಸರಿಯಾದ ಉತ್ತರ ಪ್ರಶ್ನೆ ಹಿಮಾಯಿತಿ ಮತ್ತು ಪುನರ್ನಿರ್ಮಾಣ, ಎನ್ಫೋರ್ಸ್ಮೆಂಟ್, ಫೀಡ್ಬ್ಯಾಕ್ ಅಂಡ್ ರೀಇನ್ಫೋರ್ಸ್ಮೆಂಟ್. ಇದು ಸರಿಯಾದ ಉತ್ತರ. ಕೆಳಗೆ ನೀಡಿರುವ ಆಯ್ಕೆಗಳಲ್ಲಿ ಸೂಕ್ತವಾದ ಬೋಧನಾ ಕ್ರಮ ಮ್ಯಾಕ್ಸಿಮ್ಸ್ ಆಫ್ ಟೀಚಿಂಗ್ ದ ಆಯ್ಕೆ ಯಾವುದು ಅಂತ ಹೇಳಿದ್ರೆ ಸೂಕ್ತ ಪರ್ಫೆಕ್ಟ್ ಟೀಚಿಂಗ್ ಮೆಥಡ್ ಯಾವುದು ಅಂತ ಹೇಳಿದ್ರೆ 3 ಇಸ್ ದ ರೈಟ್ ಆನ್ಸರ್. ಅನುಗಮನಾತ್ಮಕದಿಂದ ನಿಗಮನಾತ್ಮಕಗಳಿಗೆ, ನಿಗಮನ ಅಂತ ಬರುತ್ತೆ ನಿಮಗೆ ಬೋಧನಾ ಪದ್ಧತಿಗಳಲ್ಲಿ. 123 ಸಹಭಾಗಿತ್ವ ಕಲಿಕೆಯು, ಇದರಲ್ಲಿ ಹೆಸರಲ್ಲೇ ಇದೆ ಸಹಭಾಗಿತ್ವ, ಅಭಿವೃದ್ಧಿಪಡಿಸುವ ಕೌಶಲ್ಯದ ಘಟಕ ಯಾವುದು? ಸರಿಯಾದ ಉತ್ತರ ಶೈಕ್ಷಣಿಕ ಮತ್ತು ಸಾಮಾಜಿಕ ಕೌಶಲ್ಯ. ಸಾಮಾಜಿಕ ಅಂದ್ರೆ ಸೋಷಿಯಲೈಸೇಷನ್ ಸ್ಕಿಲ್. ಅನುಗಮನ ವಿಧಾನವು ಒಳಗೊಂಡಿರುವ ತತ್ವಗಳು. ಅನುಗಮನ ಮೆಥಡ್ ಹೇಗಿದೆ ಅಂತ ಹೇಳಿದೆ, ಅದು ಏನೇನು ತತ್ವಗಳನ್ನು ಒಳಗೊಂಡಿದೆ ಅಂತ ಹೇಳಿ. ಇದಕ್ಕೆ ಸರಿಯಾದ ಉತ್ತರ ಉದಾಹರಣೆಯಿಂದ ನಿಯಮದವರೆಗೆ. 125 ಈ ಭಾಗದ ಕೊನೆಯ ಪ್ರಶ್ನೆ, ಸಮೂಹದಲ್ಲಿ ಗ್ರೂಪ್ ಅಲ್ಲಿ ಕಾರ್ಯನಿರ್ವಹಿಸುತ್ತಿರುವ ತರಗತಿ ವಿದ್ಯಾರ್ಥಿಗಳು ನಿಯಂತ್ರಿಸುವ
ತಂತ್ರ ಟೆಕ್ನಿಕ್ ಯಾವುದು, ಹೆಂಗೆ ಕಂಟ್ರೋಲ್ ಮಾಡ್ತೀರಿ ಗ್ರೂಪ್ನ ಅಂತೇಳಿ. ಇದಕ್ಕೆ ಉತ್ತರ ಕೋಆಪರೇಟಿವ್ ಲರ್ನಿಂಗ್ ಅಂದರೆ ಸಹಕಾರ ಕಲಿಕೆ. ಸಹಕಾರ ಕಲಿಕೆಯ ಮೂಲಕ ಇದು ಮಾಡ್ತೀವಿ. ಮುಂದೆ ತುಂಬ ಈಸಿಯಾಗಿರ್ತಕ್ಕಂತಹ ಒಂದು ವಿಭಾಗ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ, ಹೆಲ್ತ್ ಆ್ಯಂಡ್ ವ್ಯಾಲ್ಯೂ ಎಜುಕೇಷನ್. ಟೈಫಾಯ್ಡ್, ಕಾಲರಾ ಮತ್ತು ಟ್ಯೂಬರ್ಕ್ಯುಲೋಸಿಸ್ ಕಾಯಿಲೆಗಳಿಗೆ ಕಾರಣವಾಗುವ ಸೂಕ್ಷ್ಮಾಣುಜೀವಿ ಇದು. 4 ಆಪ್ಷನ್: ವೈರಸ್ಸು, ಬ್ಯಾಕ್ಟೀರಿಯಾ, ಫಂಗೈ ಮತ್ತು ಪ್ರೋಟೋಜೋವಾ. ಇದಕ್ಕೆ ಸರಿಯಾದ ಉತ್ತರ ಬ್ಯಾಕ್ಟೀರಿಯಾ. ಟೈಫಾಯ್ಡ್ ಮತ್ತು ಕಾಲರಾ ಇವು ನೀರಿನಿಂದ ಬರ್ತಾ ರೋಗಗಳು. GK ನೆನಪಿಟ್ಟುಕೊಳ್ಳಿ ಸ್ನೇಹಿತರೆ. ಜೀವಕೋಶಗಳ ಸೆಲ್ಸ್ ಸಂಖ್ಯೆಯಲ್ಲಿನ ಹೆಚ್ಚಳದ ಮೂಲಕ ಗಾತ್ರದಲ್ಲಿ ಪರಿಮಾಣಾತ್ಮಕ ಹೆಚ್ಚಳದ ಪ್ರಕ್ರಿಯೆಯನ್ನು ಏನಂತ ಕರಿತೀವಿ? ಇದಕ್ಕೆ ಬೆಳವಣಿಗೆ ಅಂತ ಕರಿತೀವಿ. ಗ್ರೋತ್ ಬೇರೆ, ಡೆವಲಪ್ಮೆಂಟ್ ಬೇರೆ. ಬೆಳವಣಿಗೆ ಬೇರೆ, ವಿಕಾಸ ಬೇರೆ. HIV ಹ್ಯೂಮನ್ ಇಮ್ಯುನೋ ವೈರಸ್ ಇದರ ಮೂಲಕ ಹರಡುವುದಿಲ್ಲ. ಏಡ್ಸ್ಗೆ ಸಂಬಂಧಿಸಿದ ಪ್ರಶ್ನೆ. ಡಿಸೆಂಬರ್ 1 ವಿಶ್ವ ಏಡ್ಸ್ ದಿನ ಸ್ನೇಹಿತರೆ, ಅದನ್ನು ನೆನಪಿಟ್ಕೊಳ್ಳಿ. ಸರಿಯಾದ ಉತ್ತರ 128ಕ್ಕೆ 3. ಸೊಳ್ಳೆ ಮತ್ತು ಪ್ರಾಣಿಯ ಕಚ್ಚುವಿಕೆಯಿಂದ ಏಡ್ಸ್ ಬರುವುದಿಲ್ಲ. ಉಳಿದ 3 ಕಾರಣಗಳಿಂದ ಬರುತ್ತೆ. ಮುಂದಿನ ಪ್ರಶ್ನೆ, ಪ್ರಥಮ ಚಿಕಿತ್ಸೆ ಎಂದರೇನು? ಫಸ್ಟ್ ಏಡ್. ಪ್ರಥಮ ಚಿಕಿತ್ಸೆ ಅಂತ ಹೇಳಿದ್ರೆ ಪೂರ್ವಭಾವಿ ಚಿಕಿತ್ಸೆ. ವ್ಯಕ್ತಿ ಅಪಘಾತಕ್ಕೆ ಒಳಗಾದಾಗ ಅಥವಾ ಹಾನಿಗೆ ಒಳಗಾದಾಗ ಆಸ್ಪತ್ರೆಗೆ ಒಯ್ಯುವ ಮುಂಚೆ ಅವನಿಗೆ ಮಾಡ್ತಕ್ಕಂತಹ ಚಿಕಿತ್ಸೆನ ಪ್ರಥಮ ಚಿಕಿತ್ಸೆ ಅಂತ ಹೇಳಿ ಕರಿತೀವಿ. ಮುಂದಿನ ಪ್ರಶ್ನೆ, ನೀರಿನಲ್ಲಿ ಕರಗುವ ಜೀವಸತ್ವ ಯಾವುದು? ಎ ವಿಟಮಿನ್, A, B, D ಮತ್ತು E. ಸರಿಯಾದ ಉತ್ತರ ವಿಟಮಿನ್ B. ಇನ್ನೊಂದು ಪ್ರಶ್ನೆ ಇದೆ ಸ್ನೇಹಿತರೆ, ನೀರಿನಲ್ಲಿ ಕರಗುವ ಇನ್ನೊಂದು ವಿಟಮಿನ್ ಅಥವಾ ಜೀವಸತ್ವ ಯಾವುದು ಹೇಳಿದ್ರೆ C, ಅದೊಂದು ಕರಗುತ್ತೆ. ಮುಂದಿನ ಪ್ರಶ್ನೆ, ಇನ್ಫ್ಲೂಯೆಂಜಾ ಕಾಯಿಲೆಗೆ ಕಾರಣವಾಗುವ ಸೂಕ್ಷ್ಮಾಣುಜೀವಿ ಯಾವುದು? ಇನ್ಫ್ಲೂಯೆಂಜಾ ಕಾಯಿಲೆಗೆ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಅದು ವೈರಸ್ ಮೂಲಕ ಬರುತ್ತೆ. ಪ್ರಶ್ನೆ ಆಪ್ಷನ್ 1, ಡಯಾಬಿಟಿಸ್ ಮೆಲಿಟಸ್ ನ್ಯೂನತೆ ಉಂಟಾಗುವ ಭಾಗ ಯಾವುದು? ಡಯಾಬಿಟಿಸ್ ಸಕ್ಕರೆ ಕಾಯಿಲೆಗೆ ಸಂಬಂಧಪಟ್ಟಿದ್ದು. ಇದಕ್ಕೆ ಸಂಬಂಧಪಡುವ ದೇಹದ ಭಾಗ ಯಾವುದು ಅಂತ ಹೇಳಿದ್ರೆ ಪ್ಯಾಂಕ್ರಿಯಾಸ್, ಮೇದೋಜೀರಕ ಗ್ರಂಥಿ, ಇಂಗ್ಲಿಷಲ್ಲಿ ಪ್ಯಾಂಕ್ರಿಯಾಸ್ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ 133, ಪ್ಲಾಸ್ಮೋಡಿಯಂ ದ್ವಿಗುಣಗೊಳ್ಳುವ ಸ್ಥಳ ಯಾವುದು? ಪ್ಲಾಸ್ಮೋಡಿಯಂ ಅಂತ ಹೇಳಿದ್ರೆ ಇದು ಮಲೇರಿಯಾ ರೋಗಕ್ಕೆ ಕಾರಣವಾಗುವ ಸೂಕ್ಷ್ಮಾಣುಜೀವಿ. ಪ್ರೋಟೋಜೋವನ್ ಪ್ಯಾರಾಸೈಟ್ ಅಂತ ಹೇಳಿ ಕರಿತೀವಿ. ಇದು ಎಲ್ಲಿ ಮನುಷ್ಯನ ದೇಹದಲ್ಲಿ ಜಾಸ್ತಿ ಆಗುತ್ತೋ, ನಿಂತ ನೀರಲ್ಲೋ, ಗಟಾರದಲ್ಲೋ, ಸೊಳ್ಳೆ ದೇಹದಲ್ಲಿ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಸೊಳ್ಳೆಯಲ್ಲಿ. ನೆಕ್ಸ್ಟ್, ಮಾನವ ಜೀವನದ ನೈತಿಕ ತತ್ವದಲ್ಲಿ ಉನ್ನತ ಮಟ್ಟದ ನೈತಿಕ ಮಟ್ಟವನ್ನು ಸೂಚಿಸುವುದು ಯಾವುದು? ಸರಿಯಾದ ಉತ್ತರ ಭೋಗವಾದ. ಉಪಯೋಗಾರ್ಹವಾದದ ಪ್ರಕಾರ ಶಿಕ್ಷೆಯು ಪ್ರತಿನಿಧಿಸದಿರುವುದು ಯಾವುದು ರೆಪ್ರೆಸೆಂಟ್ ಮಾಡಲ್ಲ ಅಂತ ಹೇಳಿದ್ರೆ ಸರಿಯಾದ ಉತ್ತರ ಪ್ರಜಾರಕ್ಷಣೆ. ಮುಂದಿನ ಪ್ರಶ್ನೆ, ಜ್ಞಾನ ಮತ್ತು ನೈತಿಕ ಲಕ್ಷಣಗಳು ಇದರ ಸಾಧನ. ಜ್ಞಾನ ಮತ್ತೆ ನೈತಿಕ, ನಾಲೆಡ್ಜ್ ಅಂಡ್ ಎಥಿಕ್ಸ್ ಇದರ ಸಾಧನ. ಸರಿಯಾದ ಉತ್ತರ ತುಂಬ ಈಸಿ ಇದೆ, ನೈತಿಕ ಬಹುಸಾಂಸ್ಕೃತಿಕತೆ. ಮುಂದಿನ ಪ್ರಶ್ನೆ, ಇದರ ಪ್ರಕಾರ ಸಂತೋಷ ಮತ್ತು ಖುಷಿ ಪಡುವುದು ಆಂತರಿಕವಾಗಿ ಒಳ್ಳೆಯದು. ಸರಿಯಾದ ಉತ್ತರ ಭೋಗವಾದ. ಅದು ಹೆಡೋನಿಸಮ್. 2 ಸಾರಿ ಬಂತು ಭೋಗವಾದ ಇದೇ ಪೇಜಲ್ಲಿ. 138, ಭಾರತೀಯ ತತ್ವಶಾಸ್ತ್ರದ ಸಾಂಪ್ರದಾಯಿಕ ಶಾಲೆ ಯಾವುದು? ಯಾವುದು ಶಾಲೆ? ಚಾರ್ವಾಕ, ವೇದಾಂತ, ಬೌದ್ಧಿಯ, ಜೈನಿಯ. ಭಾರತೀಯ ತತ್ವಶಾಸ್ತ್ರದಲ್ಲಿ ಒಟ್ಟು 6 ದರ್ಶನಗಳಿವೆ ಸ್ನೇಹಿತರೆ. ಷಟ್ ದರ್ಶನ ಅಂತ ಕರಿತೀವಿ. 6 ದರ್ಶನದಲ್ಲಿ ನ್ಯಾಯ, ವೈಶೇಷಿಕ, ಸಾಂಖ್ಯ, ಯೋಗ, ಪೂರ್ವ ಮೀಮಾಂಸೆ ಮತ್ತು ಉತ್ತರ ಮೀಮಾಂಸೆ ಅಂತ ಕರಿತೀವಿ. ಇದಕ್ಕೆ ಸರಿಯಾದ ಉತ್ತರ 2. ವೇದಾಂತಕ್ಕೆ ಇನ್ನೊಂದು ಹೆಸರಿದೆ ಅಂದರೆ ಉತ್ತರ ಮೀಮಾಂಸಾ ಅಂತ ಕರಿತೀವಿ. ಸೊ ಅದನ್ನು ನೆನಪಿಟ್ಕೊಳ್ಳಿ, ಉತ್ತರ ಮೀಮಾಂಸಾ. ಮುಂದಿನ ಪ್ರಶ್ನೆ, ನೈತಿಕ ಸಂಹಿತೆಯನ್ನು ಸ್ವ ಇಚ್ಛೆಯಿಂದ ಮತ್ತು ತೃಪ್ತಿದಾಯಕವಾಗಿ ಅನುಸರಿಸುವ ಪ್ರವೃತ್ತಿ ಯಾವುದು?
ಇದಕ್ಕೆ ಸರಿಯಾದ ಉತ್ತರ ನೈತಿಕ ಸ್ಥಿರತೆ. ಯೋಗ ಪ್ರಕ್ರಿಯೆಯಲ್ಲಿ ಉಸಿರನ್ನು ಹೊರತೆಗೆ. ಇನ್ಹೇಲ್ ಅಂಡ್ ಎಕ್ಸೇಲ್. ಎಕ್ಸೇಲ್ ಅಂದರೆ ಏನು? ಇದಕ್ಕೆ ಸರಿಯಾದ ಉತ್ತರ ರೇಚಕ. ಗುರುಗಳು ಯೋಗದಲ್ಲಿ ಕುಂಭಕ, ರೇಚಕ, ಪೂರಕ ಅಂತೇಳಿ ಬರುತ್ತೆ. ಇದಕ್ಕೆ ಉಸಿರನ್ನ ಹೊರ ತೆಗೆದು, ಅದಕ್ಕೆ ಸರಿ ಉತ್ತರ ರೇಚಕ. ಪ್ರಶ್ನೆ ಅಂತಿಮ ಭಾಗಕ್ಕೆ ಬಂದಿದೆ ಸ್ನೇಹಿತರೆ. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳ್ತಾ ಇರ್ತಾರೆ ಕಂಪ್ಯೂಟರ್ ಲಿಟ್ರಸಿ. ಸೊ ಇದು ಕೂಡ ಬಹಳ ಇಂಪಾರ್ಟೆಂಟ್. 10 ಪ್ರಶ್ನೆಗಳಿದೆ. 10 ಪ್ರಶ್ನೆಗಳು ಮುಗಿದ್ರೆ ಒಟ್ಟು 150 ಪ್ರಶ್ನೆಗಳು ಮುಗೀತು. ಸ್ವಲ್ಪ ದೀರ್ಘ ಆಗಿದೆ ಈ ಒಂದು ವಿಡಿಯೋ. ಬೇಗ ಹೋಗೋಣ. ರೋಬೋಟಿಕ್ ತಂತ್ರಜ್ಞಾನವು ಅನ್ವಯತೆಯನ್ನು ಕಂಡುಹಿಡಿದುಕೊಂಡಿರುವ ಗಣಕಯಂತ್ರದ ಪೀಳಿಗೆ. ಎಸ್ಪೆಷಲಿ ದಿಸ್ ಸೆಕ್ಷನ್ಗೆ ನೀವು ಯು ಶುಡ್ ರೀಡ್ ಇಂಗ್ಲಿಷ್ ವರ್ಷನ್. ದಿಸ್ ಇಸ್ ವೆರಿ ಆಪ್ಟ್. ಇಂಗ್ಲಿಷ್ ವರ್ಷನ್ ಇಸ್ ವೆರಿ ಆಪ್ಟ್. ಸೊ ಹಾಗಾಗಿ ಇದನ್ನು ಓದಿ, ಅದನ್ನ ಜಾಸ್ತಿ ಓದಿ ಸ್ನೇಹಿತರೆ. ತಕ್ಷಣ ಆನ್ಸರ್ ನೆನಪಾಗುತ್ತೆ. ರೋಬೋಟಿಕ್ ಟೆಕ್ನಾಲಜಿಯಲ್ಲಿ ಅನ್ವಯತೆಯನ್ನು ಕಂಡುಕೊಂಡಿರುವ ಗಣಕಯಂತ್ರದ ಪೀಳಿಗೆ. ಪೀಳಿಗೆ ಅಂತ ಹೇಳಿದ್ರೆ ಜನರೇಷನ್. ನಾವು ಕಂಪ್ಯೂಟರ್ ಪರ್ಚೇಸ್ ಹೋಗ್ತೀವಿ, 3rd ಜನರೇಷನ್, 4th ಜನರೇಷನ್, 5th ಜನರೇಷನ್ ಎಲ್ಲ ಹೇಳ್ತೀವಿ. ಅದರಲ್ಲಿ ಸರಿಯಾದ ಉತ್ತರ 5ನೇ ಪೀಳಿಗೆ ಪ್ರೆಸೆಂಟ್ ನಡೀತಾ ಇದೆ ಸ್ನೇಹಿತರೆ. ಮೊಬೈಲ್ಗಳಲ್ಲಿ ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಈ ಕೆಳಗಿನ ಗಣಕಯಂತ್ರದ ಭಾಷೆಯಿಂದ ರಚಿತವಾಗಿದೆ. ಸರಿಯಾದ ಉತ್ತರ 2 ಮತ್ತು 3. 2 ಉತ್ತರವನ್ನು ಕೊಟ್ಟಿದ್ದಾರೆ CSE ಅವರು. ಇವೆಲ್ಲ ಕಂಪ್ಯೂಟರ್ ಲ್ಯಾಂಗ್ವೇಜಸ್ಗಳು ಸ್ನೇಹಿತರೆ. ಕಂಪ್ಯೂಟರ್ ಲ್ಯಾಂಗ್ವೇಜಸ್ಗಳು ಯಾವ್ಯಾವು ಅಂತ ಹೇಳಿದ್ರೆ ಪೈಥಾನ್ ಅಂತ ಬರುತ್ತೆ, ಜಾವಾ, ಆಮೇಲೆ C++, ಇವೆಲ್ಲ ಕಂಪ್ಯೂಟರ್ ಲ್ಯಾಂಗ್ವೇಜಸ್ಗಳು. ಅದು ಮುಂಚೆ ನೋಡ್ಕೊಳ್ಳಿ ಸ್ನೇಹಿತರೆ. ತುಂಬ ಈಸಿ ಪ್ರಶ್ನೆ. ಮುಂದಿನ ಪ್ರಶ್ನೆ, ಪರಂ ಶಕ್ತಿ, ಪರಂ ಶಿವ ಮತ್ತು ಪರಂ ಬ್ರಹ್ಮ ಇವುಗಳು ಏನು ಅಂತ ಕೇಳಿದರೆ ಇದಕ್ಕೆ ಭಾರತೀಯ ಸೂಪರ್ ಕಂಪ್ಯೂಟರ್ಗಳು. ಸೊ ಆನ್ಸರ್ ಸರಿಯಾದ ಉತ್ತರ ಭಾರತೀಯ ಸೂಪರ್ ಕಂಪ್ಯೂಟರ್ಗಳಿವು. ಹಾಗಾಗಿ ಇದೊಂಚೂರು ನೋಡ್ಕೊಳ್ಳಿ. ಭಾರತದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು, ಅವನ್ನೆಲ್ಲ ಒಂಚೂರು ನೋಡ್ಕೊಳ್ಳಿ. EDIನ ವಿಸ್ತೃತ ಅಬ್ರಿವೇಷನ್ ಏನಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಎಲೆಕ್ಟ್ರಾನಿಕ್ ಡಾಟಾ ಇಂಟರ್ಚೇಂಜ್. ಕಂಪನಿ ಟು ಕಂಪನಿ, ಕಂಪ್ಯೂಟರ್ ಟು ಕಂಪ್ಯೂಟರ್ ಬಿಸ್ನೆಸ್ ಡಾಕ್ಯುಮೆಂಟ್ಗಳನ್ನು ಶೇರ್ ಮಾಡ್ತಕ್ಕಂಥದ್ದಕ್ಕೆ EDI ಅಂತ ಕರೀತಾರೆ. ಸೊ ಇದೊಂಚೂರು ನೋಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್, ಒಂದು ಗೂಗಲ್ ಡ್ರೈವ್ನ ಸಂಗ್ರಹಣಾ ಸಾಮರ್ಥ್ಯ ಎಷ್ಟು? ನಿಮಗೆ ಗೊತ್ತಿರುತ್ತೆ. Gmail ID ಕ್ರಿಯೇಟ್ ಮಾಡಿದ ತಕ್ಷಣ ಅಲ್ಲಿ ನಮಗೆ ಗೂಗಲ್ ಡ್ರೈವ್ ಕೊಡ್ತಾರೆ. ಎಲ್ಲರಿಗೂ ತುಂಬ ಈಸಿಯಾಗಿ ಗೊತ್ತಿರ್ತಕ್ಕಂಥದ್ದು. 145 ಕ್ವಶನ್ಸ್ 15 GB. ಒಂದು ಅಥವಾ ಗೂಗಲ್ ಡ್ರೈವ್ ಅಲ್ಲಿ ಒಂದು Gmail ಅಂತ ಕೇಳ್ಬೋದು. 2 ಸೇಮ್ ಕ್ವಶನ್ಸು. ನೆಕ್ಸ್ಟ್, ಒಂದು ನಿಬ್ಬಲ್ ಎಂದರೆ ಎಷ್ಟು? 4 ಬಿಟ್, 8 ಬಿಟ್, 1 ಬಿಟ್, 1 ಬೈಟ್. ಇದಕ್ಕೆ ಸರಿಯಾದ ಉತ್ತರ 4 ಬಿಟ್ಸ್. 4 ಬಿಟ್ಸ್ ಅಂತ ಹೇಳಿದ್ರೆ ಹಾಫ್ ಎ ಬೈಟ್ ಅಂತೇಳಿ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್, 147 ಇವುಗಳಲ್ಲಿ ಬೆಳಕಿನ ತತ್ವದ ಆಧಾರದ ಮೇಲೆ, ಲೈಟ್ ಮೇಲೆ ಮಾಹಿತಿಯನ್ನು ಒದಗಿಸುವ ಸಾಧನ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಸ್ಕ್ಯಾನರ್. ಸ್ಕ್ಯಾನಿಂಗ್ ಮಾಡ್ತಾ ಇರ್ತೀವಿ ಮೊಬೈಲ್ಗಳಲ್ಲಿ, ಸ್ಕ್ಯಾನರು, ಹಾಗೆ ಕಂಪ್ಯೂಟರ್ಗಳಲ್ಲಿ, ಪ್ರಿಂಟರ್ಗಳಲ್ಲಿ ಇರುತ್ತೆ. ಸೊ ಅದನ್ನು ಬೆಳಕಿನ ತತ್ವದ ಮೇಲೆ ಕೆಲಸ ಮಾಡುತ್ತೆ. ಇದರಲ್ಲಿ ಸರ್ಚ್ ಎಂಜಿನ್ ಅಲ್ಲದ್ದು ಯಾವುದು? ಯಾವುದು ಸರ್ಚ್ ಎಂಜಿನ್ ಅಲ್ಲ? ಲೈನಕ್ಸ್, ಪೇರಾ, ಮೊಜಿಲ್ಲಾ ಮತ್ತೆ ಕ್ರೋಮ್. ಇದರಲ್ಲಿ ಸರ್ಚ್ ಎಂಜಿನ್ ಯಾವುದು ಅಲ್ಲ ಅಂತ ಹೇಳಿದ್ರೆ ಲೈನಕ್ಸ್. ಹಾಗಾದ್ರೆ ಲೈನಕ್ಸ್ ಏನು? ಲೈನಕ್ಸ್ ಆಪರೇಟಿಂಗ್ ಸಿಸ್ಟಮ್ ಇದು. ಫಾರ್ ಎಕ್ಸಾಂಪಲ್ ವಿಂಡೋಸ್ ಇರುತ್ತೆ, ಆಮೇಲೆ ಮ್ಯಾಕ್ OS ಇರುತ್ತೆ, ಹಾಗೆ ಉಬಂಟು ಅಂತ ಇರುತ್ತೆ. ರೀಸೆಂಟಾಗಿ ನಮ್ಮ ಸರ್ಕಾರಿ ಪ್ರೌಢಶಾಲೆಗಳಿಗೆ ಕೊಟ್ಟಿದ್ದಾರೆ ಉಬಂಟು, ವೈರಸ್ಲೆಸ್ ಆಪರೇಟಿಂಗ್ ಸಿಸ್ಟಮ್. ಸರ್ಚ್ ಇಂಜಿನ್ ಅಲ್ಲ ಇದು, ಇದು ಆಪರೇಟಿಂಗ್ ಸಿಸ್ಟಮ್. ಹಾಗೆ ಮುಂದಿನ ಪ್ರಶ್ನೆ, ಕನ್ನಡ ಪದ ಸಾರ್ವಜನಿಕವನ್ನು ನುಡಿ ಭಾಷೆಯಲ್ಲಿ ಈ ಕೆಳಗಿಂದ ಟೈಪಿಸಬಹುದು. ನುಡಿ ನಮ್ಮ ಕರ್ನಾಟಕ ಗಣಕ ಪರಿಷತ್ನವ್ರು ಕೊಡ್ತಾರೆ, ಉಚಿತವಾಗಿ ನಾವು ಡೌನ್ಲೋಡ್ ಮಾಡ್ಬೋದು. ನುಡಿ 4, 6 ಇದೆ, 6.5 ಬಂದಿದೆ. ಇದು ಉಚಿತವಾಗಿ ನಮ್ಮ ಕಂಪ್ಯೂಟರ್ಗಳಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ವರ್ಷನ್ಗಳನ್ನ ಅಪ್ಡೇಟ್ ಮಾಡ್ತಿದ್ದಾರೆ ಕರ್ನಾಟಕ ಗಣಕ ಪರಿಷತ್. ಈ ಪ್ರಶ್ನೆಯನ್ನು CSE ಅವರು ಡಿಲೀಟ್ ಮಾಡಿದ್ದಾರೆ. ಸೊ ಸ್ವಲ್ಪ ಏನೋ ಪ್ರಶ್ನೆಯಲ್ಲಿ ವ್ಯತ್ಯಾಸ ಆಗಿದೆ, ಹಾಗಾಗಿ ಡಿಲೀಟ್ ಮಾಡಿದ್ದಾರೆ. ನೆಕ್ಸ್ಟ್, ಕೊನೆಯ ಪ್ರಶ್ನೆ, ಪತ್ರಿಕೆ 1ರ 6ನೇ 8ರ ನೇಮಕಾತಿಯ GPTಯ ಮೊದಲ ಪ್ರಶ್ನೆ. ಎಲ್ಲ ಶಿಕ್ಷಕ ಆಕಾಂಕ್ಷಿಗಳು ಅಟೆಂಡ್ ಮಾಡ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇದು. ಕೊನೆಯ ಪ್ರಶ್ನೆ, ವರ್ಡ್ ಪ್ರೊಸೆಸರ್ನಲ್ಲಿ ಹೊಸ ಡಾಕ್ಯುಮೆಂಟ್ ಅನ್ನು ತೆರೆಯಲು ಬಳಸುವ ಶಾರ್ಟ್ಕಟ್ ಕೀಸ್ ಅನ್ನ ಹೊಸದಾಗಿ ಯಾವುದು ಅಂತ ಹೇಳಿದ್ರೆ ಕಂಟ್ರೋಲ್ ನೀವು. ಇದನ್ನು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಎಲ್ಲ ಶಾರ್ಟ್ಕಟ್ ಕೀಗಳನ್ನ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ತುಂಬ
ಲಾಂಗ್ ಆಯಿತು ವಿಡಿಯೋ, ಆದರೂ ಕೂಡ ಉತ್ತಮ ಮಾಹಿತಿಯನ್ನು ನೀಡಿದ್ದೀನಿ ಅಂತೇಳಿ ಅಂದ್ಕೊಂಡಿದ್ದೀನಿ. ಯಾರೂ ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ GPT ಶಿಕ್ಷಕ ನೇಮಕಾತಿಗೆ ಶುಭಾಶಯಗಳು. ಆ್ಯಂಡ್ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್. ಹ್ಯಾಪಿ ಲರ್ನಿಂಗ್ ವಿತ್ NGC. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.